ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಆಗಲೇ ಸ್ವಲ್ಪ ಅದು ಮೈಕ್ದು ಇಶ್ಯೂ ಆದ್ ಬರ್ರಿ, ಮೈಕ್ ಚಾರ್ಜ್ ಖಾಲಿ ಆಗ್ಬಿಡ್ತು. ಅದ್ರ ಸಂಬಂಧ ಈಗ ಎಲ್ಲಿದೆ ಅವಗಳೇ 21ನೇ ಕ್ವಶನ್ ಇದ್ದೇವೆ ಅಂತ ಅನ್ಕೊಂದಿನ. 21ನೇ ಕ್ವಶನ್ ಹೌದಾ? 21ನೇ ಕ್ವಶನ್ ಏನೈತಿ? ಭಾರತದ ಕಲೆ ಮತ್ತು ಗಜಶಾಸ್ತ್ರದ ಅಥವಾ ಪುರಾತತ್ವ ಇತಿಹಾಸದ ಉಲ್ಲೇಖದೊಂದಿಗೆ ಕೆಳಗಿನ ಯಾವುದನ್ನು ಅತ್ಯಂತ ಆರಂಭದಲ್ಲಿ ನಿರ್ಮಿಸಲಾಯಿತು ಅಂತ ಐತಿ. ಅತ್ಯಂತ ಆರಂಭದಲ್ಲಿ ಯಾವ್ದು ನಿರ್ಮಿಸಿದೆ ಅಂತ ಕೇಳ್ಯಾರ. ಲಿಂಗರಾಜ್ ಟೆಂಪಲ್ ಭುವನೇಶ್ವರ, ರಾಕ್ ಕಟ್ ಎಲಿಫೆಂಟ್ ಅಟ್ ದೌಲಿ ಅಥವಾ ದೌಲಿಯಲ್ಲಿರುವ ಕಲ್ಲಿನ ಕೆತ್ತಿದ ಆನೆಯು, ಅಥವಾ ಮಹಾಬಲಿಪುರಂನಲ್ಲಿರುವ ಕಲ್ಲಿನಲ್ಲಿ ಕೆತ್ತಿದ ಸ್ಮಾರಕಗಳು, ಅಥವಾ ವರ ಇಮೇಜ್ ಅಟ್ ಉದಯಗಿರಿಯಲ್ಲಿರುವ ವರ ವಿಗ್ರಹ ಅಂತ ಕೇಳ್ಯಾರ. ಆಕ್ಚುಲಿ ನಿಮ್ ತೆಲಗೇನ್ ಬರ್ಬೇಕು? ಮಹಾಬಲಿಪುರಂ ಅನ್ಕೊಳೆ ಪಲ್ಲವರು ಬರ್ಬೇಕು. ಪಲ್ಲವ್ರು ಯಾವ ಬರ್ತಾರ? ಚಾಲುಕ್ಯರ ಕಂಟೆಂಪ್ರರೀಸ್ ಇವರು. ಚಾಲುಕ್ಯರ ಜೊತೆ ಇದ್ದವ್ರು ಅಂತಂದ್ರ ಆಲ್ಮೋಸ್ಟ್ 5ರಿಂದ 7ನೇ ಶತಮಾನದವರು. ಹಂಗಂತಂದ್ರ ಇದು ದೌಲಿ ನಿಮ್ಗೆ ಅಶೋಕ ರಿಲೇಟೆಡ್ ಅಲ್ಲ. ಅಶೋಕನ ಫಸ್ಟ್ ಬರ್ತಾನ ಅಂತ ನಿಮ್ಗ. ಅಶೋಕ್ ಇದು ಯಾವುದು 3ನೇ ಶತಮಾನದಾಗ ಬರ್ತಾ ಅಶೋಕ. ಅದ್ರ ಸಂಬಂಧ ಇದು ಓಲ್ಡೆಸ್ಟ್ ಆಗುತ್ತೆ. ಹಂಗಂತಂದ್ರ ಈ ಕ್ರೊನಾಲಜಿ, ಇದ್ರ ಮೇಲೆ ಕ್ರೊನಾಲಜಿ ಕ್ವೆಶನ್ ಕೇಳಿದ್ರೆ ಯಾವ ಆನ್ಸರ್? ಇದು 1ನೇದ್ರ. ಆಮೇಲೆ ಯಾವ್ದು ಬರ್ತತಿ? ಇದು ಗುಪ್ತರ ಕಾಲದಾಗ ಬರ್ತದೆ, 5ನೇ ಸೆಂಚುರಿ ಒಳಗೆ, ಗುಪ್ತರ ಕಾಲದಾಗ ಉದಯಗಿರಿ. ಅದ್ರ ಸಂಬಂಧ ಇದು 2ನೇದು. ಇದು 1ನೇದು, ಇದು 2ನೇದು. ಆಮೇಲೆ ಯಾವ್ದು ಬರ್ತತಿ? ಮಹಾಬಲಿಪುರಂ ಬರ್ತತಿ. ಲಾಸ್ಟಿಗೆ ಲಿಂಗರಾಜ್ ಬರ್ತತಿ. ಅಥವಾ ಇದು 11ನೇ ಸೆಂಚುರಿ. ಲಿಂಗರಾಜ್ ಭುವನೇಶ್ವರ ಐತಲ್ಲ, ಇದು ಲಾಸ್ಟ್ ಇದೆ. ಅದ್ರ ಸಂಬಂಧ ಅತ್ಯಂತ ಹಳೆಯ ಅಂತ ಕೇಳ್ಯಾರ. ಹಳೆ ಯಾವುದು? ದೌಲಿಯಲ್ಲಿರೋ ಕಲ್ಲಿನ ಕತ್ತಿದ ಆನೆ. ಇದನ್ನ ಫೋಟೋ ನೋಡ್ರಿ, ಮಸ್ತ್ ಐತದ ಗೂಗಲ್ದಾಗ. ಇದಗಳೇ ಬಿಡಿಸಿದ್ದೇವೆ ಅಂತ ಅನ್ಕೊಂಡಿನಿ ಇಂಗ್ಲೀಷ್ನಾಗ, ಅದಕ್ಕೆ 22ನೇ ತಗೊಂಡು. ವಾಟ್ ಈಸ್ ಆರ್ ಕಾಮನ್ ಟು ದ ಟೂ ಹಿಸ್ಟಾರಿಕ್ ಪ್ಲೇಸಸ್ ನೋನ್ ಆಸ್ ಅಜಂತಾ ಮತ್ತು ಎಲ್ಲರ ನಡ್ಬರ್ಕ ಏನದು ಅನಾಲಿಟಿಕಲ್ ಕ್ವಶನ್ ಕೇಳ್ಯಾರ. ಎರಡರ ನಡ್ಬರ್ಕ ಕಂಪೇರ್ ಮಾಡಿರಲಿಲ್ಲ. ಈ ತರ ಕ್ವಶನ್ ಕೇಳೋ ಸಂಬಂಧ ನಾನು ನಿಮ್ಗೆ ಎಲ್ಲ ಕಂಪೇರ್ ಮಾಡಿ ಒಂದಿಷ್ಟು ಟೇಬಲ್ಸ್ ಹಾಕಿರ್ತೀನಿ ಗೊತ್ತೇನು ನೋಟ್ಸ್ನಾಗ. ಅದ ಇಂಪಾರ್ಟೆಂಟ್. ಯಾಕಂದ್ರೆ ಈ ತರ ಕಂಪ್ಯಾರಿಸನ್ ಮಾಡಿ ಕೇಳಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಎಕ್ಸಾಮ್ದಾಗೂ ಕಂಪೇರ್ ಮಾಡ್ಕೊತ ಕುಂದ್ರಕ್ ಆಗಂಗಿಲ್ಲ ಅಲ್ಲ. ನಾವು ಈ ಎರಡು ಕೇಳ್ಬಿಟ್ರಂದ್ರ ಅಲ್ಲಿ ಎಕ್ಸಾಮ್ದಾಗೆ ಕಂಪೇರ್ ಮಾಡ್ಕೊತ ಕುಂದಿರ್ದಾಕತ್ತೆ. ಅದಕ್ಕೆ ಇಲ್ಲೇ ನಾವು ಪ್ರಿಪ್ರೇಷನ್ ಒಳಗನ ಕಂಪೇರಿಟಿವ್ಲಿ ಸ್ಟಡಿ ಮಾಡಿಬಿಟ್ಟಿದ್ವಿ ಅಂದ್ರೆ ಅಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲೇನು ಕೇಳ್ಯಾರ ಅವರು? ಬೋತ್ ಬೇರ್ ಬಿಲ್ಟ್ ಇನ್ ದ ಸೇಮ್ ಪೀರಿಯಡ್ ಅನ್ಕೊಟ್ಟು. ಇದು ನಿಮ್ ಕ್ವಶನ್ ಮಾರ್ಕ್ ಇಟ್ಟರೆ, ಯಾಕಂದ್ರೆ ಒಂದು ಐಡಿಯಾ ಇಲ್ಲ ಅನ್ಕೋತ ನಿಮ್ಗೆ. ಬೋತ್ ಬಿಲಾಂಗ್ ಟು ದ ಸೇಮ್ ರಿಲಿಜಿಯಸ್ ಡಿನಾಮಿನೇಷನ್. ಇದು ನಾನು ಹೇಳಿನಲ್ಲಿ ನಿಮ್ಗೆ ಅಜಂತಾ ಬುದ್ಧಿಸ್ಟ್ ರಿಲೇಟೆಡ್ ಐತೆ ಅಂತ ಹೇಳಿ. ಮಹಾಬಲಿಪುರಂ ಮಗಳನ್ನ ನೋಡಿವಲ್ಲ, ಮಹಾಬಲಿಪುರಂ ಒಳಗೆ ಶೈವ ರಿಲೇಟೆಡ್ ಅಥವಾ ಅಂದ್ರೆ ಹಿಂದೂಯಿಸಮ್ ರಿಲೇಟೆಡ್ ಐತದೆ. ಎರಡೂ ಒಂದೇ ರಿಲಿಜನ್ ಅಂತ ಕೊಟ್ಟರು. ಅದಕ್ಕೆ ಟೂ ತಪ್ಪು ಅಂತಂದ್ರೆ ಇದೊಂದು ಆಪ್ಷನ್ ಹೋತಷ್ಟೇ. ಬೋತ್ ರಾಕ್ ಕಟ್ ಮಾನ್ಯುಮೆಂಟ್ಸ್. ಬೋತ್ ಯಾವ ನೋಡಿ, ರಾಕ್ ಕಟ್ ಮಾನ್ಯುಮೆಂಟ್ಸ್ ಅವಾಗಿನ ಕಾಲದಾಗ ಇದ್ದಲ್ಲ. ಅದ್ರ ಸಂಬಂಧ 3ನೇ ಕರೆಕ್ಟ್ ಇರಲೇಬೇಕು. 3ನೇ ಕರೆಕ್ಟ್ ಇರ್ಬೇಕಂತಂದ್ರೆ ಇದು ಹೋತ ಆನ್ಸರ್. ನನ್ ಆಫ್ ತಪ್ಪು ಹೋತು. ಹಂಗಂದ್ರೆ 1 ಕರೆಕ್ಟ್ ಐತಿಲ್ಲ ನೋಡ್ಬೇಕು ನಾವು. ಬೋತ್ ವೇರ್ ಬಿಲ್ಟ್ ಇನ್ ದ ಸೇಮ್ ಪೀರಿಯಡ್ ಅಲ್ರಿ. ಅಜಂತಾ ಅವಾಗ ಕಟ್ತಾರ. ಯಾವಾಗ ಕಟ್ತಾರ? 2ನೇ ಸೆಂಚುರಿ ಇಂದ 6ನೇ ಸೆಂಚುರಿ, ಅಥವಾ 2ನೇ ಶತಮಾನ ಇಂದ 6ನೇ ಸೆಂಚುರಿವರೆಗೂ ಯಾವುದು ಅಜಂತಾ ಕೇವ್ಸ್ ಕಟ್ಟೆವು. ಮಹಾಬಲಿಪುರಂ ಯಾವಾಗ ಮಹಾಬಲಿಪುರಂ ಅಥವಾ ಪಲ್ಲವರದು ಹೇಳಿದ್ನಲ್ಲ, 5ನೇ ಮತ್ತು 6ನೇ ಸೆಂಚುರಿ. ಇದು 2ನೇ ಸೆಂಚುರಿ. ಇದು 7ನೇ ಮತ್ತು 8ನೇ ಸೆಂಚುರಿ ಆಗುತ್ತೆ ಮಹಾಬಲಿಪುರಂ. ಎಕ್ಸಾಂಪಲ್ ಪಲ್ಲವರು ಕಟ್ತಾರ, ಅದ್ರ ಸಂಬಂಧ. ಅದಕ್ಕೆ ಸೇಮ್ ಪೀರಿಯಡ್ ಅಲ್ಲದ. ಸೇಮ್ ಪೀರಿಯಡ್ ಅಂದ್ರೆ 1 ತಪ್ಪಾತ, ಓನ್ಲಿ 3 ಅಷ್ಟ ಆನ್ಸರ್. ಅರ್ಥತಾ? ಈಗ ಕನ್ನಡದ ನೋಡೋದು. ಎಲ್ಲೈತಿ? ಅಜಂತಾ ಮತ್ತು ಮಹಾಬಲಿಪುರಂ ಎಂದು ಕರೆಯಲ್ಪಡುವ 2 ಐತಿಹಾಸಿಕ ಸ್ಥಳಗಳಲ್ಲಿ ಸಂಬಂಧಿಸಿದಂತೆ ಸಾಮಾನ್ಯ ಅಂಶ ಯಾವುದು ಅಂತ ಕೇಳ್ರು. ಎರಡೂ ಒಂದೇ ಅವಧಿಯಲ್ಲಿ ನಿರ್ಮಿಸಲಾಗಿತ್ತು. ಇದು ತಪ್ಪೈತಿ. ಅದು ಬೇರೆ, ಇದು ಬೇರೆ ಐತಿ. ಅದು ಹಳೆ ಕಟ್ಟಾರ. ಯಾವ್ದು ಹಳೇದು ಅಂತ ಕೇಳಬಹುದು. ಅಜಂತಾ ಹಳೇವು, ಮಹಾಬಲಿಪುರಂ ಲೇಟೆಸ್ಟ್. ಎರಡೂ ಒಂದೇ ಧರ್ಮ ಪಂಥಕ್ಕೆ ಸೇರಿದ್ರು. ಇದು ತಪ್ಪೈತಿ. ಅಜಂತಾ ಓನ್ಲಿ ಫಾರ್ ಬುದ್ಧಿಸ್ಟ್. ಇದು ಎಷ್ಟು ರಿಪೀಟ್ ಮಾಡಿ ನಾ, ಬುದ್ಧಿಸ್ಟ್ ಎಲ್ಲೋರ 3 ಅದಾವ ಅಂತ ಹೇಳಿ. ಜೈನ, ಹಿಂದೂ ಮತ್ತು ಯಾವ್ದು ಹಿಂದೂಯಿಸಮ್ ಮತ್ತು ಜೈನಿಸಮ್ ಮತ್ತು ಬುದ್ಧಿಸಮ್ ಎಲ್ಲ ಐತಿ ಎಲ್ಲರದಾಗ ಅಂತ ಹೇಳಿ. ಮಹಾಬಲಿಪುರಂ ಒಳಗೆ ಯಾವ್ದೈತೆ ಹಂಗಂದ್ರೆ? ಮಹಾಬಲಿಪುರಂದಾಗ ಶೈವ ರಿಲೇಟೆಡ್ ಅಂದ್ರೆ ಶಿವನ್ ರಿಲೇಟೆಡ್ ಗುಡೀಸ್ ಅದಾವಲ್ಲಿ, ಅಥವಾ ವೈಷ್ಣವ್ ರಿಲೇಟೆಡ್ ಗುಡೀಸ್ ಅದಾವ. ವಿಷ್ಣು ರಿಲೇಟೆಡ್ ಗುಡೀಸ್ನು ಮಹಾಬಲಿಪುರಂದಾಗ ಕಂಡು ಬರ್ತಾವ. ಈಗ ನೋಡ್ರಿ, ಎರಡರಲ್ಲಿ ಕಲ್ಲಿನ ಕೆತ್ತಿದ ಸ್ಮಾರಕಗಳು ಎಲ್ಲರೂ ಒಂದಿತ್ತಂದ್ರು, ಈಗ ಮಹಾಬಲಿಪುರಂದಾಗ ಒಂದಿತ್ತಂದ್ರು ಅಥವಾ ಅಜಂತಾದಾಗ ಒಂದಿತ್ತಂದ್ರು ಇದು ಕರೆಕ್ಟ್ ಆಗತ್ತಲ್ರಿ. ಇದೆಷ್ಟು ವೀಕ್ ಐತಿ ಸ್ಟೇಟ್ಮೆಂಟ್ ನೋಡ್ರಿ ನೀವು. ನೀವು ಇದನ್ನ ಕ್ವಶನ್ ತೆಗಿಯವ ಮಹಾಬಲಿಪುರಂದಾಗ ಎಲ್ಲಾ ಕಡೆ ನೋಡಿ ಬಂದಿರ್ತಾನ್ರಿ, ಒಂದು ಇರ್ಲಾರ್ದಂಗ ಅವ್ನಿಗೆ ಮಾಡಕ್ ಬರ್ತಾನೆ ಈ ಸ್ಟೇಟ್ಮೆಂಟ್. ಅಥವಾ ಅಜಂತಾದಾಗ ಎಲ್ಲಾ ಕಡೆ ಅಡ್ಡಾಡಿ ಒಂದು ಕಲ್ಲಿನ ಸ್ಮಾರಕಗಳೇ ಇಲ್ಲಪ್ಪ ಅಂತೇಳಿ ಅವ್ನು ಗ್ಯಾರಂಟಿ ಕೊಡಕ್ ಅವೇನು ಅಡ್ಡಾಡಿ ನೋಡಿ ಬಂದಿರ್ತಾನ ಅಂತ ಅನ್ಸುತ್ತೆ ನೀವು. ಈ ಸ್ಟೇಟ್ಮೆಂಟ್ ಆಕ್ಚುಲಿ ಪೂರ್ತಿ ವೀಕ್ ಐತಿ. ಇದು ಕರೆಕ್ಟ್ ಆಗಬೇಕದು. ಎದಕ್ಕಂತಂದ್ರ ನೋಡ್ರಿ, ಇದು ಗೊತ್ತಿರ್ಲಿಲ್ಲ ಅಂತಂದ್ರು ನೀವು ಜನರಲ್ ಆಗಿ ಹಿಡಿಬೇಕಿದೆ. ಯಾಕಂದ್ರೆ ರಾಕ್ ಕಟ್ ಎಲ್ಲರೂ ಒಂದ್ ಕಡೆ ಇರುತ್ತೆ. ಮಹಾಬಲಿಪುರಂ ಒಳಗೆ ಎಲ್ಲರೂ ಒಂದ್ ಕಡೆ ಇರಬೇಕಾ? ಅದ್ರ ಸಂಬಂಧ 3 ಆಪ್ಷನ್ದಾಗ ಇರಬೇಕು ನಮಗೆ. 3 ಆಪ್ಷನ್ದಾಗ ಇರ್ಬೇಕಂದ್ರೆ ಇದು ಮತ್ತು ಇದು 50-50 ನೀವು ಜಸ್ಟ್ ಜನರಲ್ ನಾಲೆಜ್ಲೆ ಬಂದ್ಬಿಡ್ತಾರೆ. 3 ಮತ್ತು 3 ಇರೋದು ಇದಷ್ಟ. ಅಂದ್ರೆ ಎಲ್ಲರೂ ಒಂದ್ ಕಡೆ ಇರಬೇಕಲ್ಲ, ಅದ್ರ ಸಂಬಂಧ 3 ಕರೆಕ್ಟ್ ಇರಲೇಬೇಕು. 3 1 ಕರೆಕ್ಟ್ ಐತಿಲ್ಲ ಅಷ್ಟ ನೋಡ್ರಿ ನೀವು.
ಒಂದು ಎರಡನೇ ಅವಧಿಯಲ್ಲಿ ನಿರ್ಮಿಸಿ, ಎರಡು ಒಂದೇ ಅಲ್ಲ ಅಂತ ಹೇಳಿದೆ ನಾನು. ಅದ್ರ ಸಂಬಂಧ 3 ಓನ್ಲಿ ಆನ್ಸರ್. ಈ ನೆಕ್ಸ್ಟ್ ಕ್ವಶನ್, ಭಾರತದ ಕಲೆ ಮತ್ತು ಪುರಾತತ್ವ ಇತಿಹಾಸದ ಉಲ್ಲೇಖದೊಂದಿಗೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಆರಂಭ ಇದರೊಳಗಿತ್ತಂತ. ಇದನ್ನ ಆಕ್ಚುಲಿ ಇಲ್ಲಿ ಇದಾಗಿತ್ತು ಅನ್ಸುತ್ತೆ, ಆರಂಭದಾಗ ಯಾವ್ದೈತೆ ಅಂತ ಹೇಳಿದ, ಇದು ರಿಪೀಟ್ ಆಗಿತ್ತು ಕ್ವಶನ್. ದೌಲತ್ನಲ್ಲಿ ಕಲ್ಲಿನ ಕೆತ್ತಿದ ಆನೆ ಅಂತ ಹೇಳಿದ್ ನಾನು ಇವುಗಳನ್ನ ಆಲ್ರೆಡಿ. ಈ ನೆಕ್ಸ್ಟ್ ಕ್ವಶನ್ ಏನಂತಿ ಇಲ್ಲ ಐತೆ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಹಿಸ್ಟ್ರಿ ಆಫ್ ಆರ್ಟ್ ಅಂಡ್ ಕಲ್ಚರ್ ಕನ್ಸಿಡರ್ ದ ಫಾಲೋಯಿಂಗ್ ಪ್ಲೇಸ್ ಅಂತ ಐತಿ. ಫೇಮಸ್ ಸ್ಕಲ್ಪ್ಚರ್ ಕೇಳ, ಸೈಟ್ ಅಂತ ಕೇಳ. ಇದಕ್ಕೆ ಹೇಳಿದ್ನಲ್ಲಿ ನಿಮ್ಗೆ ರಿಪೀಟ್ ಆಗೋ ಚಾನ್ಸಸ್ ಭಾಳ ಇರ್ತಾವ ಅಂತ ಹೇಳಿ. ಈ ತರ ಸೈಟ್ ಮತ್ತು ಅದರೊಳಗೆ ಯಾವ ಸ್ಕಲ್ಪ್ಚರ್ ಅದಾವ ಅಥವಾ ಯಾವ ಕೆತ್ತನೆಗಳು ಯಾವ್ದಾವ ಅಂತ ಕೇಳ್ಬೋದು ಅವ್ರು. ಈ ಗ್ರ್ಯಾಂಡ್ ಇಮೇಜ್ ಆಫ್ ಬುದ್ಧ ಮಹಾಪರಿನಿರ್ವಾಣ ವಿತ್ ನ್ಯೂಮರಸ್ ಸೆಲೆಸ್ಟಿಕಲ್ ಮ್ಯೂಸಿಷಿಯನ್ಸ್ ಅಬೋ ಅಂಡ್ ಸಾರ್ಫುಲ್ ಫಿಗರ್ಸ್ ಆಫ್ ಹಿಸ್ ಬಿಲೋ ಅಂತ ಫಾಲೋವರ್ಸ್ ಬಿಲೋ ಅಂತ ಐತಿ. ಇದು ಅಜಂತದಾಗೈತಿ. ಅದಕ್ಕೆ ಬುದ್ಧಿಸ್ಟ್ ರಿಲೇಟೆಡ್ ಇರ್ಬೋದು ಬಿಡು. ಮಹಾಪರಿನಿರ್ಮಾಣ ಬಗ್ಗೆ ಎಲ್ಲೇ ಒಂದ್ ಕಡೆ ಕೆತ್ತಿದ್ರು ಅಂದ್ರೆ ಇದು ಬರೋಬ್ಬರಿನ ಆಯ್ತು. ಅದಕ್ಕೆ ಅಜಂತ ಬುದ್ಧಿಸ್ಟ್ ಅಂತ ಓದಿರಿ ನೀವು. ಅದ್ರ ಸಂಬಂಧ ಒಂದು ಕರೆಕ್ಟ್ ಐತಿ, ಒಂದು ಇರ್ಲೇಬೇಕು ಆಪ್ಷನ್ನಾಗ. ಅದಕ್ಕೆ 3 ಹೋತು. ಎ ಹ್ಯೂಜ್ ಇಮೇಜ್ ಆಫ್ ವರಹ ಅವತಾರ್ ಆಫ್ ವಿಷ್ಣು ಅಂಡ್ ಹಿ ರೆಸ್ಕ್ಯೂಸ್ ಗಾಡೆಸ್ ಅರ್ತ್. ಇದು ನೋಡ್ರಿ ಹಿರಣ್ಯಕ ಏನೈತಲ್ರಿ ಇದು, ಇವರು ಇದಾಗಿರ್ತದಲ್ಲ, ವಿಷ್ಣು ಇಂತ್ರ ಕರ್ಸಾಗಿರ್ತಾರ ಅವರು, ವಾಪಸ್ ಭೂದೇವಿನ ಇದನ್ನ ಮಾಡ್ಕೊಂಡು ಹೋಗಿರ್ತಾರ. ಅದ್ರದ್ದು ಇಮೇಜ್ ಐತಲ್ಲ, ವಾಪಸ್ ವಿಷ್ಣು ಏನದು ಬೋರ್ ಅವತಾರ ಅಥವಾ ವರ ಅವತಾರ ತಗೊಂಡೋಗಿ ಭೂದೇವಿನ ವಾಪಸ್ ತೊಗೊಂಬರ್ತಾನಲ್ಲ, ಆ ಸ್ಟೋರಿ ಕೇಳಿರಲ್ಲ. ಅದು ಎಲ್ಲೈತೆ ಅಂದ್ರೆ ಮೌಂಟ್ ಅಬೂದಾಗ ಐತಂತ. ಮೌಂಟ್ ಅಬೂ ನೀವು ನೋಡಿರ್ತಾರಲ್ಲ, ಜೈನ ರಿಲೇಟೆಡ್ ಟೆಂಪಲ್ಸ್ ಅದಾವ ಅಲ್ಲಿ, ದಿಲ್ವಾರ ಟೆಂಪಲ್ಸ್ ಅಂತೀವಲ್ಲ ಅವು ಅದಾವು. ಮೌಂಟ್ ಅಬೂದಾಗ ಇಲ್ಲಿದು ಎಲ್ಲೈತಿ ಹಂಗಂದ್ರೆ. ಅಗಳ ನೋಡಿ ಆಪ್ಷನ್ದಾಗ ನೋಡಿದೇವಲ್ಲ ನಾವು, ಏನ್ ನೋಡಿದ್ದೇವು, ಉದಯಗಿರಿ ಕೇವ್ಸ್ ಬಗ್ಗೆ ನೋಡಿದೇವಲ್ರಿ. ನೋಡ್ರಿ ಅಲ್ಲಿ ನೀವು ಏನ್ರ ಅಕಸ್ಮಾತ್ ಉದಯಗಿರಿನ ಜಸ್ಟ್ ಒಂದು ಸರ್ಚ್ ಹೊಡೆದಿದ್ರಿ ಅನ್ರಿ, ಅದ್ರ ಆ ಕ್ವಶನ್ ನೋಡಿ ಉದಯಗಿರಿ ಅಂತ ಹೇಳಿ ನೆಟ್ನ ಸರ್ಚ್ ಹೊಡೆದಿದ್ರು ನೀವು ಫಸ್ಟ್ ಇಮೇಜ್ ಬರೋದೇನೆ ಇದೆ, ಯಾವುದು ವರಾವತಾರದು. ನೋಡಿ ಅಷ್ಟರ ಬೇಸಿಕ್ ನಿಮ್ಗೆ ಕ್ಯೂರಿಯಾಸಿಟಿ ಐತಿಲ್ಲ ಅಂತ ಚೆಕ್ ಮಾಡತ್ತಾರ ಅವ್ರು. ಅಲ್ಲಿ ನೀವು ಇದೇನ್ರ ಉದಯಗಿರಿ ಅಂತ ಹೇಳಿ ನೋಡಿದ್ಕೊಳ್ಳೇನ ನೀವು, ಇಲ್ಲ ಐತಲ್ರಿ ಆಗ ಇಲ್ಲಿ ಕೊಟ್ಟರು ಆಪ್ಷನ್ ಒಳಗೆ ಐತೆ ಆಕ್ಚುಲಿ ನೋಡ್ಬೇಕಂದ್ರೆ. ಇದನ್ನ ಜಸ್ಟ್ ನೀವು ಅದಕ್ಕೆ ನಿಮಗೆ ಸರ್ಚ್ ಹೊಡ್ರಿ ಅಂತ ಹೇಳೋದು. ಇದ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದ್ರಿ ಅಂದ್ರೂ, ಸ್ವಲ್ಪ ಒಂದು ಗೂಗಲ್ದಾಗ ಸರ್ಚ್ ಹೊಡೆದಿದ್ರು ಅಂದ್ರೂ ಅದು ಎಲ್ಲೈತೆ ಅಂತ ಗೊತ್ತಾಗತ್ತಾ ನಿಮ್ಗೆ. ಮೌಂಟ್ ಅಬೂದಾಗ ಇಲ್ಲ ಅಂತ ತೆಗೆದು ಬಿಡ್ಬೋದು ನೀವು. ಎರಡನೇ ತಪ್ಪು ಅಂತಂದ್ರೆ ಇದು ಹೋತು. ಸೀದಾ ಆನ್ಸರ್ ಬಂತಲ್ಲ 1 and 3 ಅಂತ ಹೇಳಿ. ಅದು ಕೇಳತ್ತೀನಿ ನಾನು ನಿಮಗೆ. ಅರ್ಜುನಾಸ್ ಪೆನೆನ್ಸ್ ಡಿಸೆಂಟ್ ಆಫ್ ಗಂಗಾ ಸ್ಕಲ್ಪ್ಟೆಡ್ ಆನ್ ದ ಸರ್ಫೇಸ್ ಆಫ್ ಹ್ಯೂಜ್ ಬಾಲ್ಡರ್ಸ್. ಇದು ನಿನ್ನ ಸ್ಟೋರಿ ಹೇಳಿದೆ ನಿಮ್ಮ ಪ್ರೀತಿ, ಕೀರ್ತಾರ್ಜುನೆಯ ಸ್ಟೋರಿ ಅಂತ ಹೇಳಿ. ಅರ್ಜುನ ಏನದು ತಪಸ್ಸಿಗೆ ಹೋಗಿರ್ತಾನ, ಎಲ್ಲಿ ಹಿಮಾಲಯಸ್ದಾಗ ಹೋಗಿರ್ತಾನ, ಕೀರ್ತ ಅಂತ ಹೇಳಿ ಶಿವನ್ ರೂಪದಾಗ ಬಂದಿರ್ತಾನ ಅಂತ ಹೇಳಿದ್ನಲ್ಲಿ ಕೀರ್ತಾರ್ಜುನೆಯ ಅಂತ ಹೇಳಿ. ಅದು ಎಲ್ಲಿ ಕೆತ್ತಾರ ಅಂತ ಕೇಳ್ಯಾರ, ಮಮಲಾಪುರಂ. ಇದು ಬರೋಬ್ಬರಿ ಐತಿ, ಮಮಲಾಪುರಂ ಒಳಗೆ ಕಟ್ಟ್ಯಾರ ಅದನ್ನು, ಕೆತ್ತಾರ. ಅದ್ರ ಸಂಬಂಧ 1 and 3 ಆನ್ಸರ್. ಅರ್ಥದ ಈಗೆಲ್ಲೈತಿ ಇಲ್ಲೈತಿ. ಕಲೆ ಮತ್ತು ಸಂಸ್ಕೃತಿ ಭಾರತೀಯ ಇತಿಹಾಸದ ಉಲ್ಲೇಖದೊಂದಿಗೆ ಈ ಕೆಳಗಿನ ಜೋಡಿಗಳನ್ನು ಪರಿಶೀಲಿಸಿ ಅಂತ. ಪ್ರಸಿದ್ಧ ಶಿಲ್ಪಕಲೆ ಯಾವುದು, ಅದರ ಸ್ಥಳ ಯಾವುದು ಅಂತ ಕೇಳ್ಯಾರ. ಮೇಲಿನ ಹಲವಾರು ದೈವಿಕ ಸಂಗೀತಗಾರರು ಮತ್ತು ಕೆಳಗೆ ಅವರ ದುಃಖಿತ ಅನುಯಾಯಿಗಳು ಚಿತ್ರದೊಂದಿಗೆ ಬುದ್ಧನ ಮಹಾಪರಿನಿರ್ವಾಣ ಭಾವಚಿತ್ರ ಅಜಂತದಾಗ ಐತೆ ಅನ್ಕೊಂಡು. ನಾ ಹೇಳಿದ್ನಲ್ಲಿ ಅಜಂತ ಬುದ್ಧಿಸ್ಟ್ ಅಂತ ಗೊತ್ತೈತೆ ಅನ್ಕೊಳ್ಳಿ. ಇಷ್ಟ ಗೊತ್ತೈತಿ ನಿಮ್ಗೆ ಅಟ್ಲೀಸ್ಟ್. ಈ ಇಷ್ಟ ಗೊತ್ತಿದ್ರು ಮಹಾಪರಿನಿರ್ವಾಣದ ಒಂದ್ ಸಣ್ಣ ಇಮೇಜ್ ಎಲ್ಲರ ಸಣ್ಣ ಮೂಲ್ಯಾಕ ಎತ್ತಿದ್ರು ಅಂದ್ರು ಇದು ಕರೆಕ್ಟ್ ಆಗತ್ತಲ್ರಿ. ಅದಕ್ಕೆ ಹೇಳತ್ತೀನಿ, ಎಲ್ಲರ ಒಂದ್ ಸಣ್ಣ ಇಡೀ ಅಜಂತದಾಗ ಎಷ್ಟು 30 ಗುಹೆಗಳ ಮೇಲೆ 30 ಗುಹೆಗಳು ಅದಾವಲ್ಲ, ಅದ್ರ ಎಲ್ಲರ ಒಂದ್ ಕಡೆ ಸಣ್ಣ ಇದನ್ನ ಕೆತ್ತಿದ್ರು ಇದು ಕರೆಕ್ಟ್. ಅವೇನ್ ಹೋಗಿ ಕ್ವಶನ್ ತೆಗಿಯವ ಎಲ್ಲ ಒಂದೂ ಇಲ್ಲಿ ಬಿಡೋದ್ರಾಗ ಅಂತ ಹೇಳಿ ನೋಡ್ಕೊಂಡ್ ಬಂದಿರ್ತಾನ ಅಂತ ಅನ್ಕೊಂಡ್ರೆ ನೀವು, ಅದು ಇದ್ದಲ್ಲೇ ಕೊಟ್ಟಿರ್ತಾನ ನಾವು. ಅದಕ್ಕೆ 1ನೇದು ಕರೆಕ್ಟ್ ಐತೆ ಅನ್ಕೋರಿ. ನಾ ಹೇಳಿದ್ನಲ್ಲಿ 1ನೇದು ಕರೆಕ್ಟ್ ಐತಂದ್ರ 1ನೇದು ಇರಲೇಬೇಕಂತಂದ್ರೆ ಇದು ಆಪ್ಷನ್ ಹೋತಲ್ಲ. ಈ ಒಳ್ಳೆ ಮೇಲೆ ರಿಪೀಟ್ ಮಾಡತ್ತ ಅನ್ಕೋಬೇಡ್ರಿ, ಇದು ನೆಸೆಸರಿ ಐತೆ. ಅದಕ್ಕೆ ಆಳವಾದ ಮತ್ತು ಏನದು ಗೊಂದಲಮಯ ನೀರಿನಿಂದ ಭೂದೇವಿಯನ್ನು ರಕ್ಷಿಸುತ್ತಿರುವ ವಿಷ್ಣುವಿನ ವರ ಅವತಾರ ಎಲ್ಲ ಇದೆ ಚಿತ್ರ. ಮೌಂಟ್ ಅಬು ಅಲ್ಲ, ಮೌಂಟ್ ಅಬು ಇಲ್ಲಿ ಜೈನ್ ರಿಲೇಟೆಡ್ ಕೇಸ್ ಅದಾವ. ದಿಲ್ವಾರ ಗುಡಿ ಅಂತೀವಲ್ಲ, ಅದು ದಿಲ್ವಾರ ದೇವಾಲಯಗಳು. ಅದ್ರ ಸಂಬಂಧ ಇದ್ರ ಮೇಲೆ ರಿಸರ್ಚ್ ಮಾಡಿದ್ರಿಂದ ಉದಯಗಿರಿ ರಿಪೀಟ್ ಆಗಿತ್ತಲ್ಲ, ಇದು ಈ ಆಪ್ಷನ್ ಇಲ್ಲಿ ರಿಪೀಟ್ ಆಗೈತೆ. ಅದ್ರ ಸಂಬಂಧ ಅದನ್ನ ಎಲ್ಲ ಐತಂದು ನೀವು ಜಸ್ಟ್ ನೋಡಿದ್ರು ಅಂದ್ರೂ ಅದು ನಿಮ್ಗೆ ಉದಯಗಿರಿ ಕೇವ್ಸ್ನಾಗ ಐತೆ ಗೊತ್ತಿರುತ್ತೆ. ಅದ್ರ ಸಂಬಂಧ 2 ಇರಬೇಕು ಆಪ್ಷನ್ನಾಗ. 2 ಇರಬೇಕಂತಂದ್ರೆ ಇದು ಆನ್ಸರ್ ಹೋತು. 2 ಇರಬಾರ್ದಲ್ಲ, ಸಾರಿ 2 ತಪ್ಪೈತಿ. 2 ತಪ್ಪೈತೆ ಅಂತಂದ್ರೆ 2 ಹೋತು. ತಡ್ರೆ ಒಂದು ಸೆಕೆಂಡ್, ಇದೇನೋ ಮಿಸ್ ಮ್ಯಾಚ್ ಆದಂಗದ ಆಪ್ಷನ್ಸ್ ಇಲ್ಲಿ ಬೇರೆ ಅದಾವ. ಇಲ್ಲಿ 1 and 3 ಐತಿ, ಇಲ್ಲಿ 1 and 3 ಇಲ್ಲೇ ಇಲ್ಲ ಆಪ್ಷನ್. ಸಾರಿ ಇಲ್ಲ ಐತಲ್ಲ, ತಡಿ ಒಂದು ಸೆಕೆಂಡ್. ಏನೈತಿ ತಡಿ ನೆಂಬಿಡಿಸ್ಬಿಡ್ತೀನಿ. ನಾ ಏನು ಹೇಳಿದೆ ನಿಮ್ಗೆ, ಬುದ್ಧ ಪರಿನಿರ್ವಾಣ ಅಜಂತದಾಗ ಐತೆ ಅಂತ ನಿಮ್ಗೆ ಗೊತ್ತಿದ್ರ 1 ಇರ್ಬೇಕಲ್ಲ ಆಪ್ಷನ್ದಾಗ. 1 ಐತಿ. ಹಂಗಂದ್ರೆ ಇದು ಹೋತಲ್ಲ, 3 ಹೋತು. ಈ ನೆಕ್ಸ್ಟ್ ಏನೈತಿ, ಮೌಂಟ್ ಅಬು ಇರಬಾರ್ದು. ಮೌಂಟ್ ಅಬು ಸ್ಟೇಟ್ಮೆಂಟ್ನಾಗ ಇರಬಾರ್ದು ಅಂತ. ಉದಯಗಿರಿ ಒಳಗೈತಿ, ಹಂಗಂದ್ರೆ 2 ಇರಬಾರ್ದು ಆಪ್ಷನ್ನಾಗ. 2 ಇರಬಾರ್ದಂದ್ರೆ ಇಲ್ಲೊಂದು ಐತಿ, 2 ಇಲ್ಲೊಂದು ಐತಿ. ಅದಕ್ಕೆ ಇದು ಹೋತು. ಹಂಗಂದ್ರೆ 1 and 3 ಆನ್ಸರ್. ಆದ್ರೆ
ಇಲ್ಲಿ ನೋಡ್ರಿ ಮೂರನೇದು ಏನೈತಿ, ಬೃಹತ್ ಬಂಡೆಗಳ ಮೇಲಿನ ಕೆತ್ತಲಾದ ಅರ್ಜುನ ತಪಸ್ಸು ಎದಕ್ ಮಾಡಕ್ ಹೋಗಿದ್ನಿ ಅಂತ ಹೇಳಿದ್ನಲ್ಲ, ಅದೆಲ್ಲೈತಿ ಮಮಲಾಪುರಂದಾಗ ಐತಿ. ಅದ್ರ ಸಂಬಂಧ 1 and 3 ಕರೆಕ್ಟ್ ಆನ್ಸರ್. ನೋಡಿ, ಕೆಲವು ಬೌದ್ಧ ಕಲ್ಲಿನ ಗುಹೆಗಳನ್ನು ಚೈತ್ಯಗಳು ಎಂದು ಕರೆಯಲಾಗುತ್ತದೆ, ಇತರೆಗಳನ್ನು ವಿಹಾರಗಳನ್ನು ಕರೀತಾರಂತೆ. ಇದರ ನಡುವೆ ಡಿಫ್ರೆನ್ಸ್ ಏನಂತ ಹೇಳ್ಯಾರ. ವಿಹಾರವು ಪೂಜಾ ಸ್ಥಳವಾಗಿದೆ, ಆದರೆ ಚೈತ್ಯವು ಏನದು ಭಿಕ್ಷುಗಳ ಅಂದ್ರೆ ಅವ್ರು ಇರ್ತಾರಲ್ಲ, ಮಾಂಗ್ಸ್ ಇರ್ತಾರಲ್ಲ, ಅವರು ವಾಸಿಸುವ ಸ್ಥಳ ಐತೆ ಅಂತ ಹೇಳಿ. ಇದು ಉಲ್ಟಾ ಕೊಟ್ರೆ ಆಕ್ಚುಲಿ. ವಿಹಾರ ಅವರು ವಾಸಿಸುವ ಸ್ಥಳ, ಅಥವಾ ಚೈತ್ಯ ಅವರು ಪೂಜಿಸುವ ಸ್ಥಳ. ಇದು ಉಲ್ಟಾ ಕೊಟ್ರು, ಅದಕ್ಕೆ ಇದು ತಪ್ಪಾಗುತ್ತೆ. ಚೈತ್ಯ ಪೂಜಾ ಸ್ಥಳವಾಗಿದೆ, ಇದು ಕರೆಕ್ಟ್ ಐತಿಲ್ಲ. ಆದ್ರೆ ವಿಹಾರವು ಇಲ್ಲಿ ನೋಡಿ ಕರೆಕ್ಟ್ ಐತಲ್ರಿ. ಇದು ಚೈತ್ಯ ಏನೋ ಪ್ಲೇಸ್ ಆಫ್ ವರ್ಷಿಪ್, ಪೂಜಾ ಸ್ಥಳ. ವಿಹಾರ ಅಂತ ಹೆಸರ ಗೊತ್ತಾಗ್ಬಿಡುತ್ತೆ. ವಿಹಾರ ಅಂತಂದ್ರೆ ಏನ್ರಿ? ವಿಹಾರ ಅಂದ್ರೆ ಇರುವ ಸ್ಥಳ, ವಾಸಸ್ಥಳ. ಅದ್ರ ಸಂಬಂಧ ಅದು ಕರೆಕ್ಟ್ ಇದೆ. ಚೈತ್ಯವು ಗುಹೆಯ ಕೊನೆಯ ತುದಿಯಲ್ಲಿ ಇರುವ ಸ್ತೂಪವಾಗಿದ್ದರೆ, ವಿಹಾರವು ಅದಕ್ಕೆ ಅಕ್ಷೀಯವಾದ ಸಭಾಂಗಣವಾಗಿದೆ ಅಂತ. ಇದು ಅದಕ್ಕೆ ರಿಲೇಟೆಡ್ ಇಲ್ಲ. ಎರಡು ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ನೋಡ್ರಿ. ಈ ಆಪ್ಷನ್ ಈಸಿಲಿ ಎರಡರ ವ್ಯತ್ಯಾಸ ಇಲ್ಲ ಅಂದ್ರೆ ಕ್ವಶನ್ ಅದಕ್ಕೆ ಬೀಳ್ತಿತ್ತು. ಕ್ವಶನ್ ಬೀಳ್ತಂದ್ರೆ ಏನೋ ವ್ಯತ್ಯಾಸ ಐತಿ ಅಂತ ನೋಡ್ರಿ. ಇದನ್ನ ಏನು ಗೊತ್ತಿಲ್ಲ, ಇದನ್ನೊಂದು ಈಸಿಲಿ ತೆಗೆದೋಗ್ಬಿಡು. ವೀಕ್ ಆಪ್ಷನ್ ಅದು. ಅರ್ಥಾತ್ ಇಲ್ಲೆಲ್ಲೈತಿ, ಸಮ್ ಬುದ್ಧಿಸ್ಟ್ ರಾಕ್ ಕಟ್ ಕೇವ್ಸ್ ಕಾಲ್ಡ್ ಆಸ್ ಚೈತ್ಯಾಸ್ ವೈಲ್ ಅದರ್ಸ್ ಆರ್ ಕಾಲ್ಡ್ ಆಸ್ ವಿಹಾರಸ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಅಂತ ನೋಡ್ರಿ. ಡಿಫರೆನ್ಸ್ ಬಿಟ್ವೀನ್ ದ ಟೂ ಅಂತ ಅವರ ಆಪ್ಷನ್ ನ ಕೇಳ್ಯಾರ. ಇಲ್ಲೇನ ದೇರ್ ಇಸ್ ನೋ ಮಟೀರಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಅಂತ. ಡಿಫರೆನ್ಸ್ ಇಲ್ಲ ಅಂತಂದ್ರೆ ಇದು ಆಪ್ಷನ್ ಯಾಕೆ ಬರ್ತಾ ಹೇಳ್ರಿ? ಅಂದ್ರೆ ಕ್ವಶನ್ ಕೇಳಿದ್ರು ನೀಡರ್ ಏನಿತ್ತು ಡಿಫರೆನ್ಸ್ ಇಲ್ಲ ಅಂದ್ರೆ. ಅರ್ಥತಾ? ವಿಹಾರ ಇಸ್ ಅ ಪ್ಲೇಸ್ ಆಫ್ ವರ್ಷಿಪ್ ವೈಲ್ ಚೈತ್ಯ ಇಸ್ ಅ ಡ್ವೆಲ್ಲಿಂಗ್ ಪ್ಲೇಸ್ ಅಂತ. ಇದು ಉಲ್ಟಾ ಕೊಟ್ಟರು. ಚೈತ್ಯ ಇಸ್ ಎ ವರ್ಷಿಪ್, ವಿಹಾರ ಇಸ್ ಎ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಮಾಂಕ್ಸ್. ಇದ್ರ ಸಂಬಂಧ ಇದು ತಪ್ಪೈತಿ. ಚೈತ್ಯ ಇಸ್ ಎ ಪ್ಲೇಸ್ ಆಫ್ ವರ್ಷಿಪ್ ವೈಲ್ ವಿಹಾರ ಇಸ್ ಎ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಮಾಂಕ್ಸ್. ಇದು ಕರೆಕ್ಟ್ ಐತಿ. ಚೈತ್ಯ ಇಸ್ ಸ್ತೂಪ ಅಟ್ ದ ಫಾರ್ ಎಂಡ್ ಆಫ್ ದ ಕೇವ್ ವೈಲ್ ವಿಹಾರ ಇಸ್ ಆಲ್ ಎಕ್ಸೆಲ್ ಟು ಇಟ್. ಇದು ತಪ್ಪೈತಿ. ಅರ್ಥಾತ್ ಈಗ ಸ್ವಲ್ಪ ಕೆ ಎ ಕ್ವಶನ್ಸ್ ನೋಡೋಣ. ಕೆ ಎದಾಗ ಏನೇನು ಕೇಳ್ಯಾರ ಅಂತ ನೋಡ್ರಿ. ಅವ ಸೇಮ್ ಇಂಪಾರ್ಟೆಂಟ್ ಥೀಮ್ ರಿಪೀಟ್ ಆಗ್ಯಾವ. ನಾನು ನಿಮ್ಗೆ ತೋರಿಸ್ತೀನಿ. ಯಾವ UPSC ನಾವು ಕ್ವಶನ್ಸ್ ನೋಡಿದೇವಲ್ಲ, ಅದೇ ಥೀಮ್ ಇಟ್ಕೊಂಡು ಇವ್ರು ಕ್ವಶನ್ಸ್ ಕೇಳತ್ತಾರ. ಈಗ ಶೇರ್ಷಾ ಸೂರಿ ಬಗ್ಗೆ ನಾನು ನೀನು ಹೇಳಿದ್ನ ನಿಮ್ಗೆ. ಇವ್ರು ಏನ್ ಮಾಡ್ಯಾರ, ಸ್ವಲ್ಪ ಆಕ್ಚುಯಲ್ ಮಾಡ್ಯಾರ ಅಷ್ಟ ಕ್ವಶನ್. ಯಾವ್ದು ಇನ್ಕರೆಕ್ಟ್ ಅನ್ಕೊಟ್ರು. ಫಾದರ್ ಆಫ್ ಶೇರ್ಷಾ ಸೂರಿ ಹಸನ್ ಸೂರಿ. ಇದು ಕರೆಕ್ಟ್ ಐತಿ. ದ ಒರಿಜಿನಲ್ ನೇಮ್ ಆಫ್ ಶೇರ್ಷಾ ಸೂರಿ ವಾಸ್ ಫರೀದ್. ಇದು ಬರೋಬ್ಬರಿನ ಐತಿ. ಇದು ನೆನ್ಪಿಡೋರು ಇವನ್ನೆಲ್ಲ ಫ್ಯಾಕ್ಟ್ಸ್ ಆಲ್ ರಿಪೀಟ್ ಆಗೋ ಚಾನ್ಸ್ ಇರ್ತದೆ. ಅದಕ್ಕೆ ಶೇರ್ಷಾ ಸೂರಿ ಡೈಡ್ ಡ್ಯೂರಿಂಗ್ ದ ಕ್ಯಾಂಪೇನ್ ಆಫ್ ಕಲಿಂಜರ್ ಅಂತ ಐತಿ. ಇದು ಕರೆಕ್ಟ್ ಐತಿ. ಆಕ್ಚುಲಿ ಸಾಯುದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಐತ್ರಿ. ಅವ ಆಕ್ಚುಲಿ ಇದರಿಂದ ಸಾಯಲ್ಲ, ಒಂದು ಆಕ್ಸಿಡೆಂಟ್ ಇಂದ ಸಾಯ್ತಾನೆ. ಬಾಂಬ್ ಇರ್ತೈತಿ, ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ, ಬಾಂಬ್ ಆಕ್ಸಿಡೆಂಟ್ ಆಗಿ ಸಾಯ್ತಾನ್ರಿ ಶೇರ್ಷಾ ಸೂರಿ. ಅದ್ರ ಸಂಬಂಧ ಇದು ಕರೆಕ್ಟ್ ಐತಿ. ಶೇರ್ಷಾ ಸೂರಿ ವಾಸ್ ಸಕ್ಸೀಡೆಡ್ ಬೈ ಫಿರೋಜ್ ಶಾ ಅಂತ ಐತಿ. ಇದು ತಪ್ಪೈತಿ. ಹಂಗಂದ್ರೆ ಯಾರು? ಫಿರೋಜ್ ಶಾ ಬದ್ಲಿ ಯಾರಿದ್ರು ರಾಜ? ಇನ್ನೊಬ್ರು ಫರೀದ್ ಅಂತ. ಫರೀದ್ ಅವನು ಇದ್ರ ನೇಮ್ ಅಲ್ರಿ. ಇವನ ಹೆಸರು ಏನಾಯ್ತಲ್ರಿ? ಇವ್ರ ಹೆಸರು ನೆನಪಾಗೋಲ್ತು. ಸಾರಿ ಗೊತ್ತಾಯ್ತು, ಜಲಾಲ್ ಖಾನ್ ಅಂತ ಹೇಳಿ. ಜಲಾಲ್ ಖಾನ್ ಶೇರ್ಷಾ ಸೂರಿದ ಸಕ್ಸೆಸರ್ ಇದ್ದ. ಗೊತ್ತಾ? ಇಲ್ಲಿ ಕನ್ನಡದ ನೋಡೋದಾದ್ರೆ, ಶೇರ್ಷಾ ಸೂರಿ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗೂ ತಪ್ಪಾಗಿದೆ ಅಂತ. ಶೇರ್ಷಾ ಸೂರಿದ ತಂದೆ ಹೆಸರು ಹಸನ್ ಸೂರಿ. ಶೇರ್ಷಾ ಸೂರಿ ಮೂಲ ಹೆಸರು ಫರೀದ್. ಕರೆಕ್ಟ್ ಐತಿ. ಶೇರ್ಷಾ ಸೂರಿಯು ಕಲಿಂಜರ್ ದಂಡಯಾತ್ರೆಯಲ್ಲಿ ಸಮಯದಲ್ಲಿ ಮರಣ ಹೊಂದಿದರು. ಇದು ಬರೋಬ್ಬರಿ ಐತಿ. ಶೇರ್ಷಾ ಸೂರಿ ನಂತರ ಫಿರೋಜ್ ಶಾ ಅಧಿಕಾರ ಬಂದರು. ಫಿರೋಜ್ ಶಾ ಅಲ್ಲ, ಇದು ಯಾವ್ದು ಅಂತ ಹೇಳಿದೆ ನಿಮ್ಗೆ? ಜಲಾಲ್ ಖಾನ್. ಯಾರು? ಜಲಾಲ್ ಖಾನ್ ಅಂತ ಹೇಳಿ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಪಲ್ಲವ ದೇವಾಲಯಗಳ ದ್ರಾವಿಡ ಶೈಲಿ ಆರಂಭ ದೇವಾಲಯಗಳಾಗಿವೆ ಅಂದ್ಬಿಟ್ರು. ಹೌದಾ? ಇದು ನೀವು ಕೇಳಿರ್ತೀರಿ. ಏನು ದೇವಾಲಯಗಳು ಆರಂಭದಲ್ಲಿ ಪಲ್ಲವರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ. ಆದ್ರೂ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೋರೋದು. ಅವು ಕಲ್ಲಿನಲ್ಲಿ ಕೆತ್ತಿದ ದೇವಾಲಯಗಳಲ್ಲಿ ಪ್ರಸಿದ್ಧವಾಗಿ. ನೋಡ್ರಿ, ಇದು ಎಷ್ಟು ಬ್ರಾಡ್ ಸ್ಟೇಟ್ಮೆಂಟ್ ಐತಿ. ಮತ್ತೆ ಕಲ್ಲಾಗ ಕೆತ್ತಿದ್ರಿ ಅಂತನ, ಕಲ್ಲಾಗ ಕೆತ್ತಬೇಕಲ್ಲ, ಎಲ್ಲೇ ಒಂದ್ ಕಡೆ ಕೆತ್ತಿರ್ಬೇಕಲ್ಲ ಅವರು ಕಲ್ಲಾಗ. ಅದ್ರ ಸಂಬಂಧ ಇದು ಇರಬೇಕು. ಆಪ್ಷನ್ನಾಗ 100% 2 ಇರಬೇಕು. 2 ಇರಬೇಕಂತಂದ್ರ ನೋಡ್ರಿ, 2 2 2 2 ನೋಡ್ರಿ. ಅವ್ರ ನಿಮ್ಗ ಆಕ್ಚುಲಿ ಹೆಂಗ್ ಮಾಡ್ಯಾರಂದ್ರ 2 ಕೇಳು ನೀಡೇ ಇರ್ಲಿಲ್ಲ ಅವ್ರು. ಎಲ್ಲಾ ಆಪ್ಷನ್ನಾಗೂ ಹಾಕಿದ್ರ, ಮತ್ತೆ ಕ್ವಶನ್ ಒಳಗರ ಎದಕ್ಕೆ ಹಾಕಿದ್ರಿ? ಅದನ್ನ ಕರೆಕ್ಟ್ ಐತೆ ಅಂತ ನೀವು ಹೇಳತ್ತೀರಿ, ಮತ್ತೆ ಕ್ವಶನ್ ಒಳಗೆ ಹಾಕು ನೀಡ್ರ ಏನಿತ್ತದು? ಅರ್ಥತ ನಿಮ್ಗ? ಈ ತರ ಕ್ವಶನ್ 2 ಕರೆಕ್ಟ್ ಐತೆ ತಪ್ಪೈತೆ ಚೆಕ್ ಮಾಡತ್ತಿಲ್ಲ ಅವ್ರು. ಸುಮ್ಮಂಗ ಎಕ್ಸ್ಟ್ರಾ ಒಂದು ಪೇಜ್ ಜಾಸ್ತಿ ಅಲ್ಲ ಅಂತ ಹಾಕ್ಯಾರ ಅಷ್ಟೇ. ಈ ಪಲ್ಲವ ವಾಸ್ತುಶಿಲ್ಪವು ಸಾಂಸ್ಕೃತಿಕವಾಗಿ ದೂರವಾದ ಪಾರಿಸ್ಟ್ ವಾಸ್ತುಶಿಲ್ಪದ ಮೇಲೆ ಪ್ರಭಾವ ಬೀರಿದೆ ಅಂತ. ನೋಡ್ರಿ, ಒಂದು ಇನ್ಫ್ಲೂಯೆನ್ಸ್ ಅನ್ನು ವರ್ಡ್ ಏನಿಲ್ಲ, ಪ್ರಭಾವ ಅನ್ನೋದು ಬಹಳ ಬ್ರಾಡ್ ಟರ್ಮ್ ಇದು. ಅಂದ್ರೆ ಇದಕ್ಕೊಂದು ಡೆಫಿನಿಷನ್ ಇಲ್ಲ ಇದಕ್ಕೆ. ಅದ್ರ ಸಮ ಪ್ರಭಾವ ಎಲ್ಲೇ ಒಂದ್ ಕಡೆ ಬೀರಿದ್ರು, ಫಾರ್ ಈಸ್ಟ್ ಒಳಗ ಅಥವಾ ಈ ಈಸ್ಟ್ ಒಳಗೆ ಎಲ್ಲೇ ಒಂದ್ ಕಡೆ ಬೀರಿದ್ರು ಇದು ಕರೆಕ್ಟ್ ಆಗುತ್ತೆ. ಎಲ್ಲೇ ಒಂದ್ ಸಣ್ಣ ಎಕ್ಸಾಂಪಲ್ ತಂದು ತೋರಿಸ್ತೀರಿ ನೀವು, ಆಮೇಲೆ ಕೀ ಆನ್ಸರ್ ಬಿಟ್ಟ ಮೇಲೆ ಇದು ತಪ್ಪ ಅಂತ ಹೇಳಿದ್ರು ಅನ್ಕೋರಿ. ನೀವು ಯಾವ್ದೋ ಒಂದು ಫಾರೆಸ್ಟ್ ಗುಡಿ ತಂದು ಅಲ್ಲಿಂದ ಈ ಪಲ್ಲವರು ಇನ್ಸ್ಪೈರ್ ಆಗ್ಯಾರ ಅಂತ ಒಂದು ತೋರಿಸಿ ಇದನ್ನ ಕರೆಕ್ಟ್ ಮಾಡಕ್ ಹಚ್ತೀರಿ. ಅದ್ರ ಸಂಬಂಧ ಇದು ಬರೋಬ್ಬರಿ ಐತಿ. ಬ್ರಾಡರ್ ಟರ್ಮ್ ಅದ. ಹಂಗಂದ್ರೆ 3 ಇರ್ಬೇಕು ಆಪ್ಷನ್ನಾಗ. 3 ಇರ್ಬೇಕಂದ್ರೆ ಇಲ್ಲೊಂದೈತಿ, 3 ಇರ್ಬೇಕಂದ್ರೆ ಇಲ್ಲೊಂದೈತಿ, ಇಲ್ಲೊಂದೈತಿ. ಇದೊಂದು ಆಪ್ಷನ್ ಹೋದ್ರಿ. ಈಗ ಪಲ್ಲವರು ಕಲ್ಲಿನ ಕೆತ್ತುವ ಕಲೆಯಲ್ಲಿ ಶ್ರೀಲಂಕಾದಿಂದ ಕಲಿತಾರ ನೋಡ್ರಿ.
ನಾವು ಓದಿರ್ತೀವಲ್ಲ ಅವ್ರು ನಾವೇ ಶ್ರೀಲಂಕಾದಾಗ ಕಲಿಯೋಣ ಹೇಳು. ಈಗ ನೀವು ಹಿಂಗೆ ಥಿಂಕ್ ಮಾಡ್ರಿ, ಇವೆರಡು ಸ್ಟೇಟ್ಮೆಂಟ್ ನಾ ಕಾಂಟ್ರಡಿಕ್ಷನ್ ಅಂತ ಹೇಳ್ತೀನಿ ಗೊತ್ತೇನ್ರಿ ಯಾವಾಗಲೂ ನಿಮಗೆ ಒಂದು ಟರ್ಮ್ ಕಾಂಟ್ರಡಿಕ್ಷನ್ ಅಂದ್ರೆ ಎರಡು ಸ್ಟೇಟ್ಮೆಂಟ್ ವಿರುದ್ಧ ಇರ್ತಾವೆ, ಎರಡರೊಳಗೆ ಒಂದೇ ಕರೆಕ್ಟ್ ಆಗಕ್ಕೆ ಸಾಧ್ಯ ಇರ್ತದೆ ಅವಾಗ. ಈ ಎರಡು ಸ್ಟೇಟ್ಮೆಂಟ್ ಈಗ ನೋಡ್ರಿ, ಒಂದು ನಾವು ಫಾರೆಸ್ಟ್ ಮೇಲೆ ಪ್ರಭಾವ ಬೀರಿದೀವಿ ಅಂತ ಒಂದೇದು, ಇದರ ಕರೆಕ್ಟ್ ಆಗಿರ್ಬೇಕಾ? ಅಥವಾ ಕಲ್ಲಿನಲ್ಲಿ ಕೆತ್ತು ಶ್ರೀಲಂಕಾದಿಂದ ಕಲಿತೇವೆ ಒಂದು ನಾವು ಕಲ್ಲಿಂದ ಕೆತ್ತೋದು, ಇದರ ಕರೆಕ್ಟ್ ಆಗಿರ್ಬೇಕು. ಹಂಗಂದ್ರೆ ಎರಡರೊಳಗೆ ಒಂದೇ ಇರ್ಬೇಕು ಆಪ್ಷನ್ನಾಗ. 3, 4 3, 4 ಎರಡೂ ಅದಾವೆ, ಅದ್ರ ಸಂಬಂಧ ಇದು ತಪ್ಪು. 3, 4 ಎರಡೂ ಇಲ್ಲ, ಇಲ್ಲಿ 3, 4 ಮತ್ತೆ 2 ಅದಾವ ನೋಡ್ರಿ, ಅದಕ್ಕೆ ಇದು ಹೋಯ್ತು. ಅಂದ್ರೆ ಎರಡರೊಳಗೆ ಒಂದೇ ಕರೆಕ್ಟ್ ಇರ್ಬೇಕು, 3 ಇರ್ಬೇಕು ಇಲ್ಲ 4 ಇರ್ಬೇಕು. ಹಂಗಂತಂದ್ರೆ 3, 4 ಒಳಗೆ ಯಾವ್ದು ಜಾಸ್ತಿ ನಿಮಗೆ ಕ್ಲೋಸೆಸ್ಟ್ ಆಪ್ಷನ್ ಅನ್ಸುತ್ತೆ, ಯಾವ್ದು ಕರೆಕ್ಟ್ ಆಗ್ಬೋದು ಅನ್ಸುತ್ತೆ. ಈಗ ನಾವು ಕ್ವಶನ್ ಪೇಪರ್ ತೆಗಿಯೋರು ಇರ್ತಾರಲ್ಲ, ಅವ್ರು ನಮ್ಮನ್ನ ನಾವು ಬೈಕೊಳಂಗಿಲ್ಲ ಅಂತ, ಅಥವಾ ಹಿಂಗೆ ಈ ತರ ಸ್ಟೇಟ್ಮೆಂಟ್ ತೆಗಿದೆ ಶ್ರೀಲಂಕಾದಿಂದ ನಾವು ಕಲಿತೇವು, ಅದ್ರೊಳಗೆ ಏನು ಹೊಗಳ್ಕೊಳ್ಳೋ ವಿಷಯ ಏನೈತೆ ಅದನ್ನ ಕ್ವಶನ್ ಕೇಳಕ್, ಅದ್ರ ಸಂಬಂಧ ಇದು ತಪ್ಪಾಗಿರ್ತೈತಿ. ನಾವು ಶ್ರೀಲಂಕಾದಿಂದ ನಾವು ಕಲಿತೇವು ಅಂತ ಹೇಳ್ಕೊಳ್ಳೋದು ನಮ್ಗೆ ಹೆಂಗದು ಒಂಥರ ನೆಗೆಟಿವ್ ಅಲ್ಲ. ಅದ್ರ ಸಂಬಂಧ ಕ್ವಶನ್ ತೆಗಿಯೋರು ನಮ್ಮೊಳಗೆ ಏನೇನು ಹೆಮ್ಮೆ ಐತ್ಲ, ಹೆಮ್ಮೆ ಪಡೋ ವಿಷಯಗಳನ್ನು ಜಾಸ್ತಿ ಕ್ವಶನ್ ಹಾಕ್ತಾರೆ. ಅದ್ರ ಸಂಬಂಧ 4ನೇ ತಪ್ಪೈತಿ. ಈ 4ನೇ ತಪ್ಪೈತಿ ಅಂದ್ರೆ ಇದು ಆಪ್ಷನ್ ಹೋಯ್ತು ನೋಡ್ರಿ. ಹಂಗೆ ಥಿಂಕ್ ಮಾಡಿದ್ರೆ 4ನೇ ಒಂದು ಆಪ್ಷನ್ ಇಂತ ಸಾಲ್ವ್ ಮಾಡ್ಬೋದು ನೋಡ್ರಿ. ನಾ ಯಾವ್ಯಾವ ತರ ಒಂದೇ ಕ್ವಶನ್ ಯಾವ್ಯಾವ ತರ ಬೇರೆ ಬೇರೆ ತರ ಬಿಡಿಸ್ಬೋದು ಅಂತ ಹೇಳ್ಕೊಡ್ತೀನಿ. ನಾ ಏನ್ ಹೇಳಿದೆ, ಶ್ರೀಲಂಕಾದಿಂದ ಕಲ್ತಿಲ್ಲಪ್ಪ ನಾವು ಅಂತ ಹೇಳಿದೆ. ಶ್ರೀಲಂಕಾದಿಂದ ಕಲಿಯೋ ಸ್ಟೇಟ್ಮೆಂಟ್ಗಳನ್ನು ಇವ್ರು ಹಾಕಂಗಿಲ್ಲ ಅಂತ ಹೇಳಿದ್ ನಾನು. ಆ ಥರ ಉಲ್ಟಾ ನೆಗೆಟಿವ್ ಸ್ಟೇಟ್ಮೆಂಟ್ ಇರೋ ಸಂಬಂಧ. ಈಗ 4 ಹೋತಿಲ್ಲ, ಈಗ ನೋಡ್ರಿ 4 ಇಲ್ಲೈತಿ, 4 ಇಲ್ಲೈತಿ, 4 ಇಲ್ಲೈತಿ, 3 ಆಪ್ಷನ್ ಹೋಗೇ ಬಿಟ್ಟು ಸೀದಾ ಯಾವುದು ಉಳುಕಿದ 3 ಆಪ್ಷನ್ ಓದ್ಲಾರ್ದನ ಆನ್ಸರ್ ಬರುತ್ತೆ ನೋಡಿ. ಅದಕ್ಕೆ ಕ್ವಶನ್ ಲಾಸ್ಟ್ ಮಟ್ಟ ಓದ್ಬೇಕು. ಲಾಸ್ಟ್ ಮಟ್ಟ ಓದಿದ್ರೆ ಗೊತ್ತಾಗೇ ಬಿಡುತ್ತೆ ನಿಮಗೆ ಏನು ಮ್ಯಾಲಿನ 3 ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವ ಅಂತೇಳಿ. ಅರ್ಥದಲ್ಲ? ಈ ಥರ ಬಿಡಿಸೋದು ಹೆಂಗೆ ಅನಿಸ್ತು ಅಂತ ಹೇಳ್ರಿ ನಾವು. ಪಲ್ಲವ ಆರ್ ದ ಅರ್ಲಿಯಸ್ಟ್ ಟೆಂಪಲ್ಸ್ ಆಫ್ ದ್ರಾವಿಡ ಸ್ಟೈಲ್, ಇದು ಬ್ರಾಡರ್ ಸ್ಟೇಟ್ಮೆಂಟ್. ದೇ ಆರ್ ನೋಡ್ರಿ, ರಿನೌಡ್ ಫಾರ್ ಲಾಕ್ ಕಟ್ ಆರ್ಕಿಟೆಕ್ಚರ್, ಇದು ಸಿಂಪಲ್ ಸ್ಟೇಟ್ಮೆಂಟ್, ಅದು ಕರೆಕ್ಟ್ ಇರಬೇಕು. ಪಲ್ಲವ ಆರ್ಕಿಟೆಕ್ಚರ್ ಇನ್ಫ್ಲೂಯೆನ್ಸ್ಡ್ ದ ಆರ್ಕಿಟೆಕ್ಚರ್ ಆಫ್ ಫಾರೆಸ್ಟ್. ಇನ್ಫ್ಲೂಯೆನ್ಸ್ಡ್ ಅಂದ್ರೆ ಎಷ್ಟು ಬೇಕಾದಟ್ಟು ಇನ್ಫ್ಲೂಯೆನ್ಸ್ ಮಾಡಿರ್ಬೋದು, ಒಂದು ಗುಡಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಇನ್ಫ್ಲೂಯೆನ್ಸ್ ಮಾಡಿದಂಗ, ಅದು ಸಂಬಂಧ ಇದು ಬ್ರಾಡರ್ ಟರ್ಮ್ ಐತಿ, ಇದು ಕರೆಕ್ಟ್ ಇರತೈತಿ. ಪಲ್ಲವ ಲರ್ನ್ ದ ರಾಕ್ ಕಟ್ ಫ್ರಮ್ ದ ಶ್ರೀಲಂಕಾ ಅಂತ, ಅವ್ರಿಂತ ನಾವೇ ಕಲಿಯೋನು, ಅದಕ್ಕೆ ಇದು ತಪ್ಪೈತಿ. 4ನೇ ತಪ್ಪು ಅಂದ್ರೆ ಹೇಳಿದ್ನಲ್ಲಿ 4 ಹೋದು 1 and 3 ಓನ್ಲಿ ಆನ್ಸರ್. ಆಯ್ತಾ? ನೆಕ್ಸ್ಟ್ ಕ್ವಶನ್, ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರೋನಾಲಜಿಕಲ್ ಆರ್ಡರ್. ನೋಡ್ರಿ, ಒಂದು ಒಳ್ಳೆ ಮೆಳ್ಳೆ ಅವೇ ಟೆಂಪಲ್ಸ್ ರಿಪೀಟ್ ಆಕವು, ಬೇರೆಯವರ ಕೇಳಕ್ ಅವ್ರಿಗೂ ಇದು ಇಲ್ಲ. ಆದ್ರೆ ನಿಮ್ಗೊಂದು ಹೇಳ್ತಿದ್ದೆ ಯಾವಾಗನು ಬೇಸಿಕ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದಕ್ಕಂದ್ರೆ ಬೇಸಿಕ್ಸ್ ಮೇಲೆ ಕ್ವಶನ್ಸ್ ಅವ್ರು ಕೇಳು ನೀಡುನು ಒಂದು ಐತ್ರಿ. ಈಗ ಆಕ್ಚುಲಿ ಹಿಂಗೆ ಬೇಸಿಕ್ ಕ್ವಶನ್ಸ್ ಕೇಳಿದ್ರಂದ್ರೆ ಸೀರಿಯಸ್ ಆಸ್ಪಿರೆಂಟ್ಸ್ ಅಥವಾ ಸ್ಟಡಿ ಮಾಡಿದವ್ರು ಹೋಗ್ತಾರ. ಈಗ ರ್ಯಾಂಡಮ್ ಕ್ವಶನ್ಸ್ ಕೇಳಿದ್ರು ಅನ್ಕೋರಿ, ಅವಾಗ ಶಿಕ್ಷಕರು ಲಾಟ್ರಿ ಬೇಸ್ಡ್ ಆಗ್ಬಿಡ್ತಿರ್ತದೆ. ಯಾವನಿಗೆ ಓದಿರ್ತದ ಅದ್ರ ಬಿದ್ರೆ ಅವ ಹೋಗ್ತಾನ, ಅಕಸ್ಮಾತ್ ಹಂಗ ಸುಮ್ಮಂಗ 1, 2, 3, 4 ಒಳಗೆ ಹೊಡೆದವ ಒಳಗೆ ಹೋಗ್ಬಿಡ್ತಾನೆ. ಅದ್ರ ಸಮ್ ಬೇಸಿಕ್ನಾಗ ಕೇಳಿದ್ರೆ ಏನಾಗುತ್ತೆ, ಒಂದು ಅಟ್ಲೀಸ್ಟ್ ಈ ಲೆವೆಲಿಗೆ ಪ್ರಿಪೇರ್ ಆದವರ ಒಂದು ಸೀರಿಯಸ್ ಪ್ರಿಪೇರ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದವ, ಅದು ರಿಲೇಟೆಡ್ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ರಿಪೀಟ್ ಮಾಡೋದು ರೀಸನ್ ಅದ. ಅವ್ರಿಗೇನು ಹುಚ್ಚಿಡೋದಿಲ್ಲ ಒಳ್ಳೆ ಮೇಲೆ ಕ್ವಶನ್ಸ್ ಕೇಳಕ್ಕೆ. ಯಾರು ಸೀರಿಯಸ್ ಆಗಿ ಓದಿರ್ತಾರಲ್ಲ, PYQs ಎಲ್ಲ ನೋಡಿ ಏನದು ಒಂದು ರಿಸರ್ಚ್ ಮಾಡಿದವರು, ಆ ಥರ ಪರ್ಸನಾಲಿಟೀಸ್ ಅವರಿಗೆ ಆಫೀಸರ್ಸ್ ಆಗಬೇಕಾಗ್ಯಾರ. ಅದ್ರ ಸಂಬಂಧ ಅವರು ಪ್ರೀವಿಯಸ್ ಇಯರ್ ಕ್ವಶನ್ ಯಾರು ನೋಡ್ಕೊಂಡಿರ್ತಾರ ಅದಕ್ಕೆ ಅವರಿಗೆ ಇಂಪಾರ್ಟೆನ್ಸ್ ಕೊಡಕ್ಕೆ, ಓದಿದವರಿಗೆ ಬೆಲೆ ಸಿಗೋ ಸಂಬಂಧ ಬೇಸಿಕ್ಸ್ ಕ್ವಶನ್ಸ್ ಹಾಕಬೇಕು. ಅಂದ್ರೆ ಚಲೋ ಕ್ಯಾಂಡಿಡೇಟ್ಗಳು ಒಳಗೆ ಹೋಗ್ತಾವ ಬೇಸಿಕ್ಸ್ನ ಕೇಳಿದ್ರೆ. ಗೊತ್ತಾ ನಿಮಗೆ ಇದ್ರಿಂದ ಇದೆ ಏನಂತೇಳಿ. ಅದ್ರ ಸಂಬಂಧ ಎಲ್ಲ ಟೆಂಪಲ್ಸ್ ನೋಡ್ರಿ ಕೇಳಿರುವ ಕೇಳ್ತಾರ ಅವ್ರು ಒಳ್ಳೆ ಮೇಲೆ. ಈಗ ಯಾವುದು ಇದು ಆನ್ಸರ್ ನೋಡೋಣ, ಕ್ರೋನಾಲಜಿಕಲ್ ಆರ್ಡರ್ನ ಇದನ್ನ ಮಾಡ ಅಂತ ಹೇಳ್ಯಾರ. ಈಗ ನೀವೇನು ಮಾಡೋದು, ನೀವು ಓಲ್ಡೆಸ್ಟ್ ಈಗ ನೋಡ್ರಿ ಬೃಹದೇಶ್ವರ ನಾವು ಕೇಳಿವ, ಬೃಹದೇಶ್ವರ ಎಲ್ಲಿ ಚೋಳ ರಿಲೇಟೆಡ್ ಐತಿ. ಚೋಳ ರಿಲೇಟೆಡ್ ಸಂಚಿ ಸ್ತೂಪ ಅಂತೂ ಪೂರ್ತಿ ಹಳೇದಪ್ಪ. ಇದು ಸಂಚಿ ಸ್ತೂಪ ಇಂಪಾರ್ಟೆಂಟ್ ಈ ವರ್ಷ, ಇದಕ್ಕಂದ್ರೆ ಕರೆಂಟ್ ಅಫೇರ್ಸ್ ಆಗೈತಿ. ಕರೆಂಟ್ ಅಫೇರ್ಸ್ ಏನೈತಿ, ಸಂಚಿ ಸ್ತೂಪ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಘೋಷಣೆ ಆಗೈತ್ರಿ. ಗೊತ್ತೈತಿಲ್ಲ ನಿಮ್ಗೆ? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಘೋಷಣೆ ಮಾಡಿದ್ರು. ಅದನ್ನು ಮೋಸ್ಟ್ ರೀಸೆಂಟ್ ಕರೆಂಟ್ ಅಫೇರ್ಸ್ ಐತಿ, ಅದಕ್ಕೆ ಹೇಳತ್ತೀನಿ ನಾನು. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋರಿ ಪಾಯಿಂಟ್ಸ್ ಏನೇನದಾವ ಅಂತ ಹೇಳಿ. ಸಂಚಿ ಸ್ತೂಪ ರಿಲೇಟೆಡ್ ಇಂಪಾರ್ಟೆಂಟ್. ಈಗ ಸಂಚಿ ಸ್ತೂಪ ಹಳೇದು, ಎಲ್ಲೋರ ಯಾರದ್ರೊಳಗೆ ಬರ್ತದೆ, ರಾಷ್ಟ್ರಕೂಟರದವ್ರೆ. ರಾಷ್ಟ್ರಕೂಟರು ಮೊದಲು, ಮೌರ್ಯರು ಮೊದಲು. ರಾಷ್ಟ್ರಕೂಟರು ಲೇಟ್ ಆಗಿ ಬರ್ತಾರ, ಮೌರ್ಯರು ಫಸ್ಟ್ ಬರ್ತಾರೆ. ದೇವಗಢ ಟೆಂಪಲ್ ಯಾರು ಕಟ್ಟಿದ್ದು? ದೇವಗಢ ಟೆಂಪಲ್ ಯಾರು ಗುಪ್ತರ ಕಾಲದಾಗ ಬರ್ತದೆ. ಈ ಗುಪ್ತರ್ ಫಸ್ಟ್ ಬರ್ತಾರೆ, ಮೌರ್ಯರು ಫಸ್ಟ್ ಬರ್ತಾರೆ. ಮೌರ್ಯರ ಸಂಚಿ. ನೀವು ಎರಡು ಫಸ್ಟ್ ಇರ್ಬೇಕು ನೋಡ್ರಿ, ಎರಡು ಫಸ್ಟ್ ಇರೋ ಆಪ್ಷನ್ ಎಲ್ಲ ನೋಡ್ರಿ. ಎರಡು ಫಸ್ಟ್ ಇರೋ ಆಪ್ಷನ್ ಇದು ಒಂದು ಐತಿ, ಅದು ಸಂಬಂಧ ಇದೆ ಕರೆಕ್ಟ್. ಅರ್ಥಾತ್ ನಿಮ್ ಕ್ರೋನಾಲಜಿನೂ ಸಾಲ್ವ್ ಮಾಡಲಿಲ್ಲ ನಾನು, ಜಸ್ಟ್ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹಾಕ್ಬಿಟ್ಟೆ ಆನ್ಸರ್. ಅರ್ಥತಾ? ಈಗ ನಡೆದ ನೋಡೋಣ, ಕೆಳಗಿನ ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಐತಿ. ಯಾವುದು? ಬೃಹದೇಶ್ವರ ದೇವಾಲಯ, ಸಂಚಿ ಸ್ತೂಪ, ಎಲ್ಲೋರಾದ ಕೈಲಾಸನಾಥ ದೇವಾಲಯ,
ದೇವಗಢ ದೇವಾಲಯ ಅಂತ ಐತಿ. ಸಂಚಿ ಸ್ತೂಪ ಓಲ್ಡೆಸ್ಟ್ ಇರ್ಬೇಕು, ಅದಕ್ಕೆ 2 ಫಸ್ಟ್ ಇರೋ ಆಪ್ಷನ್ ಇಲ್ಲೊಂದು ಐತಿ, ಅದಕ್ಕೆ ಇದು ಕರೆಕ್ಟ್. ಹಂಗಂತೇಳಿ ಹಂಗ ಬಿಡುದು ಬೇಡ. ಸಂಚಿ ಸ್ತೂಪ ಆದ್ಮೇಲೆ ಯಾವ್ದು ಬರ್ತೈತಿ? ಮೌರ್ಯ ಆದ್ಮೇಲೆ ಗುಪ್ತರು ಬರ್ತಾರ, ಅದಕ್ಕೆ ದೇವಗಢ ಎರಡನೇದು ಬರೋ, ನಾಲ್ಕನೇದು 2 ಬರ್ಬೇಕ. ಆಮೇಲೆ ಎಲ್ಲೋರ ಬರ್ತೈತಿ ಅಥವಾ ರಾಷ್ಟ್ರಕೂಟರು ಬರ್ತಾರ. ಆಮೇಲೆ ಯಾರು ಬರ್ತಾರ? ಚೋಳಾಸ್ ಬರ್ತಾರ. ಅರ್ಥತಾ? ಇದು ಕರೆಕ್ಟ್ ಆನ್ಸರ್. ಇದು ಆಕ್ಚುಲಿ ನನ್ನ ಪ್ರಕಾರ ಇಂಗ್ಲೀಷ್ನಾಗ ಇದು ಆಪ್ಷನ್ ಇಲ್ಲ ಅಂತ ಅನ್ಕೋತೀನಿ ನಾ. 431 2431 ಐತಲ್ಲ, 2431 ಐತಲ್ರಿ, ಕರೆಕ್ಟ್ ಐತಿ, ಕರೆಕ್ಟ್ ಐತಿ. ಬೃಹದೇಶ್ವರ ಟೆಂಪಲ್ ಆಮೇಲೆ ಬರುತ್ತೆ, ಕರೆಕ್ಟ್ ಐತಲ್ರಿ. ಈಗ ಅಕ್ಬರನ ದಂಡಯಾತ್ರೆಗಳನ್ನು ಕಾಲಾನುಕ್ರಮ ನೋಡ್ರಿ, ಎಷ್ಟು ಇಂಪಾರ್ಟೆಂಟ್ UPSC ಪ್ರಿವಿಯಸ್ ಇಯರ್ ಕ್ವಶನ್, ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ನಾನು ಅಕ್ಬರ್ ಬಗ್ಗೆ ಹೇಳೋ ಮುಂದೆ ನಿಮ್ಗೆ ಏನು ಹೇಳಿದೆ? ಹಲ್ದಿಘಾಟಿ ಯುದ್ಧ ಯಾರ ಜೊತೆ ಆಡ್ತಾನ ಅಂತ ಹೇಳಿದೆ? ಮಹಾರಾಣಾ ಪ್ರತಾಪ್ ಅಂತ ಹೇಳಿದೆ, ಗೊತ್ತಲ್ರಿ. ಆಮೇಲೆ ಅದಕ್ಕಿಂತ ಮುಂಚೆ ಯಾವ ಯುದ್ಧ ಆಡ್ತಾನ ಅಂತ ಹೇಳಿದೆ? ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್, ಹಿಮು ಜೊತೆ ಆಡ್ತಾನ ಅಂತ ಹೇಳಿದೆಲ್ಲ. ಈ ನೋಡ್ರಿ, ಇವೆರಡ ಗೊತ್ತಿದ್ರೆ ಸಾಕು ನಿಮ್ಗೆ, ಇದನ್ನ ಬಿಟ್ಟು ಸಾಕು. ಈ ನೋಡ್ರಿ, ಬ್ಯಾಟಲ್ ಆಫ್ ಹಳದಿಘಾಟಿ ಐತೆ, ಹಳದಿಘಾಟಿ ಯುದ್ಧ. ಆಮೇಲೆ ಏನೈತಿ? ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ ಅಂತ ಐತಿ. ನಾ ಏನ್ ಹೇಳಿ, ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ ಆದ್ಮೇಲೆ ಹಳದಿಘಾಟಿ ಬರುತ್ತೆ ಅಂತ ಹೇಳಿಲ್ಲ. ಈಗ ಬಿ ಆದ್ಮೇಲೆ ಎ ಬರ್ಬೇಕು ನೋಡ್ರಿ. ಪೂರ್ತಿ ಸಾಲ್ವ್ ಮಾಡಂಗಿಲ್ಲ, ಪೂರ್ತಿ ನೀವು ಇದು 1ನೇದು, ಇದು 2ನೇದು, 3ನೇದು, 4ನೇದು ಅಂತ ನೋಡಿ ಆಮೇಲೆ ಹೋಗುದ್ರಾಗ ಅಲ್ಲಿ ಮುಂದೆ ಕಾಂಪಿಟೇಟರ್ ಹಿಂಗಾಗಿ ಹೋಗ್ಬಿಟ್ಟಿರ್ತಾನೆ. ಅದಕ್ಕೆ ನಾನು ನಿಮ್ಗೆ ಆ ಲೆವೆಲಿಗೆ ಪ್ರಿಪೇರ್ ಮಾಡ್ಸತ್ತೀನಿ. ಈ ಬಿ ಆದ್ಮೇಲೆ ಎ ಬರ್ತೈತಿ, ಯಾವ್ದು ಬರ್ತೈತಿ ಬಿ ಆದ್ಮೇಲೆ? ಇಲ್ಲಿ ಫಸ್ಟ್ ಬಿ ಐತಿ, ಆಮೇಲೆ ಎ ಐತಿ. ಬಿ ಉಲ್ಟಾ ಐತಿ ನೋಡ್ರಿ, ಬಿ ಕಿಂತ ಮುಂಚೆನೇ ಐತಿ, ಅದಕ್ಕೆ ಇದು ಹೋತು. ಹಳದಿಘಾಟಿ ಆದ್ಮೇಲೆ ಇದಾಗಂಗಿಲ್ಲಲ್ಲ. ಈ ಬಿ ಕಿಂತ ಮತ್ತೆ ಮುಂಚೆನೇ ಐತಿ ಇದು, ಅದಕ್ಕೆ ಇದು ಹೋತು. ಈ ಬಿ ಕಿಂತ ಮುಂಚೆ ಇದೈತಿ, ಅದು ಹೋತು. ಬಿ ಆದ್ಮೇಲೆ ಎ ಇರೋ ಆಪ್ಷನ್ ಇದು ಒಂದೇ, ಅದ್ರ ಸಂಬಂಧ ಯಾವ್ದು ಆನ್ಸರ್ ಆಗುತ್ತೆ ಅದು ನೋಡ್ರಿ. ಎರಡೂ ಉಳ್ಕಿದ ತೆಳಗ್ ನಿಮಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂದ್ರೂ ನೀವು ಕರೆಕ್ಟ್ ಆನ್ಸರ್ಗೆ ಬಂದ್ರಿ. ಅರ್ಥದ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಹೇಳಿ ಕ್ರೊನಾಲಜಿ ಬೇಸ್ಡ್ ನೀವು ಯಾವಾಗ ಯಾವ್ದು ಗ್ಯಾರಂಟಿ ಇರ್ತೈತಲ್ಲ ನಿಮ್ಗೆ, ಗ್ಯಾರಂಟಿ ಹಳದಿಘಾಟಿ ಕಿಂತ ಮುಂಚೆನ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ ಐತಂದ್ ಗ್ಯಾರಂಟಿ ಐತಾ? ಅವಾಗ ಸಾಲ್ವ್ ಮಾಡಕ್ ಚಾಲು ಮಾಡ್ಬಿಡ್ಬೇಕು ತೆಳಗ್ ಬಂದ್ ನಾವು. ಬಿ ಆದ್ಮೇಲೆ ಎ ಐತಂದ್ರ ಬಿ ಆದ್ಮೇಲೆ ಎ ಇರೋ ಆಪ್ಷನ್ ಇದೊಂದು ಐತಿ, ಇದು ಆನ್ಸರ್ BCDA. ಅರ್ಥತಾ? ಈಗ 4ನೇ ಕ್ವಶನ್ ನೋಡು, ಇದ್ರಾಗ ಇಂಗ್ಲೀಷ್ ನೋಡು. ಬ್ಯಾಟಲ್ ಆಫ್ ಹಳದಿಘಾಟಿ, ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್, ಕಾಂಕ್ವೆಸ್ಟ್ ಆಫ್ ಗುಜರಾತ್, ಕಾಂಕ್ವೆಸ್ಟ್ ಆಫ್ ಆಸಿರ್ ಫೋರ್ಟ್ ಅಂತ ಐತಿ. ಈ ಹಳದಿಘಾಟಿ ಪಾನಿಪತ್ ಆದ್ಮೇಲೆ ಹಳದಿಘಾಟಿ, ಬಿ ಆದ್ಮೇಲೆ ಇಲ್ಲ ಐತಿ. ಬಿ ಕಿಂತ ಮುಂಚೆನೇ ಐತಿ, ಬಿ ಕಿಂತ ಮುಂಚೆನೇ ಐತಿ, ಬಿ ಕಿಂತ ಮುಂಚೆನೇ ಐತಿ. ಇವೆಲ್ಲ ಆಪ್ಷನ್ಸ್ ಇದು BCDA ಆನ್ಸರ್. ಅರ್ಥಾ? ಆಕ್ಚುಲಿ ಇದು ನನ್ಗೆ ಗೊತ್ತೈತಿ, ನೀವು ಬಿಡ್ಸೋ ಮುಂದಾಗ ಇದು ಪ್ರಾಬ್ಲಮ್ ಆಗಿರ್ತೈತೆ ಅಂತೇಳಿ. ಇದು ಆನ್ಸರ್ ಆಕ್ಚುಲಿ BCDA ಅಲ್ಲ, ಏನು BC ಮಟ್ಟ ಕರೆಕ್ಟ್ ಐತಿ. ಇಲ್ಲಿ AD ಆಗ್ಬೇಕ್ರಿ, ಇದು AD. ನನ್ಗೆ ಗೊತ್ತೈತಿ ಇದು ಯಾರು ರೇಸ್ ಮಾಡ್ತಾರ ಡೌಟ್ ಅಂತ ಹೇಳಿ. AD ಅಂದ್ರೆ ಫಸ್ಟ್, ಸಾರಿ AD ಅಲ್ರಿ, BCAD. ಬಿ ಆದ್ಮೇಲೆ ಸಿ ಬರ್ತೈತಿ. ಬ್ಯಾಟಲ್ ಆಫ್ ಪಾನಿಪತ್ ಆದ್ಮೇಲೆ ಅದ ಇದು ಸಾಲ್ವ್ ಮಾಡೋದಂತೂ ಕರೆಕ್ಟ್ ಆನ್ಸರ್ ಕರೆಕ್ಟ್ ಐತಿ. ಏನದು ಸಾಲ್ವ್ ಮಾಡೋದು ನೀವು ಕರೆಕ್ಟ್ ಆನ್ಸರ್ ಹಾಕ್ತಿರಿ. ಅದ್ರ ಫುಲ್ ಡೀಟೇಲ್ ಆಗಿ ಹೋಗೋದಾದ್ರ ಪಾನಿಪತ್ ಆದ್ಮೇಲೆ ಯಾವುದು ಇದು ಬರ್ತೈತಿ, ಸಿ ಯಾವುದು ಗುಜರಾತ್ ಮೇಲೆ ಕಾಂಕ್ವೆಸ್ಟ್ ಮಾಡ್ತಾನೆ ಪಾನಿಪತ್ ಆದ್ಮೇಲೆ. ಅದಾದ್ಮೇಲೆ ಹಳದಿಘಾಟಿ ಬರ್ತಾನೆ. ಒಟ್ಟು ಪಾನಿಪತ್ ಆದ್ಮೇಲೆ ಹಳದಿಘಾಟಿ ಬರೋದೈತಲ್ಲ, ಅದನ್ನ ನಾ ಕರೆಕ್ಟ್ ಹೇಳಿನಿ. ಮತ್ತೆ ಇದನ್ನ ತಪ್ಪು ಹೇಳಿ ಅನ್ಬೇಡ್ರಿ. ಮತ್ತೆ ಪಾನಿಪತ್ ಆದ್ಮೇಲೆ ಹಳದಿಘಾಟಿ ಐತಿ, ಅದ್ರ ನಡಬರ್ಕ್ ಬರೋದು ಗುಜರಾತ್ ಮೇಲೆ, ಅದಾದ್ಮೇಲೆ ಬರೋದು ಆಸಿರ್ಗರ್ ಮೇಲೆ. ಅರ್ಥತಾ? ಇದೇನಾಗಬೇಕು, ಇದನ್ನ ಕರೆಕ್ಟ್ ಮಾಡ್ಕೋರಿ. BCAD ಆನ್ಸರ್. ಇದು ಆಪ್ಷನ್ಸ್ನಾಗ ಇಲ್ಲ ನಿಮ್ಗೆ ಹಾಕಕ್ಕೆ, ಅದಕ್ಕೆ ಹೇಳತ್ತೀನಿ BCAD. ಅರ್ಥತಾ? ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಕರೆಕ್ಟ್ ಪೇರ್ ಆಫ್ ಗುಪ್ತ. ಮತ್ತೆ ಕೇಳಿದ್ರು ನೋಡಗ, ದೇವಗಢ ಅಲ್ಲಿ ಆಪ್ಷನ್ನಾಗ ಇತ್ತ, ಮತ್ತೆ ಬಂತಿರಲ್ಲ. ಈಗ ಇದು ಯಾವ್ದ್ರ ಕರೆಕ್ಟ್ ಅದಾವ ಅಂತ ಕೇಳ್ಯಾರ ಅವ್ರು. ಈಗ ನಿಮ್ಗೆ ಕರೆಕ್ಟ್ ಹೇಳೋದಾದ್ರ, ಈಗ ನೀವು ಪಟ್ನ ಹಿಡೀರ್ ನೋಡೋಣ ಯಾವ್ದು ಕರೆಕ್ಟ್ ಇರ್ಬೋದು ಅಂತೇಳಿ. ಪಾರ್ವತಿ ಟೆಂಪಲ್ ಬಗ್ಗೆ ಕೇಳಿ. ಈಗ ಸಂಚಿ ಒಳಗ ಪಾರ್ವತಿ ಟೆಂಪಲ್ ಐತನ್ರಿ, ಪಾರ್ವತಿ ಟೆಂಪಲ್ ಎಲ್ಲ ಐತೆ ಹಂಗಂದ್ರ? ಪಾರ್ವತಿ ಇದನ್ನ ಕೇಳಿರ್ತೀರಿ ಗೊತ್ತ ನೀವು ಹೆಸರು, ನಾಚನಾ ಕೊಠಾರ ಟೆಂಪಲ್ ಅಂತ ಕೇಳ್ತೀರಿ. ಅದು ಇದ್ರಾಗಿಲ್ಲ, ಅಲ್ಲಿ ಸಂಚಿ ಒಳಗಿಲ್ಲ ಅದು. ಈಗ ನೋಡ್ರಿ, ಇದು ಕ್ವಶನ್ ಫ್ರೇಮರ್ ಮೈಂಡ್ಸೆಟ್ ಹೆಂಗಿರ್ತೈತಿ. ಈಗ ನಾಚನಾ ಕೊಠಾರ ಟೆಂಪಲ್ ಅಥವಾ ಪಾರ್ವತಿ ಟೆಂಪಲ್ ಮುಂದೊಂದು ತಪ್ಪು ಮಾಡ್ಬೇಕಾಗೈತಿ. ಈ ಯಾವ್ದೋ ಒಂದು ಸಿಟಿ ಹಾಕ್ಬೇಕಾಗಿತ್ತು. ಅವ್ನಿಗೆ ಪಟ್ನ ನೆನಪಾಗೋದು ಯಾವ್ದು ಹೇಳ್ರಿ? ಪಟ್ನ ಯಾವ್ದಾರ ಒಂದು ತಪ್ಪು ಆಪ್ಷನ್ ನೆನಪಾಗೋದು, ಅದು ಸಂಚಿನ ನೆನಪಾಗುತ್ತೆ ಅವನಿಗೆ. ಆದ್ರೆ ಎಷ್ಟು ಕ್ಲೋಸರ್ ಆಪ್ಷನ್ ಕೊಡ್ಬೋದಾಗಿತ್ತು, ಭಾಳ ದೂರ ಕೊಟ್ಬಿಟ್ಟನ ಆಪ್ಷನ್ ಅದು. ಅದಕ್ಕೆ ಸಿ ತಪ್ಪೈತಿ. ಸಿ ಎಲ್ಲೈತಿ, ಸಿ ಇಲ್ಲೈತಿ. ಇವೆರಡು ಹೋದು, ಸಿ ಹೋದ್ವಲ್ಲ. ಎ ಅಂಡ್ ಬಿ ಬೈ ಡಿಫಾಲ್ಟ್ ಕರೆಕ್ಟ್ ಅದಾವ. ಹಂಗಂದ್ರೆ ಡಿ ಕರೆಕ್ಟ್ ಐತಿ ನೋಡ್ಬೇಕು ಅಷ್ಟೇ ನೀವು. ಶಿವ ಟೆಂಪಲ್ ಈ 50-50 ಯಾರು ಬಂದ್ರಲ್ಲ, ಇದ್ರ ಬೇಸ್ ಮೇಲೆ ಹಾಕ್ರಿ. ಶಿವ ಭೂಮಾರ ಅಂತ ಐತಿ, ಇದು ಕರೆಕ್ಟ್ ಐತಿ. ABD ಆನ್ಸರ್. ಅರ್ಥತಾ? ದಶಾವತಾರ ಟೆಂಪಲ್ ಎಲ್ಲೈತಿ? ದಶಾವತಾರ ಟೆಂಪಲ್ ಉತ್ತರ ಪ್ರದೇಶನಾಗ ಐತಿ.
ದಶಾವತಾರ ದೇವಾಲಯಗಳು, ಇದು ಗುಪ್ತರ ದೇವಾಲಯಗಳನ್ನ ಕಾಲಾನುಕ್ರಮವಾಗಿ ಜೋಡಿಸಿ ಏನ್ ಕೊಟ್ರು. ಇದು ಕಾಲಾನುಕ್ರಮ ಬಂತನ ಹೊಳ್ಳಿ. ಸಾರಿ ಇದು ಕರೆಕ್ಟ್ ಐತಿ. ಕರೆಕ್ಟ್ ಪೇರ್ಸ್ 5ನೇದು ಇಲ್ಲಿ ಮಿಸ್ ಆತನ್ರಿ. 5th ಕ್ವಶನ್ ಇಲ್ಲಿ ಬೇರೆ ಐತಿ, ಇಲ್ಲಿ ಬೇರೆ ಐತನ. ದಶಾವತಾರ ಟೆಂಪಲ್ ದೇವಗಡ ಅಂತಾರೆ. ಸರಿಯಾದ ಜೋಡಿಯನ್ನು, ಸಾರಿ ಕಾಲಾನುಕ್ರಮ ಅಲ್ಲ, ಸರಿಯಾದ ಜೋಡಿಯನ್ನು ಕರೆಕ್ಟ್ ಐತ್ಲಾ. ದೇವಗಢ ಇದು ಬರೋಬ್ಬರಿ ಐತಿ. ವಿಷ್ಣು ಟೆಂಪಲ್ ಜಬಲ್ಪುರ್ ಇದು ಕರೆಕ್ಟ್ ಐತಿ. ಇಲ್ಲಿ ಹೇಳಿದ್ನಲ್ಲ ಸಂಚಿ ರಾಂಗ್ ಆಪ್ಷನ್ ಹಾಕ್ಯಾರ, ಅದ್ರ ಸಂಬಂಧ ಇದು ತಪ್ಪೈತಿ. ಶಿವ ದೇವಾಲಯ ಬುಮಾರ್ ಇದು ಕರೆಕ್ಟ್ ಐತಿ. ಅಂದ್ರೆ A, B, D ಆನ್ಸರ್. ಅರ್ಥತಾ. ಈ ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಎಕನಾಮಿಕ್ ರಿಫಾರ್ಮ್ಸ್ ಆಫ್ ಮತ್ ಬಿತ್ತಲ್ಲ ನೋಡಿ. ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ಅಲ್ಲಿ ನಾವು UPSC ಒಳಗೆ ಸರ್ಚ್ ಮಾಡಿದ್ದೆ. ಏನ್ ಕೇಳಿದ್ರು ಅವರು KA ಸಿರಾ ಇ ದಿಲ್ ಅಂತ ಕರೆದ್ರು. ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಅನ್ಕೋ. ಸಿರಾ ಇ ದಿಲ್ ಬಗ್ಗೆ ನಾವು ಕೇಳೇ ಇಲ್ಲಪ್ಪ ಅಂತೇಳಿ ಅಂದ್ರೂ ಹೆಂಗ್ ಸಾಲ್ವ್ ಮಾಡೋದು ಹೇಳ್ತೀನಿ ನೋಡ್ರಿ. ದ ಮಾರ್ಕೆಟ್ ಆಫ್ ಹಾರ್ಸ್ ಅಂಡ್ ಸ್ಲೇವ್. ಏನ್ ನೋಡ್ರಿ, ಹಾರ್ಸ್ ಬಗ್ಗೆ ಏನೋ ಮಾಡ್ಯಾನ, ಚೆಹರಾದಾಗ ಏನೋ ಮಾಡ್ಯಾನ ಅಂತೇಳಿ ನೆನಪಾಗ್ಬೇಕು. ಆದ್ರೆ ಇಲ್ಲಿ ಏನ್ ಕೊಟ್ರ, ಟ್ರೇಡ್ ಕೊಟ್ರ. ಇದ್ರ ಬಗ್ಗೆ ಮಾಡಿಲ್ಲ ಅನ್ಸುತ್ತವ. ಇದಕ್ಕಂದ್ರ ಮೊದ್ಲ ಅವನಿಗೆ ಇದನ್ನ ಕೆಲ್ಸ ಇದ್ದಿದ್ದಿಲ್ಲ, ಏನದು ಇದನ್ನ ಮೇಂಟೈನ್ ಮಾಡೋದು ವಜ್ಜಾಗಿತ್ತು. ಈ ಟ್ರೇಡ್ ರಿಲೇಟೆಡ್ ಏನೋ ಮಾಡ್ಯಾನ ಅಂತ ಕೇಳತ್ತಾರ ಅವ್ರು. ಅದ್ರ ಸಂಬಂಧ ಇದು ಹೋಲ್ಡ್ನಾಗ ಇಡ್ರಿ, ಅಥವಾ ಆಲ್ಮೋಸ್ಟ್ ತಪ್ಪ ಐತಿ. ಈ ಸೆಂಟ್ರಲ್ ಮಾರ್ಕೆಟ್ ಫಾರ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂಡ್ ಇಂಪೋರ್ಟೆಡ್ ಕ್ಲೋತ್, ನಾ ಹೇಳಿದ್ನಲ್ರಿ ನಿಮ್ಗೆ, ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡತಾನ, ಪ್ರೈಸ್ ಕಂಟ್ರೋಲ್ ಮಾಡ್ತಿರ್ತಾನ, ಬೆಲೆ ನಿಯಂತ್ರಣ ಮಾಡ್ತಿರ್ತಾನ ಅಂತ ಹೇಳಿ. ಇದನ್ನು ನಿಮ್ಗೆ ಗೊತ್ತಿಲ್ಲ ಅನ್ಕೋರಿ. ಆದ್ರ ಆಪ್ಷನ್ಸ್ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡ್ರಿ. ಆಫೀಸ್ ಆಫ್ ಮುನ್ಸಿಪಲ್ ಗ್ರೇನ್ ಇನ್ಸ್ಪೆಕ್ಟರ್ ಅಂತ, ಇದು ವೀಕ್ ಆಪ್ಷನ್ ಇದೆ, ಇದು ತೆಗೀರಿ. ಟ್ಯಾಕ್ಸ್ ಫ್ರೀ ಝೋನ್ಸ್, ಇದನ್ನಂತೂ ಸೀದಾ ತೆಗೆದೋಗೋದು ಬಿಡ್ಬೇಕು ನೀವು. ಅಲಾವುದ್ದೀನ್ ಖಿಲ್ಜಿ ಟೈಮ್ ಎಲ್ಲಿ ರೊಕ್ಕ ಬರ್ತೈತೆ ಅಲ್ಲಿ ರೊಕ್ಕ ಬೇಕಾಗಿರ್ತದೆ ಅವನಿಗೆ. ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಾನೆ. ಇಲ್ಲಿ ಏನ್ ಕೊಟ್ಟರು, ಟ್ಯಾಕ್ಸ್ ಫ್ರೀ ಝೋನ್ಸ್ ಅಂತ ಹೇಳಿ. ಇದನ್ನ ಮಾಡಕ್ಕೆ ಅವನಿಗೆ ಸಾಧ್ಯನೇ ಇದ್ದಿದ್ದಿಲ್ರಿ. ಅದಕ್ಕೆ 4 ಆಪ್ಷನ್ ಹೋತ್ ಈಸಿಲಿ. ಅರ್ಥಾತ ನಿಮ್ಗೆ. ಇದನ್ನ ಹೇಳಿ ನೀವು ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಯಾವ್ದು ಅನ್ಸುತ್ತೆ, ನಾವು ಯಾವ್ದು ಮಾಡಿರ್ಬೋದು ಅಂತ ಅನ್ಸುತ್ತೆ. ಈ ಸೆಂಟ್ರಲ್ ಮಾರ್ಕೆಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್, ಇದರ ಸಂಬಂಧ ಫೇಮಸ್ ಅಲ್ಲ. ಈ ಯಾವ್ದೋ ಒಂದು ಅಲಾವುದ್ದೀನ್ ಖಿಲ್ಜಿ ಮೇಲೆ ಕ್ವಶನ್ ಕೇಳ್ಬೇಕಂದ್ರ ಏನ್ ಕೇಳ್ತೀರಿ ನೀವು, ಅವ್ನು ಇಂಪಾರ್ಟೆಂಟ್ ರಿಫಾರ್ಮ್ಸ್ ಮೇಲೆ ಕೇಳ್ತೀರಿ, ಏನ್ ಶಿಕ್ಷಕಿದ್ ಕೇಳ್ತೀರ. ಇಂಪಾರ್ಟೆಂಟ್ ರಿಫಾರ್ಮ್ಸ್ ಮೇಲೆ ಕೇಳ್ತೀರಾ. ಇಂಪಾರ್ಟೆಂಟ್ ರಿಫಾರ್ಮ್ ಇದಾವ ಅಂದ್ರೆ ಸೆಂಟ್ರಲ್ ಮಾರ್ಕೆಟ್ ಮಾಡಿದ್ದ, ಇದು ಕರೆಕ್ಟ್ ಐತಿ. ಈ ತರ ನಿಮ್ಗೆ ಲಾಜಿಕ್ ಅರ್ಥ ಆಗತ್ತೆ ಅಂತ ಅನ್ಕೊಂಡಿನಿ ನಾನು. ಅಲಾವುದ್ದೀನ್ ಖಿಲ್ಜಿ ಆರ್ಥಿಕ ಸುಧಾರಣೆಯ ಉಲ್ಲೇಖದೊಂದಿಗೆ ಸಿರಾಯಿ ಇಲ್ ಅದಿಲ್ ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ ಎಂದೈತಿ. ಕುದುರೆ ಮತ್ತು ಗುಲಾಮರ ವ್ಯಾಪಾರ ಮಾರುಕಟ್ಟೆ, ಸಿದ್ಧಪಡಿಸಿದ ಸರಕುಗಳು ಮತ್ತು ಆಮದು ಮಾಡಿದ ಮಾರುಕಟ್ಟೆ ಅಂತೈತಿ. ಸಿದ್ಧಪಡಿಸಿದ ಸರಕುಗಳು ಮತ್ತು ಆಮದು ಮಾಡಿದ ಬಟ್ಟೆಗಳ ಕೇಂದ್ರ ಮಾರುಕಟ್ಟೆ ಅಂತೈತಿ. ಅದರ ಸಂಬಂಧ ಇದು ಕರೆಕ್ಟ್ ಆನ್ಸರ್. ಪುರಸಭೆ ಧಾನ್ಯ ಪರಿಶೀಲನಾ ಕಚೇರಿ ಅಂತ, ಇದು ತಪ್ಪೈತಿ. ಸ್ಥಳೀಯ ಕುಶಲ ಕಾರ್ಮಿಕರಾಗಿ ಸ್ಥಾಪಿಸಿದ ತೆರಿಗೆ ಮತ್ತು ಮುಕ್ತ ವಲಯ, ತೆರಿಗೆ ಮುಕ್ತ ವಲಯ ಅಂತ. ಇಷ್ಟೆಲ್ಲ ಅವನಿಗೆ ಆಪ್ಷನ್ಸ್ ಇರಲಿಲ್ಲ ಕರೆ ಅಂದ್ರೆ. ಟ್ಯಾಕ್ಸ್ ಬೇಕಾಗಿತ್ತು ಅವನಿಗೆ ಜಾಸ್ತಿ. ಯಾಕಂದ್ರೆ ಏನಾಗಿತ್ತು ಅಂತ ಹೇಳಿದೆ ನಾನು, ಮೊಘಲರಲ್ರಿ ಮಂಗೋಲರು ಇನ್ವೇಜನ್ ಆಗಿತ್ತಲ್ಲ, ಮಂಗೋಲರು ಅಟ್ಯಾಕ್ ಮಾಡಿದ್ರಲ್ಲ, ಅದ್ರ ಸಂಬಂಧ ದುಡ್ಡು ಬೇಕಾಗಿತ್ತು ಅವನಿಗೆ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯವು ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತೈತಿ. ಈ ದೇವಾಲಯವನ್ನು ತ್ರಿಲೋಕೇಶ್ವರ ಅಂತ ಕರೀತಾರಂತ ಐತಿ. ಆಕ್ಚುಲಿ ಇದು ಕನ್ಫ್ಯೂಸಿಂಗ್ ಭಾಳ ಐತಿ. ಆಕ್ಚುಲಿ ತ್ರಿಲೋಕೇಶ್ವರ ಅಲ್ಲ, ಇದು ತೆಗೆದಿದ್ರೆ ಅನ್ಕೋರಿ, ತೆಗೆದಿದ್ರೆ ಕರೆಕ್ಟ್ ಆಕೈತಿ. ಲೋಕೇಶ್ವರ ದೇವಾಲಯ ಅಂತ ಕರೀತಾರ. ಹಂಗಂದ್ ತ್ರಿಲೋಕೇಶ್ವರ ಅಂತ ಯಾವ್ದು ಕರೀತಾರ, ಅಲ್ಲೇ ಮಗ್ಲಾನ ಒಂದು ಗುಡಿ ಐತಿ, ಯಾವುದು ಮಲ್ಲಿಕಾರ್ಜುನ್ ಗುಡಿ ಏನೈತದ. ಆಕ್ಚುಲಿ ನಿನ್ನೊಂದು ಸ್ಟೋರಿ ಹೇಳಿದ್ ನೆನಪೈತ ನಿಮ್ಗೆ, ಲೋಕಮಾದೇವಿ ಪಲ್ಲವರ ದೊರೆನ ಇವ ವಿಕ್ರಮಾದಿತ್ಯ 2 ಸೋಲ್ಸಿರ್ತಾನ. ಅದ್ರ ಸಂಕೇತವಾಗಿ ಪಟ್ಟದಕಲ್ಲು ವಿರೂಪಾಕ್ಷ ಟೆಂಪಲ್ ಕಟ್ತಾರಂತ ನೋಡಿ. ಅದನ್ನ ಹೇಳಿದಕ್ಕೆ ಇದು ಸಾಲ್ವ್ ಆಗುತ್ತಲ್ಲ. ಈಗ ವಿರೂಪಾಕ್ಷ ಟೆಂಪಲ್ ಯಾರು ಕಟ್ತಾರ ಅಂತ ಹೇಳಿದ್ರೆ ಲೋಕಮಾದೇವಿ. ಇಲ್ಲಿ ಏನ್ ಕೊಟ್ರ, ಈ ದೇವಾಲಯ ತ್ರಿಲೋಕಮಾದೇವಿ ಕಟ್ಟಾರ ಅನ್ಕೊಟ್ರು. ತ್ರಿಲೋಕ ಅಲ್ಲ, ಇದು ಲೋಕಮಾದೇವಿ ಕಟ್ಟಾಳ. ಅದ್ರ ಸಂಬಂಧ ಇದೆ ತ್ರಿಲೋಕ ದೇವಿ ಅನ್ನಲ್ಲ, ತ್ರಿಲೋಕೇಶ್ವರ ಅನ್ನಲ್ಲ, ಲೋಕೇಶ್ವರ ಅಂತಾರ. ಅದಕ್ಕೆ ಇವೆರಡು ಸ್ಟೇಟ್ಮೆಂಟ್ ತಪ್ಪದವು. ಹಾ, ಏನ್ ಹೇಳಿದ್ದೆ ನಾನು ನಿಮ್ಗ, ಸಾರಿ, ತ್ರಿಲೋಕ ಮಹಾದೇವಿ ಅಂತ ಹೇಳಿದೆ. ಆಮೇಲೆ ಇದೊಂದು ಫ್ಯಾಕ್ಟ್ ಒಂದು ನೆನ್ಪಿಟ್ಟವ್ರು, ಏನಂತ ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ. ಇದು ಕೇಳಬಾರ್ದಾಗಿತ್ತು ಅವ್ರು ಆಕ್ಚುಲಿ ಇಷ್ಟು ಡೀಟೇಲ್ ಆಗಿ. ಇವರು ಇದರ ದೇವಾಲಯ ಶಿಲ್ಪಿಗಳು ಇದ್ರಂತ. ಇದು ಕರೆಕ್ಟ್ ಐತೆ ಆಕ್ಚುಲಿ, ಇದು ಫ್ಯಾಕ್ಟ್. ಮತ್ತೆ ಇನ್ನೊಂದು ನಿಮ್ಗೆ ಇದನ್ನ ಹೇಳ್ತೀನಿ ಕೊಡ್ರಿ, ಒಂದು ಲಾಜಿಕ್. ಆಕ್ಚುಲಿ ಎಲ್ಲೆಲ್ಲ ಅವ್ರು ಡೀಟೇಲ್ ಆಗಿ ಫ್ಯಾಕ್ಟ್ ಕೊಡ್ತಾರಲ್ಲ, ಅದು ಯೂಶುವಲಿ ಕರೆಕ್ಟ್ ಇರ್ತಾವು. ಅಂದ್ರೆ ಎಷ್ಟು ಡೀಟೇಲ್ ಆಗಿ ನೋಡ್ರಿ, ಸರ್ವಸಿದ್ಧಿ ಆಚಾರಿ ಗುಂಡ, ಈ ತರ ನಿಂಗ ರಾಂಗ್ ಆಪ್ಷನ್ಸ್ ಫ್ರೇಮ್ ಮಾಡಕ್ಕಾಗತ್ತನ್ರಿ ನಿಮಗೆ. ಈ ರಾಂಗ್ ಆಪ್ಷನ್ಸ್ ಆಗಲಿ ನೋಡಿದ್ವಲ್ಲ ನಾವು, ಯಾವುದು ಪಾರ್ವತಿ ಟೆಂಪಲ್ ಮುಂದೆ ಒಂದು ಆಪ್ಷನ್ ಬರೀಬೇಕು ತಪ್ಪು ಆಪ್ಷನ್ ಹೆಂಗ್ ನೆನಪಾಗತ್ತೆ ನಿಮಗೆ, ತಪ್ಪು ಆಪ್ಷನ್ ಫೇಮಸ್ ಇರೋದು ನೆನಪಾಗತ್ತೆ. ಪಟ್ನಾ ನೀವ ಕ್ವಶನ್ ಫ್ರೇಮ್ ಮಾಡತ್ತೀರಿ ಅನ್ಕೊಡ್ರಿ, ಸಂಚಿ ನೆನಪಾತ್, ಪಟ್ನಾ ಇಲ್ಲಿ ಹಾಕಿಬಿಡ್ತಾರ ಅವ್ರು, ಇಲ್ಲಿ ಹಾಕಿ ರಾಂಗ್ ಫ್ರೇಮ್ ಮಾಡ್ಬಿಡ್ತಾರ. ನೀವು ಥಿಂಕ್ ಮಾಡ್ರಿ, ಈ ದೇವಾಲಯ ಶಿಲ್ಪಿಗಳನ್ನು ತಪ್ಪು ಮಾಡ್ಬೇಕಾಗಿತ್ತು ಅವ್ರು ತಪ್ಪು ಮಾಡೋರ್ ತಲೆಯಾಗ ಈ ಹೆಸರು ಬರ್ತಾವ ಅನ್ಸುತ್ತ ನಿಮ್ಗೆ, ಏನದು ಸರ್ವಸಿದ್ಧಿ ಆಚಾರಿ ಗುಂಡ ಅಂತ ಬರ್ತಾವ ಅನ್ಸುತ್ತ ಈ ಆಪ್ಷನ್ನಾಗ.
ಹಿಂಗೆ ಅರ್ಥ ಆಗ್ತದಲ್ಲ, ನಮ್ಮ ಲಾಜಿಕ್ ಹೇಳತ್ತಿದ್ದು ಅರ್ಥ ಆಗತ್ತೈತೆ ಅಂತ ಅನ್ಕೊಂಡಿನ. ಈಗ ಒಂದು ರಾಂಗ್ ಆಪ್ಷನ್ ಒಳಗೆ ಈಗ ಪಾರ್ವತಿ ಟೆಂಪಲ್ ಮುಂದೆ ಅವ ಕ್ವಶನ್ ಫ್ರೇಮ್ ಮಾಡೋ ಏನು ಮಾಡ್ಬೇಕು, ಇಲ್ಲೊಂದು ಇದು ಕರೆಕ್ಟ್ ಇದೆ ತಪ್ಪು ಮಾಡ್ಬೇಕು. ಅವ್ನಿಗೆ ಪಟ್ನ ಯಾವ್ದು ನೆನಪಾಗತ್ತೆ, ಯಾವುದೋ ಒಂದು ಫೇಮಸ್ ಸಿಟಿ ನೆನಪಾಗತ್ತೆ, ಫೇಮಸ್ ಯಾವುದೇ ಸಂಚಿ ಐತಿ ಅಲ್ಲಿ ಹಾಕ್ಬಿಡ್ತಾನೆ ನಾವು. ಅದ ಹಿಂಗೆ ಥಿಂಕ್ ಮಾಡ್ರಿ, ದೇವಾಲಯ ಶಿಲ್ಪಿಗಳನ್ನು ಈ ಸ್ಟೇಟ್ಮೆಂಟ್ ತಪ್ಪು ಮಾಡ್ಬೇಕಾಗಿತ್ತು ಅನ್ಕೋರಿ. ನಿಮ್ಗೆ ಅನ್ಸುತ್ತಾನ ಅವನಿಗೆ ಸರ್ವಸಿದ್ಧಿ ಆಚಾರ್ಯ ಹೆಸರು ಬರ್ತೈತೆ ಅಂತ ಹೇಳಿ ತಲೆಯಾಗ ರಾಂಗ್ ಆಪ್ಷನ್ ಆಗಿ ಗುಂಡ ಅಂತ ಹೆಸರು ಬರ್ತೈತೆ ಅನ್ಸುತ್ತ, ಬರಲ್ಲ ಇಲ್ರಿ ಆ ಥರ ಹೆಸರು ಹಾಕಕ್ ಬರ್ತಾನೆ ಇವ. ಇದು ಕರೆಕ್ಟ್ ಇದ್ದಲ್ಲೇ ಆಪ್ಷನ್ ಅದಾವ ಅಂತ ಥಿಂಕ್ ಮಾಡ್ಬೇಕು ನೀವು. ಕರೆಕ್ಟ್ ಇದ್ದಲ್ಲೇ ಇದು ಐತಿ, ಇಲ್ಲ ಅಂತಂದ್ರೆ ಯಾವ್ದೋ ಫೇಮಸ್ ಜಕಣಾಚಾರಿ ಹಾಕ್ಬಿಡ್ದವ. ತಪ್ಪಾಗಿತ್ತು ಅಂದ್ರೆ ಜಕಣಾಚಾರಿ ಹಾಕ್ಬಿಡ್ತೀವಿ ಪಟ್ನ. ಯಾವ್ದು ಬರುತ್ತೆ ಹೇಳ್ರಿ ಹೆಸರು, ಶಿಲ್ಪಿ ಹೆಸರು ಜಕಣಾಚಾರಿ ಹಾಕ್ಬಿಡ್ತಿಲ್ಲ. ಇಷ್ಟು ಡೀಟೇಲ್ ಹಾಕತ್ತಾರಂದ್ರೆ ಇದು ಕರೆಕ್ಟ್ ಐತೆ ಆನ್ಸರ್ ಅಂತ ಅರ್ಥ. ಅರ್ಥತಾ? ಆಮೇಲೆ ಐತಿ ಕಂಚಿನ ಮೇಲಿನ 2ನೇ ವಿಕ್ರಮಾದಿತ್ಯ ವಿಜಯ ನೆನಪಿಗಾಗಿ ಇದನ್ನು ನಿರ್ಮಿಸಲಾಗಿದೆ ಅಂತ. ಹೌದು, ನೀನು ಹೇಳಿದ ಸ್ಟೋರಿ ಇದು. ಬಿ ಮತ್ತು ಸಿ ಆನ್ಸರ್. ಅಂದ್ರೆ ಕೇವಲ 2 ಹೇಳಿಕೆ. ಈ ಲಾಜಿಕ್ ನೆನಪಿಡ್ರಿ, ಇಲ್ಲಿ ಏನು ವರ್ಕ್ ಆಗೋಲ್ತಿದ್ದು, ಇಲ್ಲಿ ಆಕ್ಚುಲಿ ಆನ್ಸರ್ ಸಾಲ್ವ್ ಮಾಡಕ್ಕೆ ಇದು ಬೇರೆ ಕಡೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಯಾವುದೋ ಒಂದು ಹಿಂಗ ಸ್ಟೇಟ್ಮೆಂಟ್ ತಪ್ಪು ಮಾಡೋ ಮುಂದಾಗ ಯಾವುದೋ ಒಂದು ವಿಚಿತ್ರ ಹೆಸರು ಬಂದತ್ ಅನ್ಕೋರಿ ನಡ್ಬರ್ಕ, ಸರ್ವಸಿದ್ಧಿ ಆಚಾರ್ಯ ಅಂತ ಹೆಸರು ಬಂದತ್ ಅನ್ಕೋ. ಅವನಿಗೆ ರಾಂಗ್ ಆಪ್ಷನ್ ಸಾಕಾಕ ಇದನ್ನ ತಲೆಯಾಗ ಹೆಂಗ್ ಬಂತು ಅವನಿಗೆ ಇದು ಆಪ್ಷನ್, ಇದು ಹೆಂಗ್ ಬಂತಂದ್ರೆ ಇದು ಕರೆಕ್ಟ್ ಆನ್ಸರ್ ಐತೆ, ಅದ್ರ ಸಂಬಂಧ ಬಂದಿರ್ತದೆ ಅವ್ನ ತಲೆಯಾಗ. ಅರ್ಥತಾ? ಇದು ಲಾಜಿಕ್ ಅರ್ಥ ಆಗಲಿಲ್ಲ ಅಂದ್ರೆ ಹೇಳ್ತೀನಿ ನಮ್ಮಿ. ಆದ್ರೆ ಈಗ ಹೇಳ್ರಿ ಅರ್ಥ ಆಗೈತೆ ಅನ್ಕೊಂಡೇನು, ಒಳ್ಳೆ ಮೇಲೆ ಸುಮ್ಮನೆ ರಿಪೀಟ್ ಮಾಡೋದಿಲ್ಲ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ವಿರೂಪಾಕ್ಷ ಟೆಂಪಲ್ ಅಟ್ ಪಟ್ಟದಕಲ್ಲು. ದಿಸ್ ಟೆಂಪಲ್ ಈಸ್ ನೋನ್ ಆಸ್ ತ್ರಿಲೋಕೇಶ್ವರ ಟೆಂಪಲ್ ಅಂತ. ತ್ರಿಲೋಕೇಶ್ವರ ಅಲ್ಲ, ಲೋಕೇಶ್ವರ ಟೆಂಪಲ್ ಅದು. ಇಟ್ ವಾಸ್ ಬಿಲ್ಟ್ ಟು ಕಮೆಮೊರೇಟ್ ದ ವಿಕ್ಟರಿ ಆಫ್ ವಿಕ್ರಮಾದಿತ್ಯ ಟು ಓವರ್ ಕಂಚಿ. ಇದು ಹೇಳಿ ಯಾರು ಕಟ್ಯಾರ ಅಂತ ಹೇಳಿದೆ, ಲೋಕಮಾದೇವಿ. ಯಾರ ನೆನಪಾಗಿ, ವಿಕ್ರಮಾದಿತ್ಯ ಟು ಪಲ್ಲವರು ಕಂಚಿ ಮೇಲೆ ಯುದ್ಧ ಮಾಡಿದ್ನಲ್ಲ. ಇದನ್ನ ಬ್ಯಾಕ್ ಸ್ಟೋರಿ ಗೊತ್ತೈತಲ್ಲ, ಹೇಳಿದ್ದಲ್ಲ ನಿನ್ನೆ. ಪಲ್ಲವರ ದೊರೆಗಳು ಯಾರನ್ನ ಸೋಲ್ಸಿರ್ತಾರ, ಪುಲಿಕೇಶಿ ಟೂನ್ ಸಾಯ್ ಹೊಡೆದಿರ್ತಾನೆ. ಯಾರು? ನರಸಿಂಹವರ್ಮನ್ ಪುಲಿಕೇಶಿನ ಸಾಯ್ ಹೊಡೆದಿರ್ತಾನೆ. ಇದಕ್ಕಿಂತ ಮುಂಚೆ ಪುಲಿಕೇಶಿ ಯಾರನ್ನ ಸಾಯ್ ಹೊಡೆದಿರ್ತಾನ, ಮಹೇಂದ್ರವರ್ಮನ್ ಮಹೇಂದ್ರವರ್ಮನ್ ಡಿಫೀಟ್ ಮಾಡಿರ್ತಾನ. ಅದ್ರದ್ದು ಏನು ನರಸಿಂಹವರ್ಮನ್ ಬಂದು ಹೊಳ್ಳಿ ಪುಲಿಕೇಶಿ ಹೊಡಿತಾನ, ಹೊಳ್ಳಿ ಪುಲಿಕೇಶಿ ಮಗ ಹೋಗಿ ಪಲ್ಲವರನ್ನ ಸೋಲಿಸ್ತಾನ. ಇದು ಸ್ಟೋರಿ, ಅದಕ್ಕೆ ಇದು ಕರೆಕ್ಟ್ ಐತಿ. ಆಮೇಲೆ ದ ಆರ್ಕಿಟೆಕ್ಟ್ ಆಫ್ ಟೆಂಪಲ್ ವಾಸ್ ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ. ಇದು ಕರೆಕ್ಟ್ ಐತಿ. ದ ಟೆಂಪಲ್ ವಾಸ್ ಬಿಲ್ಡ್ ಬೈ ತ್ರಿಲೋಕಮ. ಇಲ್ಲಿ ತಪ್ಪು ಮಾಡಕ್ ಚಾನ್ಸಸ್ ಇರುತ್ತವ್ರು, ಅದಕ್ಕೆ ಹೇಳತ್ತೀನಿ ನಾನು. ತ್ರಿಲೋಕದೇವಿ ಅಂತ ಕೊಟ್ಟರು, ಆಕ್ಚುಲಿ ಇದು ಲೋಕಮಾದೇವಿ. ಅರ್ಥ? ಡಿ ಓನ್ಲಿ 2 ಆನ್ಸರ್. ಯಾವ್ಯಾವ್ದವು? ಬಿ ಮತ್ತು ಸಿ. ಐಡೆಂಟಿಫೈ ದ ಸಿಟೀಸ್ ಫೌಂಡ್ ಬೈ ಫಿರೋಜ್ ಶಾ ತುಘಲಕ್ ಅಂತ ಐತಿ ನೋಡ್ರಿ. ಫಿರೋಜ್ ಶಾ ತುಘಲಕನ್ನ ಇದು ಯಾವ್ದಂತ ನೀವು ಬೇಸಿಕ್ ಓದ್ಬಿಟ್ಟಿದ್ರೆ ಅನ್ಕೋರಿ. ಈಗ ಫಿರೋಜ್ ಶಾ ತುಘಲಕನ ಮಗನ ಹೆಸರು ಹೇಳಿರ್ತೀರಿ ನಾನು, ಫತೇ ಖಾನ್ ಅಂತ ಹೇಳಿ. ಫತೇ ಖಾನ್ ಅವ್ನ ಮಗ ಅಂದ್ರೆ ಅವ್ನ ಮಗನ ಹೆಸರಲ್ಲೇ ಮಾಡಿರ್ಬೇಕಲ್ಲ ಸಿಟಿ ಅವ. ಅದಕ್ಕೆ ಆಪ್ಷನ್ ಆಗೈತೆ ನೋಡ್ರಿ, ಫತೇಬಾದ್. ಇದು ಆನ್ಸರ್. ಫತೇಬಾದ್ ಮತ್ತು ಹಿಸಾರ್. ಮತ್ತೆ ಫಿರೋಜಾಬಾದ್, ಜೌನ್ಪುರ್ ಇವೆಲ್ಲ ಸಿಟೀಸ್ ಯಾರು ಮಾಡ್ಯಾರ? ಫಿರೋಜ್ ಶಾ ತುಘಲಕ ಮಾಡ್ಯಾರ. ಈ ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸಿ. ಡೆಲ್ಲಿ, ಲಾಹೋರ್ ಅಲ್ಲ, ತೋಪ್ರಾ ಮತ್ತು ಮೀರತ್ ಅಲ್ಲ, ಪಾನಿಪತ್ ಮತ್ತು ಪಾನಿಪತ್ ಅದಕ್ಕಿಂತ ಮುಂಚೆನೇ ಇತ್ತಲ್ಲ, ಯಾಕೆ ಬರ್ತಿಲ್ಲ. ಈಗ ಫತೇಬಾದ್ ಫತೇ ಖಾನ್ ಅಂತ ಅವ್ರ ಮಗ ಇರೋದ್ರಿಂದ ಇದು ಆನ್ಸರ್. ಹಿಂಗೆ ಲಾಜಿಕ್ನು ಹಾಕಿ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ ಒಮ್ಮೊಮ್ಮೆ. ಆನ್ಸರ್ ನಿಮ್ಗೆ ಗೊತ್ತಿರ್ತಾನೆ ಇದು ನಗರ ಯಾವ ಅಂತ ಹೇಳಿ ನೆನ್ಪಿಟ್ಕೊಳಕ್ಕಾಗಲ್ಲ. ಅದಕ್ಕೆ ಅವ್ರ ಮಗ ಫತೇ ಖಾನ್ ಅಂದ್ರೆ ಫತೇಬಾದ್ ಅಂತ ಮಾಡಿರ್ತಾನ ಅಂತ ಥಿಂಕ್ ಮಾಡ್ಬೇಕು ನೀವು. ಈ ಕೆಳಗಿನ ಮತ್ತೆ ನೀವು ಎಲಿಮಿನೇಷನ್ ಟ್ರಿಕ್ ಹೆಂಗೆ ವರ್ಕ್ ನೋಡ್ರಿ. ನನಗೆ ನಾಲೆಜ್ ಅದು ಫತೇ ಖಾನ್ ಅಂತ ಗೊತ್ತೈತೆ ಅಂತ ಹಾಕತ್ತೀನಿ ನಾನು. ಅದು ಗೊತ್ತಿರಲಿಲ್ಲ ಅಂತಂದ್ರೆ ಹಾಕಕ್ಕೆ ಬರಲ್ಲ ಅದನ್ನ. ಮತ್ತೆ ಅರ್ಥ ಅಂತ ಅನ್ಕೊಂಡೆ ನಾನು ನಿಮ್ಗೆ. ಕೆಳಗಿನ ಯಾವ ದೇವಾಲಯಗಳು ಹಂಪಿಯಲ್ಲಿ ಇವೆ ಅಂತ ಇವ್ ನೋಡ್ರಿ. ನಿನ್ ಹೇಳಿದ್ನಲ್ಲ ನಿಮ್ಗೆ ಹಂಪಿ ದೇವಾಲಯ ಯಾವ್ಯಾವ ಅಂತ ಹೇಳಿದಿ. ಅಜಾರಾರಾಮ ಟೆಂಪಲ್ ಬಗ್ಗೆ ಹೇಳಿದ್ನಲ್ಲ, ಏನದು ನೋಡಿ ಎಷ್ಟು ಇಂಪಾರ್ಟೆಂಟ್ ಪಿರಿಯಾಡಿಕ್ ಡಿಸ್ಕಷನ್. ಅದೇನದು ಹಿಂಗ ರಾಮಾಯಣನ್ ಪೂರ್ತಿ ಸ್ಕ್ರೀನ್ ಬೈ ಸ್ಕ್ರೀನ್ ಕೆತ್ತಾರ ಅಂತ ಹೇಳಿದ್ನಲ್ಲ, ಸ್ಕ್ರೀನ್ ಪ್ಲೇ ತರ. ಅದಕ್ಕೆ ಅಜಾರಾರಾಮ್ ಹಂಪಿ ಒಳಗೆ ಐತಿ. ಆಮೇಲೆ ವಿರೂಪಾಕ್ಷ ಟೆಂಪಲ್ ಐತಿ ಫೇಮಸ್, ನೀವು ನೋಡೇ ಬಿಟ್ಟಿರ್ತೀರಿ ಅದನ್ನ. ಪಿನೋಲ್ ಟೆಕ್ನಾಲಜಿ ಅಂತೀವಲ್ಲ, ಉಲ್ಟಾ ಕಾಣ್ತದ ಗೋಪುರ, ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ. ಈಗ 1 ಮತ್ತು 3 ಇರಬೇಕು ಆಪ್ಷನ್. 1, 2 ಅಷ್ಟ ಐತಿ, 3 ಇಲ್ಲ. 1 ಮತ್ತು 3 ಇಲ್ಲ ಅಷ್ಟ ಐತಿ ನೋಡಿ, ಇದು ಕರೆಕ್ಟ್. ಈ 2 ಇರಬೇಕು ಆಪ್ಷನ್ಯಾಗ ಅಂತ ಅನ್ನೋದು ಇದು ಕರೆಕ್ಟ್. ಇವೆರಡು ನಾವು ತಿಂಕು ಮಾಡಲಿಲ್ಲ, ಸುಮ್ಮ ಕನ್ಫ್ಯೂಸ್ ಇಟ್ಕೊಳ್ತಿದ್ವಿ. ನೀವೇನ್ರಿ ಇದನ್ನ ಹಿಂಗೆ ಬಿಡ್ಸಾತ್ರ ಅನ್ಕೋರಿ. ಹೆಂಗ ಈ ಕ್ವಶನ್ ನೀವು ಈಗ ಎಲಿಮಿನೇಷನ್ ಮಾಡ್ಲಾರ್ದ ಬಿಡ್ಸಾತೀರ ಅನ್ಕೋರಿ. ಹೆಂಗ ವಿರೂಪಾಕ್ಷ ಟೆಂಪಲ್ ಹಂಪಿ ಒಳಗೈತೆ ಅವು ಗೊತ್ತೈತಿ. ಆಮೇಲೆ ಕೈಲಾಸನಾಥ ಟೆಂಪಲ್ ಐತಾ, ಐತಲ್ಲ, ಇಲ್ಲಲ್ಲ, ನೀವು ಕನ್ಫ್ಯೂಸ್ ಇಡುತ್ತೆ ಅನ್ಕೋರಿ. ಕೈಲಾಸನಾಥ ಐತಲ್ಲಿ ಗೊತ್ತಿಲ್ಲ. ಅಜಾರಾರಾಮ ಸ್ವಾಮಿ ಐತಾ, ಐತಿ. ಇದು 2 ಗೊತ್ತದ ನಾವು ಪಕ್ಕ ಗೊತ್ತದವು 2 ಅಂತ ಹೇಳಿ ಅನ್ಸ್ತ ಅನ್ಕೋರಿ. ಅವಾಗ ಏನ್ ಮಾಡೋದು, 1 ಮತ್ತು 3 ಎಲ್ಲೈತಿ, 1 ಮತ್ತು 3 ಎರಡೂ ಇರ್ಬೇಕು ಆಪ್ಷನ್. 1 ಮತ್ತು 3 ಇಲ್ಲ ಅಷ್ಟ ಐತಿ. ಈಗ ನೀವು ಇದು ಕನ್ಫ್ಯೂಸ್ ಹಿಡಿದ್ರು ಸಾಲ್ವ್ ಆತಲ್ಲ ನಿಮ್ದು. ಇದು ಇಲ್ಲ ಅಂತ ಹೇಳಿ ಗೊತ್ತದಲ್ಲ ನಿಮ್ಗೆ, ಇದು ಇಲ್ಲ ಅಂತ ಗೊತ್ತಲ್ಲ ನಿಮ್ಗೆ, ಆ ಥರ ಅರ್ಥತಾ? ಹಂಗಂದ್ರ ಇದು ಯಾವ್ದದು ಮಧುಕೇಶ್ವರ ಟೆಂಪಲ್ ಎಲ್ಲೈತಿ. ಹಂಗಂದ್ರೆ ಮಧುಕೇಶ್ವರ ಟೆಂಪಲ್ ಬನವಾಸಿ ಒಳಗೈತಿ. ಅರ್ಥತಾ? ಕೈಲಾಸನಾಥ ಟೆಂಪಲ್ ನೀವು ಅನ್ಬೋದು. ಕೈಲಾಸನ ಟೆಂಪಲ್ ಎಲ್ಲೋರದಾಗೈತಿಲ್ಲ, ಕೃಷ್ಣವನ್ ರಾಷ್ಟ್ರಕೂಟರ ದೊರೆ ಕಟ್ಟಿದ್ದು. ಮತ್ತೆ ಇನ್ನೊಂದು ಕೈಲಾಸನಾಥ ಟೆಂಪಲ್ ಐತಿ, ಕಂಚಿ ಒಳಗೂ ಒಂದು ಕೈಲಾಸನಾಥ ಟೆಂಪಲ್ ಐತಿ. ಮತ್ತೆ ಅದು ಇಂಪಾರ್ಟೆಂಟ್.
ಅರ್ಥತಾ? ಹಂಗಂದ್ರೆ 1 and 3 ಆನ್ಸರ್. ಇದು ನೋಡಿ ಸಂಚಿ ಸ್ತೂಪ ನೋಡ್ರಿ ಎಷ್ಟು ಸತ ಕೇಳ್ತಾರ, ಸ್ತೂಪಗಳ ಮೇಲೆ ಕೇಳಿದ್ರ ಅಂತ ಹೇಳಿ. ಸಂಚಿ ಸ್ತೂಪ ಅಶೋಕನ ನಿರ್ಮಿಸಿದನು ಅಂತ. ಹೌದು, ಕರೆಕ್ಟ್ ಐತಿ. ಅಶೋಕನ ನಿರ್ಮಿಸಿದ ಅಂದ್ರೆ ನೋಡಿ ಅಲ್ಲಿ ಆಪ್ಷನ್ ಬಿದ್ದಿತ್ತು, ಹಳ್ಳಿಲಿ ಬಿತ್ತು. ಕರೆಕ್ಟ್ ಐತಿ. ಸಂಚಿ ಸ್ತೂಪ ಬಿಹಾರದಲ್ಲಿದೆ ಅಂತ. ಇದು ನಿಮ್ಗೆ ಕನ್ಫ್ಯೂಸ್ ಇಡಬೇಕಿದೆ. ಸಂಚಿ ಸ್ತೂಪ ಈ ಕರೆಂಟ್ ಅಫೇರ್ಸ್ನಾಗ ಐತಿ ಅಂತ ಹೇಳಿ ನಾನು ಈ ಮತ್ತೆ ಕೇಳ್ತಾರವ್ರು ಪಕ್ಕ ಕೇಳ್ತಾರ, ನಂಗೆ ಗೊತ್ತೈತಿ. ಸಂಚಿ ಸ್ತೂಪ ಎಲ್ಲೈತಿ? ಮಧ್ಯಪ್ರದೇಶದಾಗ ಐತಿ. ಅದ್ರ ಸಂಬಂಧ ಇದು ತಪ್ಪೈತಿ, ಬಿ ತಪ್ಪೈತಿ. ಬಿ ಐತಿ, ಬಿ ಐತಿ, ಇವೆರಡು ಹೋದು ನೋಡ್ರಿ. ಎ ಕರೆಕ್ಟ್ ಐತಿ ಅಂತ ಗೊತ್ತಾಗ್ತಿ ನಿಮಗೆ. ಸಿ ಮತ್ತು ಡಿ ಕರೆಕ್ಟ್ ಐತೋ? ಸಿ ಮತ್ತು ಡಿ ಕರೆಕ್ಟ್ ಅದಾವಲ್ಲ ನೋಡ್ಬೇಕು ನೀವು. ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ಸರಿ ಒಂದು ಸೆಕೆಂಡ್. 2ನೇ ಶತಮಾನದಲ್ಲಿ ಸಂಚಿ ಸ್ತೂಪವನ್ನು ವಿಸ್ತರಿಸಲಾಯಿತು ಅಂತೈತಿ. ಅದು ಆಪ್ಷನ್ ಕರೆಕ್ಟ್ ಇದೆ, ವಿಸ್ತರಿಸಲಾಯಿತು. ಸಂಚಿ ಸ್ತೂಪ ಶೃಂಗರು ವಿಸ್ತರಣ ತೋರಣ, ಇದರದ ನೆಕ್ಸ್ಟ್ ಆಪ್ಷನ್ ಇದು ಕರೆಕ್ಟ್ ಇದೆ. ಎ ಸಿ ಡಿ ಆನ್ಸರ್. ಇದರದ್ದು ಎಕ್ಸ್ಟೆಂಡೆಡ್ ಪಾರ್ಟ್ ಅದು, ಅರ್ಥತಾ? ನೆಕ್ಸ್ಟ್ ಸಂಚಿ ಸ್ತೂಪ ವಾಸ್ ಬಿಲ್ಟ್ ಬೈ ಅಶೋಕ, ಇದು ಕರೆಕ್ಟ್ ಐತಿ. ಬಿಹಾರದಾಗಿಲ್ಲ, ಇದು ಮಧ್ಯಪ್ರದೇಶದಾಗೈತಿ. ಡ್ಯೂರಿಂಗ್ 2nd century BC ಸಂಚಿ ಸ್ತೂಪ ವಾಸ್ ಎನ್ಲಾರ್ಜ್ಡ್, ಇದು ಕರೆಕ್ಟ್ ಐತಿ. ಎಲೋಬ್ರೇಟ್ ಗೇಟ್ವೇಸ್ ವೇರ್ ಬಿಲ್ಟ್ ಶೃಂಗಾಸ್ ಬೈ ಏನದು ಸಂಚಿ ಸ್ತೂಪ, ಕರೆಕ್ಟ್ ಐತಿ ಅದು ಆನ್ಸರ್. ಅಂದ್ರೆ ಎ ಬಿ ಎ ಸಿ ಡಿ ಆಗ್ಬೇಕು ಆನ್ಸರ್. ಎ ಸಿ ಡಿ ಇಲ್ಲೈತಿ. ಅರ್ಥ ತಂದ್ಕೊಂಡಿನ. ಈ ಕೆಳಗಿನ ಯಾವ ಎಲ್ಲೈತಿ? ಈ ಕೆಳಗಿನ ಯಾವ ಆಡಳಿತಗಾರ ಭಾರತದಲ್ಲಿ ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು, ಟೋಕನ್ ಕರೆನ್ಸಿ ನೋಡ್ರಿ ಆಗಲೇ ಹೇಳಿದ್ನಲ್ಲಿ ನಿಮ್ಗೆ. ಟೋಕನ್ ಕರೆ ಯಾರು? ಮ್ಯಾಡ್ ಮ್ಯಾನ್, ಮ್ಯಾಡ್ ಕಿಂಗ್ ಅಂತ ಹೇಳ್ತಿದ್ನಲ್ಲಿ ನಿಮಗೆ, ಮೊಹಮ್ಮದ್ ಬಿನ್ ತುಘಲಕ್. ನೋಡ್ರಿ ಹೆಂಗೆ ಆಪ್ಷನ್ಸ್ ಇಂತ್ರನ ಕ್ವಶನ್ಸ್ ಆಗ್ತಾರೆ ಒಳ್ಳೆ. ಅದಕ್ಕೆ ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ಅಂತೂ ಎಷ್ಟು ಸತ ಹೇಳಿನ್ ಬಿಡ್ರಿ ನಿಮಗೆ, ಪೂರ್ತಿ ಡೀಟೇಲ್ ಆಗಿ ಹೇಳಿನ. ಅದು ಯಾವುದು? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಂಟ್ರೊಡ್ಯೂಸ್ ದ ಟೋಕನ್ ಕರೆನ್ಸಿ? ಕೆ ಎದಾಗ ನೋಡ್ರಿ UPSC ಕ್ವಶನ್ ಅನಲೈಸ್ ಅದಕ್ಕೆ ಮಾಡೋದು ನಾನು. UPSC ಕ್ವಶನ್ ಅನಲೈಸ್ ಮಾಡಿದ್ರೆ ಕೆ ಎದಾನು ಮೇಲೆ ಇರ್ತಾವೆ, ಮೇಲೆ ಸಾಲ್ವ್ ಆಗ್ಬಿಡ್ತಾವೆ. ಸೀದಾ ಪಟ ಟಿಕ್ ಮಾಡೋದು ಹೋಗೋದು ಅಷ್ಟೇ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಫಿಷಿಯಲ್ಸ್ ಇನ್ ಇನ್ಚಾರ್ಜ್ ಆಫ್ ರೆವಿನ್ಯೂ ಕಲೆಕ್ಷನ್ ಇನ್ ಮೊಘಲ್? ನಾಗಡೆ ಏನು ಹೇಳಿದ್ದೀನಿ? ಅಮಿಲ್ ಪತ್ವಾರಿ ಅಂತ ಹೇಳಿದ್ನಲ್ಲ ನೋಡ್ರಿ. ಅಮಿಲ್ ಕ್ವಶನ್ ಬಿತ್ತಲ್ಲ, ರೆವಿನ್ಯೂ ಕಲೆಕ್ಷನ್ ಅಮಿಲ್. ಅದಕ್ಕೆ ನಾ UPSC ಕ್ವಶನ್ಸನ್ನ ಫಸ್ಟ್ ಹಾಕಿ ಅದನ್ನ ಪೂರ್ತಿ ಅನಲೈಸ್ ಮಾಡಿ ಆಮೇಲೆ ನಿಮ್ಗೆ ಈಸಿ. ಅದಕ್ಕೆ ನಾ ಈ ಕ್ವಶನ್ ಫಸ್ಟಿಗೆ ಹಾಕಿಲ್ಲ ಪೊಲಿಟಿ ಒಳಗೆ ನಿಮ್ಗೆ, ಯಾಕಂದ್ರೆ ಈಸಿಲಿ ಸಾಲ್ವ್ ಆಕ್ಕವು. ನೀವು ನಾನು ಅನಲೈಸ್ ಮಾಡಿದ್ರೆ ನೀವೇ ಬಿಡಿಸಿದ್ರು ಸಾಲ್ವ್ ಆಕ್ಕವು. ನೀವು ಏನು ಮಾಡಿದ್ರಿ? ನಂಗೆ ಡಿಮಾಂಡ್ ಮಾಡಿದ್ರಿ KA ಕ್ವಶನ್ಸನ್ನು ಹಾಕ್ರಿ ಅಂತೇಳಿ, ಅದ್ರ ಸಂಬಂಧ ಹಾಕಾತಿತ್ತು ಅಷ್ಟೇ. ನೀವೇನೇನು ಡಿಮಾಂಡ್ ಮಾಡ್ತಿರಲ್ಲ ಎಲ್ಲ ಕೊಡಾಕ್ತಾ ಇರೋದಿಲ್ಲ ಅಂತೂ. ಆದ್ರೆ ಸ್ವಲ್ಪ ನೀವು ತಾಳ್ಮೆಯಿಂದ ಇರ್ಬೇಕಷ್ಟೇ, ಅರ್ಥತಾ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಐತಿ? ಮಾನ್ಯುಮೆಂಟ್ಸ್ ಮತ್ತು ಡೈನೆಸ್ಟಿ. ಬೃಹದೇಶ್ವರ ಟೆಂಪಲ್ ಚೋಳ ಕೇಳಿರ್ತೀರಿ ಪಕ್ಕ ನೋಡಿ. ಬೃಹದೇಶ್ವರ ಟೆಂಪಲ್ ಬರೀ ಒಳ್ಳೆ ಬೃಹದೇಶ್ವರ ಅವ 4 ಕೇಳಿದವ್ರು. ಸಂಚಿ ಸ್ತೂಪ ಮತ್ತೆ ನಾವು ಕರೆಕ್ಟ್ ಐತಿ. ಇವೆರಡು ಕರೆಕ್ಟ್ ಅದಾವ. 1 ಮತ್ತು 4 1 ಮತ್ತು 4 ಎರಡು ಆಪ್ಷನ್ನಾಗ ಇರೋದು ಇದೊಂದ ನೋಡ್ರಾಗ. ಎಲ್ಲೈತಿ 1 ಮತ್ತು 4 ಎರಡು? ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಸಾಲ್ವ್ ಮಾಡಿದ್ರಲ್ಲ, ಇದೇ ಥರ ಸಾಲ್ವ್ ಮಾಡೋದು. ಕೊನಾರ್ಕ್ ಸನ್ ಟೆಂಪಲ್ ನೀವು ಫೋಟೋ ನೋಡಿರ್ತಾರಲ್ಲ, ಅದು ದೊಡ್ಡದೊಂದು ಚಕ್ರ ಐತಿ. ನಮ್ಮ G20 ಸಮಿಟ್ ಆದಾಗ ಎಲ್ಲ ಲೀಡರ್ಸ್ ನಿಂದಿರ್ಸಿ ಅದ್ರ ಮುಂದೆ ಫೋಟೋ ಹೊಡೆಯತ್ತಿದ್ರಲ್ರಿ ಒಂದು ಚಕ್ರದ. ಅದು ಟೈಮ್ ತೋರಿಸೋದಿಲ್ಲ ಎಕ್ಯುರೇಟ್. ಅದ್ರ ಮುಂದೆ ಫೋಟೋ ಹೊಡ್ಸಾತಿದ್ರಲ್ಲ G20 ಸಮಿಟ್ ಇದ್ದಾಗ ದೊಡ್ಡ ಲೀಡರ್ಸ್. ಇದು ಗುಪ್ತಾ ಪೀರಿಯಡ್ ಅಲ್ಲ, ಇದು ಲೇಟರ್ ಪೀರಿಯಡ್ನೇ ಬರ್ತದೆ. ಅದ್ರ ಸಂಬಂಧ 2 ತಪ್ಪೈತಿ. ಕುತುಬ್ ಮಿನಾರ್, ಸ್ಲೇವ್ ಡೈನೆಸ್ಟಿ ಇದು ಕರೆಕ್ಟ್ ಐತಿ. 1, 3, 4 ನಾ ಹೇಳಿದ್ನಲ್ಲ, ಇದು ಗೊತ್ತಿಲ್ಲ ಅದನ್ನು ಸಾಲ್ವ್ ಮಾಡ್ಬೋದು. ಅಥವಾ 2 ಮೇಜರ್ ಥೀಮ್ಸ್ ಯಾವ್ದವು ಇದು ಹೋಲ್ಬಿಟ್ರಿ. ಇದನ್ನ ಬಿಟ್ಟಿದ್ನಲ್ಲ ನಾ. ಮೊಘಲರ ಕಾಲದಲ್ಲಿ ಈ ಕೆಳಗಿನ ಯಾವ ಅಧಿಕಾರಿ ಕಂದಾಯ ಸಂಗ್ರಹಣೆ ಮಾಡ್ತಿದ್ರು ಅಂತ ಹೇಳಿದೆ. ಅಗಳಲ್ಲಿ ಅನಲೈಸ್ ಮಾಡಿ ಹೇಳಿಲ್ಲ, ಪತ್ವಾರಿ, ಅಮಿಲ್ ಅಂತ ಹೇಳಿ. ಅದಕ್ಕೆ ಅಮಿಲ್ ಆನ್ಸರ್. ಈಸಿಲಿ ಸಾಲ್ವ್. ಮೀರ್ ಬಕ್ಷಿ ಯಾರ ಕಾಲದಾಗ ಬಂದು ನೋಡ್ರಿ, ಅದು ಆಪ್ಷನ್ ಆಗಿತ್ತಲ್ಲ. ಮೀರ್ ಬಕ್ಷಿ ಅಕ್ಬರ್ ಕಾಲದಾಗಿದ್ದ. ಕೊತ್ವಾಲ್ ಅಂದ್ರೆ ಕೊತ್ವಾಲ್ ರಾಮಚಂದ್ರ ಅಂತ ಕೇಳ್ತಿರ್ಲಿಲ್ಲ ಅಂತಂದ್ರೆ ಪೊಲೀಸ್ ಸಿಸ್ಟಮ್ ತರ ಮಾಡೋರು ಅವರು. ಕಾಜಿ ಅಂದ್ರೆ ಒಂದು ನೋಬಲ್ ಮ್ಯಾನ್ ಅಷ್ಟೇ. ಈಗ ನೋಡ್ರಿ ಈ ಕ್ವಶನ್ ಈಗ ಬಿಡಿಸಿ ತೋರಿಸ್ತೀನಿ ನೋಡ. ಬೃಹದೇಶ್ವರ ಟೆಂಪಲ್ ಚೋಳ ಆರ್ಕಿಟೆಕ್ಚರ್, ಇದು ನಿಮ್ಗೆ ಕಾಮನ್ ಕೇಳೇ ಬಿಟ್ಟಿರ್ತಾರೆ. ಬೃಹದೇಶ್ವರ 2 ಬರ್ತಾವ ಅಂತ ಹೇಳಿ ನಾ ಹೇಳಕ್ ಬರಲ್ಲ, ಅವ್ರು ಕ್ವಶನ್ ಕೇಳ್ತಾರ. ಬೃಹದೇಶ್ವರ ಟೆಂಪಲ್ ಗಂಗೈಕೊಂಡ ಚೋಳಪುರಂದೊಳಗೆ ಬರ್ತಲ್ಲ, ಅದನ್ನ ಯಾರು ಕಟ್ಟಾರ ಅಂತ ಹೇಳಿನಿ? ಗಂಗೈಕೊಂಡ ಚೋಳಪುರಂದೊಳಗೆ ಕಟ್ಟಿದವರು ಯಾರು? ರಾಜೇಂದ್ರ ಚೋಳ. ಆಮೇಲೆ ಬೃಹದೇಶ್ವರ ಟ್ಯಾಂಜೋರ್ನ ಕಟ್ಟಿದವರು ರಾಜರಾಜ ಚೋಳ. ಅರ್ಥತಾ? ರಾಜೇಂದ್ರ. ಇವೆರಡು ಕನ್ಫ್ಯೂಸ್ ಮಾಡಿ ಕೇಳಬಹುದು ಸ್ಟೇಟ್ಮೆಂಟ್, ಅದು ಕೇಳತ್ತೆ. ಈ ಚೋಳ ಡೈನೆಸ್ಟಿ ಬಗ್ಗೆ ಅಂತ ಗೊತ್ತೈತಿ, 1ನೇದು ಕರೆಕ್ಟ್ ಐತಿ. ಇವೆರಡು ಗೊತ್ತಿಲ್ಲ ಅನ್ಕೋರಿ, ಇದು ಗೊತ್ತಿಲ್ಲ, ಇದು ನೆನಪಿಲ್ಲ. ಆ ಸಂಚಿ ಸ್ತೂಪ ಮೌರ್ಯ ಅಶೋಕ ಕಟ್ಟಿದ್ದಾರೆ ನೆನಪಿರ್ಬೇಕಲ್ಲ. 1 and 4 ಎರಡು ಗೊತ್ತಾಯಿರ್ಬೇಕಲ್ಲ ನಿಮ್ಗೆ. 1 ಮತ್ತು 4 ಎರಡೂ ಇರೋ ಆಪ್ಷನ್ ಯಾವ ಇಲ್ಲೇ ಇಲ್ಲ. 1, 3, 4 ಕರೆಕ್ಟ್ ಆನ್ಸರ್. ಅಂದ್ರೂ ನೋಡೋಣ, ಗುಪ್ತಾ ಪೀರಿಯಡ್ ಬರಲ್ಲ. ಯಾವುದು ಇದು? ಕುತುಬ್ ಮಿನಾರ್ ಅಂತ ನೋಡಿ. ಅದು ಸನ್ ಟೆಂಪಲ್, ಕೊನಾರ್ಕ್ ಸನ್ ಟೆಂಪಲ್ ಎಲ್ಲಿ ಬರುತ್ತೆ? ಮತ್ತೆ ಕೊನಾರ್ಕ್ ಸನ್ ಟೆಂಪಲ್ ಇದು ಈಸ್ಟರ್ನ್ ಗಂಗಾಸ್ ಅಂತ ಗೊತ್ತಾ? ಈಸ್ಟರ್ನ್ ಗಂಗರು ಅಂತೀವಲ್ಲ, ಅದ್ರ ಬರೋದು. ಎಲ್ಲೈತದು? ಯಾರು ಕಟ್ಟಾರ?
ನರಸಿಂಹದೇವ 1 ಕಟ್ಯಾರ. ಇದೊಂದು ಫ್ಯಾಕ್ಟ್ ನೆನ್ಪಿಟ್ಕೋರಿ. ಕುತುಬ್ ಮಿನಾರ್ ಗೊತ್ತೈತಿ ನೀವು, ಸ್ಲೇವ್ ಡೈನೆಸ್ಟಿ ಇದು ಐತಿ. ನೆಕ್ಸ್ಟ್ ಕ್ವಶನ್, ಚೋಳರ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ನೋಡ್ರಿ, ನಾ ಹೇಳಿದ್ನಲ್ಲ ಫ್ಯಾಕ್ಟ್ ಏನದು ಟೈಟಲ್ ಕೇಳ್ತಾರ ಅಂತ ಹೇಳಿ. ಇದು ಯಾರ್ದು ಬಿರುದು ಅಂತ ಕೇಳ್ಯಾರ. ಯಾರ್ದು ಇದು ಬಿರುದು? ವೀರಬಲ್ಲಾಳ ಎರಡನ್ನು, ಅಥವಾ ವೀರಬಲ್ಲಾಳ ಬಗ್ಗೆ ಕುತುಬ್ ಯಾರು? ಮೊಹಮ್ಮದ್ ಬಿನ್ ತುಘಲಕ್ ಇದನ್ನ ಮಾಡಿದ್ನ ವೀರಬಲ್ಲಾಳ 3 ಅನ್ಸುತ್ತದು, 3 and 2 ಗೊತ್ತಿಲ್ಲ, ನೆನಪಾಗೋಂತ. ಯಾವುದು ಮೊಹಮ್ಮದ್ ಬಿನ್ ತುಘಲಕ್ನ ಕಂಟೆಂಪ್ರರಿ ಆಗಿ ಯಾರಿದ್ರು? ಹೊಯ್ಸಳರು ಇದ್ರು ಅಂತ ಹೇಳಿ ನಾನು. ಕೃಷ್ಣದೇವರಾಯ ಎಲ್ಲ, ಇಮ್ಮಡಿ ಪುಲಿಕೇಶಿ ಎಲ್ಲ. ಇಮ್ಮಡಿ ಪುಲಿಕೇಶಿಗೆ ಟೈಟಲ್ ಯಾವುದು? ಪರಮೇಶ್ವರ ಅಂತ ಐತಿ, ಅಥವಾ ದಕ್ಷಿಣ ಪದೇಶ್ವರ ಅಂತ ಐತಿ, ಈ ತರ. ವಿಷ್ಣುವರ್ಧನನ ಬಗ್ಗೆನೂ ಹೇಳಿನಿ ನಿಮಗೆ ಎಷ್ಟತ್ತ. ಈ ವಿಚ್ ಕಿಂಗ್ ದ ಟೈಟಲ್ ಚೋಳ ರಾಜ್ಯ ಏನದ ಪ್ರತಿಷ್ಠಾಪನಾಚಾರ್ಯ? ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂದ್ರೆ ವೀರಬಲ್ಲಾಳ 2. ಆಕ್ಚುಲಿ ವಿಷ್ಣುವರ್ಧನ್ ನಮ್ಗೆ ಕನ್ಫ್ಯೂಸ್ ಆಗತ್ತದ್ರಿ. ಆಕ್ಚುಲಿ ವಿಷ್ಣುವರ್ಧನ್ ಇರ್ಬೋದು, ಯಾಕಂದ್ರೆ ನಾ ಯಾವಾಗ ಹೇಳಿದ್ನಲ್ಲ ನಿಮ್ಗೆ, ಚೋಳ ರಾಜ್ಯರ ದೊರೆಗಳನ್ನ ಸೋಲಿಸಿದವರು ಅಂತ ಹೇಳಿ. ಚೋಳದಾರೆ ಅಲ್ಲ, ಸಾರಿ ಆಯ್ತಾಯ್ತು, ಕರೆಕ್ಟ್ ಐತೆ ಅದು. ವೀರಬಲ್ಲಾಳನ ಕರೆಕ್ಟ್ ಆನ್ಸರ್, ವೀರಬಲ್ಲಾಳ ಕರೆಕ್ಟ್. ನಿಮ್ಗೆ ಆಕ್ಚುಲಿ ನೀವು ಡೈಲಿ ಒಂದೊಂದು ವಿಡಿಯೋಸ್ದಾಗ ಒಂದು 2-3 ಮಿಸ್ಟೇಕ್ ಹಾಕೋಲ್ಲ, ಅವಾಗ ಭಾಳ ಬೇಜಾರಾಗುತ್ತೆ. ನೀವು ಆಕ್ಚುಲಿ ನಾ ಇದಕ್ಕೆ ಸಾರಿ ಕೇಳ್ತೀನಿ ಅಂದ್ರೆ, ನೀವು ನಾನು ಇದನ್ನ ಸ್ಟೇಟ್ಮೆಂಟ್ ಹೇಳಿದ್ರೆ ಅನ್ಕೋರಿ, ನಿಮ್ಗೆ ಗೊತ್ತಿರಲಿಲ್ಲ ಅದು ಅಂದ್ರೂ ನೀವು ಅದನ್ನ ಕರೆಕ್ಟ್ ಹಾಕೊಂಡ್ರಿ, ಆಮೇಲೆ ನೀವು ಅದೇ ಎಕ್ಸಾಮ್ದಾಗ ಬಿತ್ತು ಅನ್ಕೋರಿ, ಅವಾಗ ನನ್ನ ಸಂಬಂಧ ನೀವು ತಪ್ಪು ಮಾಡಬಾರ್ದು. ಅದ್ರ ಸಂಬಂಧ ನನಗೆ ಭಾಳ ಬೇಜಾರಾಗುತ್ತದೆ ಹಂಗೆ ಹಾಕಿದಾಗ, ಒಂದು ತಪ್ಪು ಮಾಡಿದಾಗ. ಅದಕ್ಕೆ ನಾ ಸಾರಿ ಕೇಳೋದು ಅಷ್ಟೇ. ಆದ್ರೆ ನೀವು ಒಂದಿಷ್ಟು ಜನ ಅದಿರಲ್ಲ, ಅವನು ರೆಕಗ್ನೈಸ್ ಮಾಡಿ ಹೇಳ್ತೀರಿ, ಅವ್ರಿಗೆ ನಾನು ಭಾಳ ತುಂಬ ಧನ್ಯವಾದ ಹೇಳ್ಬೇಕಾರೆ. ಅಂದ್ರೆ ಅವ್ರು ರೆಕಗ್ನೈಸ್ ಮಾಡಲಿಲ್ಲ ಅಂದ್ರೆ ನಾನು ತಪ್ಪುಗಳು ಹಾಕವು. ಆದ್ರೆ ಅದನ್ನ ಅದಕ್ಕೆ ಈಗ ಎನ್ಶೋರ್ ಮಾಡತ್ತೀನಿ ನಾ, ಒಟ್ಟ ಒಂದು ತಪ್ಪು ಮಾಡ್ಲಾರ್ದಂಗೆ ಮಾಡ್ಬೇಕಂತೇಳಿ. ಅದಕ್ಕೆ ಟೈಮ್ ಹಿಡಿತೈತೆ ಸ್ವಲ್ಪ. ಈಗ ಹತ್ತಾಗಕ್ಕೆ ಬಂದೆ ಟೈಮ್ ಅಂದ್ರೂ ನಾ ಇನ್ನು ನಾಳೆ ಕಂಟೆಂಟ್ ಮಾಡಿಲ್ಲ. ನಾ ಕಂಟೆಂಟ್ ರೆಡಿ ಮಾಡ್ಬೇಕು ನಿಮಗೆ, ರಾತ್ರಿ ಪೂರ್ತಿ ಕುಂತು ಕಂಟೆಂಟ್ ಮಾಡಿ ನಾಳೆ ಮುಂಜಾನೆ ಹೇಳೋದ್ರಾಗ ಹಾಕ್ತೀನಿ ನಿಮಗೆ ಟೈಟಲ್ಸ್. ಅರ್ಥತಾ? ಟಾರ್ಗೆಟ್ಸ್ ಎಲ್ಲ ಹಾಕ್ತೀನಿ, ತಲೆ ಕಟ್ಸೋಬೇಡ್ರಿ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ನಿಮ್ಗೆ. ಒಂದು ಸಣ್ಣ ತಪ್ಪು ಮಾಡ್ಲಾರ್ದಂಗೆ ಮಾಡ್ಬೇಕನ್ನೋ ಸಂಬಂಧ ಸ್ವಲ್ಪ ರಿಸರ್ಚ್ ಮಾಡಿ, ಎಲ್ಲ 2-3 ಸೋರ್ಸ್ ರೆಫರ್ ಮಾಡಿ, ಒಂದಿಷ್ಟು ಕನ್ಫ್ಯೂಷನ್ ಇರ್ತಾಗೋತನ್ರಿ ಕೀ ಆನ್ಸರ್, ಅವ್ನು ರೆಫರ್ ಮಾಡಿ ಯಾವ ಸೋರ್ಸ್ನಾಗ ಅಥೆಂಟಿಕ್ ಸೋರ್ಸ್ ಇಂಥ ಹುಡುಕಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಒಂದು ಫೈನಲ್ ಆನ್ಸರ್ ಬರ್ತೀನಿ ನಾ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಈಗ PYQs, ಇಲ್ಲಾಂದ್ರೆ ಬಡ ಮಾಡಿಬಿಡ್ಬೋದಾಗಿತ್ತು ನಾನು. ನಿಮಗೆ ತಪ್ಪು ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಟೈಮ್ ಹಿಡಿತೈತಿ. ಅರ್ಥತಾ? ಈ ನೋಡ್ರಿ, ಸಂಗಮ್ ಏಜ್ ಮೇಲೆ ಕೇಳ್ಯಾರ ನೋಡಿ. ಸಂಗಮ್ ಏಜ್ ವೆರಿ ಇಂಪಾರ್ಟೆಂಟ್. ಇಲಂಗೋ ಇಡಿಗಲ್ ತೊಳಕಪ್ಪಿಯಮ್ಮ, ಆಮೇಲೆ ಸತ್ನಾರ್ ಇದು ಸಿಲುಕುಪದಿಗಾರಮ್ಮ, ತಿಳುವಲಾರ ಮಣಿಮೇಕಲೈ, ತೊಳಕಪ್ಪಿಯಾರ ತಿರುಕುರಳ ಅಂತ ಐತಿ. ಇದು ನೀವು ಬೇಸಿಕಲಿ ಓದಿದ್ರಿ ಅಂದ್ರೆ ನೀವು ನೆನಪಿಟ್ಕೊಳ್ಳೋಕೆ ಏನು ಮಾಡಿರ್ತೀರಿ, ತಿರುಕ್ಕುಳರಳ ಮತ್ತು ತಿರುವುಲಲಾರ್ ಇವೆರಡೂ ಸೇಮ್ ಅಂತ ಒಂದು ಅಂದಾಜು ಇರ್ತೈತಿ. ಟಿ ಮತ್ತು ಟಿ ಇವೆರಡು ಇವನ ಒಬ್ಬನ ಬರ್ತದ ಅಂತೇಳಿ. ಈಗ C4 ಆಗ್ಬೇಕಲ್ರಿ, C4 ಇಲ್ಲೊಂದು ಐತಿ ನೋಡ್ರಿ ಆಪ್ಷನ್ದಾಗ. ಅದ ಹಿಂಗೆ ಬಿಡ್ಸೋದು ಅಷ್ಟೇ ನಾ ಹೇಳತ್ತಿದ್ದೆ. ಈಗ ನಿಮ್ಗೆ ಒಂದೊಂದು ಫ್ಯಾಕ್ಟ್ ನೆನಪಿಟ್ರು ಸಾಲ್ವ್ ಹಾಕೊಂಬನ್ನಿ. ಅರ್ಥತ್ತಲ್ಲ? ತಿರುವುಳಲಾರ್ ಯಾರು? ತಿರುಕ್ಕುರಳ ಅಂತ ನೆನಪಿಟ್ಟಿರ್ತಾರೆ ಅನ್ಕೋರಿ. ಈ ಟಿ ಇಲ್ಲೇ ಮ್ಯಾಚ್ ಮಾಡಿದ್ರೆ C4 ಇರೋದು ಒಂದು ಆಪ್ಷನ್ ಅಲ್ರಿ, ಉಳ್ಕಿದ ಆಪ್ಷನ್ ಇಲ್ಲೇ ಇಲ್ಲ, ಇವ್ನು ಸಾಲ್ವ್ ಮಾಡಲಿಲ್ಲ ನೀವು. ಅರ್ಥತಾ? ಈಗ ಇಲಿಂಗೋ ಎಡಿಗಲ್ ಯಾರು ಬರ್ದಾರ? ಶಿಲ್ಪದಿಗಾರಂ ಬರ್ದಾನ. ಆಮೇಲೆ ಯಾರು ಸೀತಲೈ ಸತನಾರ್ ಯಾರು ಬರ್ತೈತಿ? ಯಾವ್ದು ಬರ್ದಾನ? ಇವ ಯಾವ್ದು ಬರ್ದಾನ ಅಂದ್ರೆ ಮಣಿಮೇಕಲೆ ಬರ್ದಾನ. ಆಮೇಲೆ ತೊಳಕಪ್ಪಿಯಾರ ತೊಳಕಪ್ಪಿ, ಇದು ಅಟ್ಲೀಸ್ಟ್ ಇಷ್ಟ ನೋಡ್ರಿ, ಇದು ಬಿಡ್ರಿ ಹೋಲಿ ಕಡೆ. ತೊಳಕಪ್ಪಿಯಾರ ತೊಳಕಪ್ಪಿಯಂ ಬರ್ದ ನಂತರ ಗೊತ್ತಿರುತ್ತಲ್ಲ ನಿಮ್ಗೆ ಅಟ್ಲೀಸ್ಟ್ ಇದು ವರ್ಡ್ ಅಸೋಸಿಯೇಷನ್ ಅಂತ ಸಾಲ್ವ್ ಮಾಡ್ಬೋದಲ್ಲ. D1 ಈಗ D1 ಇರೋ ಆಪ್ಷನ್ ಮತ್ತೆ ಇಲ್ಲೊಂದು ನೋಡ್ರಿ, ನಾ ಎರಡು ಥರ ಸಾಲ್ವ್ ಮಾಡ್ತೀನಿಲ್ಲ ಕ್ವಶನ್ನ. ಏನು ನೋಡ್ರಿ, ಇದು ಗೊತ್ತಿರಲಿಲ್ಲ ಅನ್ಕೊಳ್ಳಿ, ತೊಳವಳ್ಳಾರ ಇದು ಮ್ಯಾಚ್ ಆಗೋದಾಗಿತ್ತು. ಜಸ್ಟ್ ಹಿಂಗೆ ಥಿಂಕ್ ಮಾಡ್ರಿ, ಇದು ಹೆಸರು ಮತ್ತು ಈ ಹೆಸರು ಮ್ಯಾಚ್ ಆಗತ್ತೆ ನೋಡ್ರಿ, ತೊಳಕಪ್ಪಿಯಾರ್ ಮತ್ತು ತೊಳಕಪ್ಪಿಯಂ. ಇದು ಕೆಳೆ ಇಲ್ಲಿ ನೀವು ಅಂತ ಅನ್ಕೋರಿ, ಅಂದ್ರೂ ಯಾವ್ದು ವರ್ಡ್ ಮ್ಯಾಚ್ ಆಗತ್ತಲ್ಲ, ಇದು ತೊಳಕಪ್ಪಿಯಾರ್ ಮತ್ತು ತೊಳಕಪ್ಪಿಯಂ. ಅದ್ರ ಸಂಬಂಧ D1 ಇರ್ಬೇಕು ಆಪ್ಷನ್ನಾಗ. D1 ಇರೋದು ಇದೊಂದು ಐತಿ. ಅರ್ಥದಲ್ಲಿ ನಿಮ್ಗೆ 2 ಥರ ಸಾಲ್ವ್ ಮಾಡೋದು ಹೇಳಿದೇನ, ವರ್ಡ್ ಅಸೋಸಿಯೇಷನ್. ತಿರುಕುರಳ ಇದನ್ನು ವರ್ಡ್ ಸೇಮ್ ಅನಿಸ್ತಾವು, ಈ ಎರಡು ಸೇಮ್ ಅನಿಸ್ತಾವು. ನೀವು ಕೇಳಿದ್ದಿಲ್ಲ ಅಂದ್ರೆ ಸಾಲ್ವ್ ಮಾಡ್ಬೋದು, ಇನ್ನು ಬರಲ್ಲ ಅಂತ ಕುಂದ್ರಂಗಿಲ್ಲ. ಹೆಂಗಾರ ಮಾಡಿ ಲಾಜಿಕ್ ಹಾಕಿ ಅಟೆಂಪ್ಟ್ ಜಾಸ್ತಿ ಮಾಡ್ಕೊಳ್ದು ಅಷ್ಟೇ. ಅರ್ಥತಾ? ಈಗ ನಿಮ್ಗೆ ಟೈಮ್ ಐತಂದ್ರೆ, ಈಗ ಅಷ್ಟಾಗಿ ಟೈಮ್ ನನಗೂ ಗೊತ್ತಿಲ್ಲ. ಈ ಟೈಮ್ ಹೇಗಿತ್ತಂದ್ರೆ ಆ್ಯಕ್ಚುಲಿ ನಾನು ಇದ್ರ ಸ್ಟೋರಿ ಹೇಳ್ಬೇಕಂತ ಮಾಡಿದ್ದೆ. ಇದು ನಾ ಬುಕ್ಕಿನ ಸ್ಟೋರಿ ಹೇಳ್ತಿದ್ನಲ್ಲ ನಿನ್ನೆ, ಹಂಗೆ ಇದು ಯಾವುದದು ಶಿಲ್ಪದಿಗಾರಮ್ಮ ಮತ್ತು ಮಣಿಮೇಕಲೈ ಬಗ್ಗೆ ಒಂದು ಮಸ್ತ್ ಬ್ಯೂಟಿಫುಲ್ ಸ್ಟೋರಿ ಐತಿ. ಕನಗಿ ಮತ್ತು ಕೋವಲನ್ ಸ್ಟೋರಿ. ಕನಗಿ ಮತ್ತು ಕೋವಲನಿಂದ ಒಂದು ಸ್ಟೋರಿ ಐತ್ರಿ, ಮಸ್ತ್ ಭಾರಿ ಐತೆ ಅದು ಸ್ಟೋರಿ. ಅದನ್ನ ನಾನು ನಿಮಗೆ ಸ್ಟೋರಿ ಹೇಳ್ಬೇಕಂತ ಮಾಡಿದ್ದೆ. ಆದರೆ ಈಗ ಆ್ಯಕ್ಚುಲಿ ನಿಮ್ಗೆ ನಾಳೆಗೂ ಕಂಟೆಂಟ್ ರೆಡಿ ಮಾಡ್ಬೇಕು, ಮತ್ತು ಓವರ್ ವ್ಯೂ ವಿಡಿಯೋ ಮಾಡ್ಬೇಕು ಯಾವ ಥರ ಮಾಡ್ಬೇಕಂತ. ಅದ್ರ ಸಂಬಂಧ ಇದು ಕವರ್ ಆಗಲ್ಲ ಅನ್ಸುತ್ತೆ. ಇಷ್ಟಕ್ಕೆ ಎಂಡ್ ಮಾಡೋನು. ಇದನ್ನ ಯಾವಾಗಾರ ಒಮ್ಮೆ ನಾನು ನಿಮ್ಗೆ ಇದನ್ನ ಸ್ಟೋರಿ ಅಷ್ಟನ್ನ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆಯ್ತಾ. ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಹಾಕ್ರಿ. ಕನಗಿ ಮತ್ತು ಕೋವಲನ್ ಸ್ಟೋರಿ ಭಾರಿ ಐತಿದು. ಏನಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಕನಗಿ ಮತ್ತು ಕೋವಲನ್ನ ಗಂಡ ಹೆಂಡತಿ ಇರ್ತಾರೆ.
ಈ ಕೋಲನ್ ಏನ್ ಮಾಡ್ತಾನ, ಬೇರೆ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೋತಾನ. ಯಾರೋ ಕೋಲನ್. ಕನಗಿ ಸಿಟ್ಟು ಮಾಡ್ಕೊಳ್ಳಲ್ರಿ. ಆಕ್ಚುಲಿ ಇವ್ ಏನ್ ಮಾಡ್ಬಿಡ್ತಾನೆ, ಎಲ್ಲಾ ಆಸ್ತಿ ಮಾರಿ ಬಿಡ್ತಾನ. ಆಸ್ತಿ ಮಾರಿ ಈಕೇನ್ ಇನ್ನೊಬ್ಬಕ್ಕೆ ಯಾರು ಇರ್ತಾಳೆ ಅಂದ್ರೆ ಮಾಧವಿ ಅಂತ ಇರ್ತಾಳ. ಮಾಧವಿ ಏನಿರ್ತಾಳ, ಡ್ಯಾನ್ಸರ್ ಇರ್ತಾಳ. ಹೇಳೇ ಬಿಡ್ತೀನಿ ತಗೋರಿ, ಕಡೆ ಹೋಗಿ ಯಾರ್ಯಾರು ಇಂಟ್ರೆಸ್ಟ್ ಅದ್ರಿ ಕೇಳ್ರಿ. ಇಲ್ಲಂತಂದ್ರೆ ಇಲ್ಲೇ ಮುಗಿತ್ ಕ್ಲಾಸ್ ಇಷ್ಟ. ಈ PYQ ಡಿಸ್ಕಷನ್ ಇಲ್ಲೇ ಮುಗಿದೈತಿ. ನಿಮ್ಗೆ ಟೈಮ್ ಎಷ್ಟು ಹಾಕಿದ್ರ ಇಲ್ಲಿಗೆ ಎಂಡ್ ಮಾಡ್ಬಿಡ್ರಿ. ಆಲ್ಮೋಸ್ಟ್ ಎಲ್ಲ ಡಿಸ್ಕಷನ್ ಮುಗಿದೈತಿ. ಜಸ್ಟ್ ಯಾರ್ಯಾರು ಕ್ಯೂರಿಯಸ್ ಅದ್ರಿ ಅವ್ರಿಗೆ ಹೇಳತ್ತೀನಿ ಅಷ್ಟೇ. ಈ ಶಿಲ್ಪದಿಗಾರಂ ಬಗ್ಗೆ ಹೇಳೋಣ. ಶಿಲ್ಪದಿಗಾರಂ ಒಳಗ ಏನಾಗಿರ್ತೈತಿ, ಯಾರ ಸ್ಟೋರಿ ಐತಿ, ಕೋಲನ್ ಮತ್ತು ಕನಗಿ. ಕನಗಿ ಮತ್ತು ಕೋಲನ್ ಐತಿ. ಕೋಲನ್ ಗಂಡ, ಕನಗಿ ಹೆಂಡತಿ. ಈ ಕೋಲನ್ ಏನ್ ಮಾಡಿರ್ತಾನ, ಮಾಧವಿ ಅನ್ನಕ್ಕಿರ್ತಾಳ. ಮಾಧವಿ ಅನ್ನಕ್ಕಿನ್ನ ಡ್ಯಾನ್ಸರ್ ಇರ್ತಾಳ. ಅಕ್ಕಿನ ಜೊತೆ ಮನಸ್ಸು ಹೊತ್ತು ಅಕ್ಕಿನ ಜೊತೆ ಸಂಬಂಧ ಇಟ್ಕೊಂಡಿರ್ತಾನ. ಏನ್ ಮಾಡ್ತಾನ, ಇರೋ ಆಸ್ತಿ ಎಲ್ಲ ಮಾರಿ ಈಕಿ ಗಿಫ್ಟ್ಸ್ ಕೊಡ್ತಿರ್ತಾನ. ಯಾರಿಗೆ, ಮಾಧವಿಗೆ. ಮಾಧವಿ ಅದನ್ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊತಿರ್ತಾಳ. ಯೂಸ್ ಮಾಡ್ಕೊಂಡು ಆಮೇಲೆ ಇವ್ನ ಕಡೆ ಎಲ್ಲ ಆಸ್ತಿ ಕಲೆ ಆಗತ್ತಲ್ಲ, ಅವಾಗ ಕೋಲನ್ ಬಿಟ್ಟು ಹೋಗ್ಬಿಡ್ತಾಳ ಆಕಿ. ಯಾರ, ಮಾಧವಿ ಕೋಲನ್ ಬಿಟ್ಟು ಹೋಗ್ಬಿಡ್ತಾಳ. ಇವೇನ್ ಮಾಡ್ಬೇಕ್ರಿ ಈಗ ವಾಪಸ್? ಇನ್ನೇನೈತೆ ಆಪ್ಷನ್, ಗಂಡಗೆ ಏನಾಯ್ತು ಆಪ್ಷನ್, ಎಲ್ಲ ಆಸ್ತಿ ಹೋದ್ನ ಹೊಳ್ಳಿ ಹೆಂಡತಿ ಕಡೆನ ಬರ್ಬೇಕಲ್ಲ. ಅವಾಗ ವಾಪಸ್ ಕನಗಿ ಕಡೆ ಬರ್ತಾನ ಅವ. ಕನಗಿ ಕಡೆ ಬಂದು ಹಿಂಗಾತು, ನಾನು ಕ್ಷಮಿಸ್ಬಿಡು, ತಪ್ಪಾತು, ಸಾರಿ ಅಂತ ಕೇಳ್ತಾನ. ಅವಾಗ ಕನಗಿ ಸಿಟ್ಟಿ ಅದ್ದು ಬೈಬೋದಾಗಿತ್ತು. ಅದ್ರ ಕನಗಿ ಏನ್ ಮಾಡ್ತಾಳ, ಅವನು ಎಕ್ಸೆಪ್ಟ್ ಮಾಡ್ತಾಳ. ಎಕ್ಸೆಪ್ಟ್ ಮಾಡಿ ಈಗ ಏನ್ ಮಾಡೋಣ, ನನ್ನ ಕಡೆ ಬಂಗಾರದ ಆಂಕ್ಲೆಟ್ ಅದಾವ. ಆಂಕ್ಲೆಟ್ ಅಂದ್ರೆ ಕಾಲನ್ ಗೇಜ್ ಇರ್ತಾವಲ್ಲ, ಅವು ಅದಾವು. ಅದ್ರೊಳಗೆ ನಾನು ಹಿಂಗೆ ಒಂದು ಕೊಡ್ತೀನಿ, ಅದನ್ನ ಹೋಗಿ ನೀನು ಬಜಾರ್ನೇ ಮಾರ್ಕೊಂಬ, ಅದರಿಂದ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೋನು, ಅಲ್ಲಿಂದ ನಮ್ಮ ಲೈಫ್ ಚಲೋ ಆಕತ್ತ ಅಂತ ಹೇಳಿ ಅವಾಗ ಏನ್ ಮಾಡ್ತಾಳ, ಕೋಲನ್ ಏನ್ ಮಾಡ್ತಾನ, ಇದಕ್ಕೆ ಹೋಗ್ತಾನ, ಎಲ್ಲಿ, ಬಜಾರಿಗೆ. ಏನ್ ಮರಕ, ಅದೇ ಆಂಕ್ಲೆಟ್ ಇರ್ತದಲ್ಲ, ಅದನ್ನ ಮರಕ್ ಹೋಗ್ತಾನ. ನೋಡ್ರಿ ಹೆಂಗ್ ದುರಾದೃಷ್ಟ ಒಂದು. ಅದೇ ಟೈಮ್ದಾಗ ಈಗ ಆಲ್ರೆಡಿ ಆಸ್ತಿ ಎಲ್ಲ ಕಳ್ಕೊಂಡಾನ ಮಾಧವಿ ಸಂಬಂಧ. ಈ ನೆಕ್ಸ್ಟ್ ಅದೇ ಟೈಮ್ದಾಗ ರಾಣಿ ಇರ್ತಾಳ, ರಾಣಿದು ಆಂಕ್ಲೆಟ್ ಕಳ್ದಿರ್ತೈತಿ ಅದೇ ಟೈಮ್ದಾಗ. ಅವಾಗ ಏನಾಗುತ್ತ, ಅವಾಗ ಇನ್ವೆಸ್ಟಿಗೇಷನ್ ನಡೀತೆ, ಪೊಲೀಸರು ಅಡ್ಡಾಡ್ತಿರ್ತಾರ, ಹುಡುಕಾಡ್ತಿರ್ತಾರ ರಾಣಿ ಆಂಕ್ಲೆಟ್. ಅವಾಗ ಇವನ್ ಕೈಯಾಗ ಇದು ನೋಡ್ಬಿಡ್ತಾರ, ಆಂಕ್ಲೆಟ್ ನೋಡಿ ಇದು ಸೇಮ್ ರಾಣಿ ಕತ್ಲೇನೈತಿ, ರಾಣಿದ ಅಂತ ಹೇಳಿ ಇವ್ನ ಕರ್ಕೊಂಡು ಹೋಗ್ಬಿಡ್ತಾರ. ಕೋಲನ್ನ ರಾಜನ ಕಡೆ ಕರ್ಕೊಂಡು ಹೋಗ್ಬಿಡ್ತಾರ. ಅವಾಗ ಏನಾಗುತ್ತ, ರಾಜ ಇದು ಕೇಳ್ಯಾರ ಅವ್ರ ಕ್ವಶನ್, ನಮ್ಮ UPSC ಕೇಳಿದ್ರ ಅದನ್ನ, ಅಂದ್ರೆ ಕೋಲನ್ ಕನಗಿದ ಸ್ಟೋರಿ ಏನೈತ್ಲ, ಅಥವಾ ಶಿಲ್ಪದಿಗಾರಮ್ಮ ಯಾಕೆ ಹಿಂಗ ಅಂತ ಕೇಳ್ಬೋದು. ಪಾಂಡ್ಯರ ದೊರೆ ಅವ, ಪಾಂಡ್ಯರ ದೊರೆ ಏನು ಇದನ್ನು ನೋಡ್ರಿ. ನನ್ಗೆ ಒಮ್ಮೆ ಯಾಕೆ ನೆನಪರಲ್ಲ, ಕನ್ಫರ್ಮ್ ಹೇಳಂಗೇ ಇಲ್ಲ ನಾನು ಈಗಂತೂ ಇನ್ಮೇಲೆ. ಯಾಕಂದ್ರೆ ಕನ್ಫರ್ಮ್ ಹೇಳ್ಬಿಟ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಪಾಂಡ್ಯರದ, ಚೇರದ, ಚೋಳರದ ಯಾವ್ದೋ ಬರ್ತಾರ, ಪಾಂಡ್ಯನ ಅಂತ ಅನ್ಕೊಂಡಿನಿ ನನ್ನ ಮೆಮ್ರಿ ಪ್ರಕಾರ, ಸ್ಟ್ರಾಂಗ್ ಮೆಮ್ರಿ ಪ್ರಕಾರ. ಏನಾಗತ್ತ, ಪಾಂಡ್ಯರ ದೊರೆ ಏನ್ ಮಾಡ್ತಾನ, ಕೋಲನ್ನ ಏನು ಇನ್ವೆಸ್ಟಿಗೇಷನ್ ಮಾಡ್ಲಾರ್ದ ಅವು ಪರ್ಫೆಕ್ಟ್ ಅಂತೇಳಿ ರಾಣಿಗೆ ತೋರಿಸ್ತಾನ. ನಂದ ಇದೆ ಅಂತಳ, ಸೀದಾ ಕೋಲನ್ ಸಾಯ್ಬಿಡ್ ಬಿಡ್ತಾನ. ಕೋಲನ್ನ ಕಲಾಸ್ ಮಾಡಿದ ಯಾರು, ಪಾಂಡ್ಯರ ದೊರೆ. ಆಮೇಲೆ ಏನ್ ಮಾಡ್ತಾರ, ಕಣಗಿ ಓಡೋಡಿ ಕೋಟಿಗೆ ಬರ್ತಾಳ, ಇಲ್ಲಿ ರಾಜನ ಆಸ್ಥಾನಕ್ಕೆ ಬರ್ತಾಳ. ಆಸ್ಥಾನಕ್ಕೆ ಬಂದು ಏನ್ ಹೇಳ್ತಾಳ, ನೋಡ್ರಿ ನೀವು ಅವನ್ನ ಈ ಆಂಕ್ಲೆಟ್ ಸಂಬಂಧ ಸಾಯ್ ಹೊಡಿದ್ರಲ್ಲ, ನನ್ನ ಕಡೆ ಅದ್ರದ್ದು ಇನ್ನೊಂದು ಜೋಡಿ ಐತಿ, ಇದು ನಂದು ಐತಿ, ಅದ್ರ ಸಂಬಂಧ ಅವನಿಗೆ ಮಾರ ಕೊಟ್ಟಿದ್ದೆ, ಒಯ್ದಿದ್ಲು, ಇವ ನಿರಪರಾಧಿ ಅದಾನ ಅಂತ ಹೇಳ್ತಾಳ. ಆಮೇಲೆ ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಏನಾಗುತ್ತೆ, ರಾಣಿದ ಆಂಕ್ಲೆಟ್ ಅಲ್ಲೇ ಆಸ್ಥಾನದಾಗಿರೋ ಬಂಗಾರದ ಇವ ಇರ್ತಾನಲ್ಲ, ಬಂಗಾರದ ಆಭರಣ ಮಾಡವ, ಅವ ತುಡು ಮಾಡಿರ್ತಾನ. ಅವಾಗ ಗೊತ್ತಾದ್ಮೇಲೆ ಪಾಂಡ್ಯರ ದೊರೆ ಏನ್ ಮಾಡ್ತಾನಲ್ಲ, ನಾ ಇಂಥ ತಪ್ಪು ಮಾಡಿದ್ನಲ್ಲ, ಏನದು ಒಂದು ಅನ್ಯಾಯವಾಗಿ ಒಬ್ಬನ್ನ ನಿರಪರಾಧಿನ ಸಾಯ್ ಹೊಡೆದ್ ಬಿಟ್ನಲ್ಲ ಅಂತ ಹೇಳಿ ಅವನಿಗೆ ಮಾನಸಿಕ ಆಗ್ಬಿಡುತ್ತೆ. ಅವಾಗ ಕನಗಿ ಅವನ ಮೇಲೆ ಶಪ ಹಾಕ್ತಾಳ. ಕನಗಿ ಅವನ ಮೇಲೆ ಶಪ ಹಾಕ್ತಾಳ, ಏನಂತಂದ್ರೆ ಇಡೀ ಪಾಂಡ್ಯ ಸಾಮ್ರಾಜ್ಯನ ಕೊಲ್ಯಾಪ್ಸ್ ಆಗ್ಬಿಡ್ಲಿ, ಕೊಲ್ಯಾಪ್ಸ್ ಅಥವಾ ಎಲ್ಲ ಸುಟ್ಟು ಹೋಗ್ಬಿಡ್ಲಿ ಅಂತ ಹೇಳಿ. ಎಕ್ಸೆಪ್ಟ್ ಚಿಲ್ಡ್ರನ್, ಸಣ್ಣ ಹುಡುಗರು ಅಥವಾ ವುಮೆನ್ ಬಿಟ್ಟು, ಅಥವಾ ಪಶು ಎನಿಮಲ್ಸ್ ಬಿಟ್ಟು ಉಳುಕಿದೆಲ್ಲ ಸುಟ್ಟು ಹೋಗ್ಬಿಡ್ಲಿ ಅಂತ ಶಾಪ ಹಾಕ್ಬಿಡ್ತಾಳ ಕನಗಿ. ಶಾಪ ಹಾಕಿ ಹೋಗಳ್ರಿ. ಆದ್ರ ಈ ಪಾಂಡ್ಯರ ದೊರೆನು ಆಲ್ಮೋಸ್ಟ್ ಸಾಯ್ತಾನ ಅವಾಗ. ಅದ್ರ ಸಾಯಕ್ಕಿಂತ ಮುಂಚೆ ಕನಗಿ ಕಲ್ಟ್ ಅಂತ ಐತೊಂದು. ಕನಗಿ ಕಲ್ಟ್ ಅಂದ್ರ ಈಗ ಹೆಂಡತಿ ಅದಕ್ಕಿ ಕೋಲನ್ನ ವಾಪಸ್ ಕ್ಷಮಿಸ್ಲಿಲ್ಲ ಅಂದ್ರೂ ನಡೀತಿತ್ತು. ಅದ್ರ ಕ್ಷಮಿಸಿ ಆಕಿ ಏನ್ ಮಾಡ್ತಾಳೆ ಹೇಳ್ರಿ, ಅವ್ನು ಒಪ್ಕೋತಾಳಲ್ಲ. ಇದ್ರ ರಿಲೇಟೆಡ್ ಪತ್ನಿ ಕಲ್ಟ್ ಅಂತೀವಿ. ಸಾರಿ, ಕನಗಿ ಕಲ್ಟ್ ಅಲ್ಲ, ಪತ್ನಿ ಕಲ್ಟ್. ನೋಡ್ರಿ, ಪತ್ನಿಯರು ಹಿಂಗಿರ್ಬೇಕು ಅನ್ನೋದು, ಅಂದ್ರೆ ಇಷ್ಟ ಇದ್ರ ತರ ಇರೋ ಪತ್ನಿ ಕಲ್ಟ್ ಅಂತ ಯಾರಿಂತ ಮಾಡ್ತಾರ, ಕನಗಿ ಕಲ್ಟ್. ಅದು ಶಿಲ್ಪದಿಗಾರಂ ಒಳಗೈತಿ. ಇಲ್ಲಿ ಮಟ ಸ್ಟೋರಿ ಆತ. ಆಲ್ಮೋಸ್ಟ್ ಏನಾಗತ್ತ, ಏನಾಯ್ತು, ಶಾಪ ಹೇರಿದ್ಲಕ್ಕೆ ಅಥವಾ ಇದು ಎಲ್ಲಿ ಸ್ಟೋರಿ ಇದೆ ಇಷ್ಟ ನೆನ್ಪಿಡ್ಗೋರಿ. ಮತ್ತಿದು ಸ್ಟೋರಿ ಗಿರಿ ಸುಮ್ಮಗ ಹೇಳತ್ತೀನಿ ನಾನು. ಇದು ಎಕ್ಸಾಮ್ ಕೇಳ ಪತ್ನಿ ಕಲ್ಟ್ ಬಗ್ಗೆ ಒಂದು ಕೇಳ್ಬೋದು ಅಷ್ಟೇ. ಪತ್ನಿ ಕಲ್ಟ್ ಯಾರು ರಿಲೇಟೆಡ್ ಐತಿ, ಯಾರಕ್ಕಿ ಸಾರಿ ನೆನಪರಾತೈತಲ್ರಿ, ಕನಗಿ ಬಗ್ಗೆ ಐತಿ. ಕನಗಿ ಬಗ್ಗೆ ಪತ್ನಿ ಕಲ್ಟ್ ಐತಿ. ಆಮೇಲೆ ಎಲ್ಲೈತಿ, ಯಾವ ಬುಕ್ನಾಗ ಐತಿ, ಶಿಲ್ಪದಿಗಾರಂ ಬಗ್ಗೆ ಐತಿ. ಈಗ ಮನಿ ಮೆಕಲೈ ಬಗ್ಗೆ ಕೇಳ್ಬೋದು. ಮನಿ ಮೆಕಲೈ ಏನ್ ಗೊತ್ತಂದ್ರೆ ಇದ್ರ ಸಿಕ್ವೆಲ್. ಈಗ ಈ KGF ಚಾಪ್ಟರ್ 1 ಚಾಪ್ಟರ್ 2 ಬಂತಲ್ಲ, ಹಂಗ ಶಿಲ್ಪದಿಗಾರಮ್ಮದ ನೆಕ್ಸ್ಟ್ ಪಾರ್ಟ್ನ ಮನಿ ಮೆಕಲೈ. ಮನಿ ಮೆಕಲೈ ಒಳಗೆ ಏನೈತಿ, ಈಗೇನ ಯಾರು ಕೋವಲನ್ ಇರ್ತಾನಲ್ಲ, ಕೋವಲನ್ನ ಮತ್ತ ಮಾಧವಿ ನಡಬರ್ಕೇನ ಸಂಬಂಧ ಇರ್ತತಲ್ಲ, ಅದರಿಂತ್ರ ಹುಟ್ಟಿದ ಮಗುನೇ ಮನಿ ಮೆಕಲೈ. ಮನಿ ಮೆಕಲೈ ಅಂತ ಇರ್ತಾಳ್ರಿ ಈಕಿ. ಹೆಂಗ ಇಡೀ ಜಗತ್ತನ್ನ ಎದುರಿಸ್ತಾಳ,
ಈಗ ಒಂದು ಎರಡು ಅನೈತಿಕ ಸಂಬಂಧ ನಡಬರ್ಕ್ ಹುಟ್ಟಿದ ಮಗು ಇದು ಯಾವುದು ಮಣಿಮೆಕಲೈ. ಆಕಿ ಹೆಂಗೆ ಇಡೀ ಜಗತ್ತನ್ನ ಎದುರಿಸ್ತಾಳ ಅಂತ ಹೇಳಿ ಮಣಿಮೆಕಲೈ ಒಳಗೈತಿ. ಮಣಿಮೆಕಲೈ ಬುದ್ಧಿಸ್ಟ್ ಟೆಕ್ಸ್ಟ್, ಇದೊಂದು ನೆನ್ಪಿಡ್ರಿ. ಶಿಲ್ಪದಿಗಾರಮ್ಮ ಜೈನ್ ಟೆಕ್ಸ್ಟ್. ಅರ್ಥತಾ? ಇದು ಸ್ಟೋರಿ ಭಾಳ ಉದ್ದೈತಿನ. ಮಣಿಮೆಕಲೈಗೆ ಈ ಅವನ್ ರಾಜ ಇರ್ತಾನಲ್ಲ, ಮತ್ ರಾಜಾಗ ಈಕಿನ ಮೇಲೆ ಆಸೆ ಆಗುತ್ತೆ. ಯಾರು? ಮಣಿಮೆಕಲೈ ಮೇಲೆ. ಈಕಿ ಮಣಿಮೆಕಲೈ ಯಾರಿಕಿ ಕನ್ನೆ, ಯಾರಕಿ ಮಾಧವಿ ಇರ್ತಾಳಲ್ರಿ ಡ್ಯಾನ್ಸರ್, ಈಕಿನೂ ನಮ್ಮ ಫೀಲ್ಡಾಗೆ ಬರಬಾರ್ದು, ಮಣಿಮೆಕಲೈನು ನನ್ನ ಫೀಲ್ಡಿಗೆ ಬರಬಾರ್ದು ಅಂತ ಈಕಿನ ಬೇರೆ ಕಡೆ ಬೆಳೆಸಿರ್ತಾಳೆ, ಈಕಿ ಐಸೋಲೇಟ್ ಮಾಡಿ. ಅಂದ್ರೂ ರಾಜಾನ್ ಖಾನ್ ಆಕಿನ ಮೇಲೆ ಬೀಳ್ತತಿ. ಇದು ನೀವು ಕೇಳಿರ್ತೀರಿ ಯಾವ ಥರ ಅಂದ್ರೆ ಆಪ್ತರಕ್ಷಕ ಸ್ಟೋರಿ ಐತಲ್ರಿ, ಅದ ಥರ ಆತಿದ. ರಾಜಾನ್ ಖಾನ್ ಮಣಿಮೆಕಲನಲ್ಲಿ ಬಿದ್ದಿದ್ದ ಸಂಬಂಧ ಅದನ್ನ ಪ್ರೊಟೆಕ್ಟ್ ಮಾಡಕ ಒಂದು ದೇವಿ ರೂಪದಲ್ಲಿ ಮಣಿಮೆಕಲ ದೇವಿ ಅಂತ ಇರುತ್ತೆ. ಅದು ಬಂದು ಆಕಿನ ಒಂದು ದೇವಲೋಕದ ಒಂದು ಐಲ್ಯಾಂಡಿಗೆ ಕರ್ಕೊಂಡು ಹೋಗತ್ತೆ. ಐಲ್ಯಾಂಡಿಗೆ ಕರ್ಕೊಂಡು ಹೋಗಿ ಅಲ್ಲಕ್ಕೆ ಏನು ಕೇಳ್ತಾಳೆ ಅದು ಕೊಡುವಂಗೆ ಆಕಿಗೊಂದು ಇದು ಇರ್ತದೆ, ಏನದು ವರ ಇರ್ತದೆ. ಆಕಿ ಆ್ಯಕ್ಚುಲಿ ಏನು ಬೇಕಾದ್ ಕೇಳ್ಬೋದಾಗಿತ್ತಲ್ರಿ ಮಣಿಮೆಕಲ. ಆದ್ರೆ ಒಂದು ಕೇಳ್ತಾಳೆ ಏನಂದ್ರೆ, ಒಂದು ನನಗೆ ಬೌಲ್ ಕೊಡ್ರಿ, ಬೌಲ್ ಅಥವಾ ಹಿಂಗೆ ಇದು ಅಂತೀವಲ್ಲ ಪ್ಲೇಟ್, ಅದ್ರೊಳಗೆ ಏನದು ಪಾತ್ರೆ ಕೊಡ್ರಿ, ಅದ್ರೊಳಗೆ ಊಟ ಎಷ್ಟು ಹಾಕಿದ್ರು ಅಥವಾ ಎಷ್ಟು ಜನಕ್ಕೆ ಹಾಕಿದ್ರು ಇದ್ರ ಖಾಲಿ ಆಗಬಾರ್ದು ಊಟ ಅಂತ ಹೇಳಿ ಒಂದು ಪಾತ್ರೆ ಕೇಳ್ತಾಳೆ. ಅದೇ ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ ಯಾರಿಗೆ ಸಿಗ್ತದೆ ಹೇಳ್ರಿ? ಮಣಿಮೆಕಲಿಗೆ ಸಿಗುತ್ತೆ. ಆಮೇಲೆ ಆಕಿ ರಿಯಲ್ ಜಗತ್ತಿಗೆ ಬರ್ತಾಳಲ್ಲ, ಅವಾಗ ಏನ್ ಮಾಡ್ತಾಳೆ ಅಂದ್ರೆ ಇದೇ ಅಕ್ಷಯ ಪಾತ್ರೆ ತಗೊಂಡು ಬಡವರು ಅಥವಾ ಈ ಬಲಿದ್ರು ಇರ್ತಾರಲ್ಲ, ಅಂದ್ರೆ ಏನದು ಬಡು ಜನಕ್ಕೆ ಇರುತ್ತಲ್ಲ ಅವರಿಗೆ ಇದ್ರ ಮುಖಾಂತರ ಸೇವೆ ಮಾಡ್ತಾಳೆ. ಅಂದ್ರೆ ಹ್ಯಾಪಿ ಎಂಡಿಂಗ್ ಸ್ಟೋರಿ ಇದು. ಈಗ ಅರ್ಥ ಅಂತ ಅನ್ಕೊಂಡು ನಮ್ಮ ಮಣಿಮೆಕಲೈ ಮತ್ತು ಯಾವ್ದದು ಶಿಲ್ಪದಿಗಾರಂ. ಅದ್ರ ನೋಡ್ರಿ ಕ್ವಶನ್ ಏನ್ ಅದ್ರ ಮೇಲೆ ಬೀಳಲ್ಲ. ಮಣಿಮೆಕಲೈ ಯಾರು ಬರ್ತಾರಂತ ಕೇಳ್ತಾರ. ಹಾ, ಮಣಿಮೆಕಲೈ ಯಾರು ಬರ್ತಾರ ಹಂಗಂದ್ರ? ಇವ್ರ ಸತ್ನಾರ್ ಇವ ಬರ್ತಾನ ಮಣಿಮೆಕಲೈ. ಶಿಲ್ಪದಿಗಾರಂ ಯಾರು ಬರ್ತಾರ? ಇಲಿಂಗೋ ಅಡಿಗಲ್ ಬರ್ತಾರ. ಇವ ಜೈನ್ ಮಾಂಕ್, ಇವ ಬುದ್ಧಿಸ್ಟ್ ಮಾಂಕ್. ಇದ್ರ ಮೇಲೆ ಕ್ವಶನ್ ಬರುತ್ತೆ, ಇದ್ರ ಮೇಲೆ ಅಲ್ ಮತ್ತೆ ಭಾಳ ಆದ್ರೆ ಪತ್ನಿ ಕಲ್ಟ್ ಮೇಲೆ ಕ್ವಶನ್ ಬರ್ಬೋದು. ಇದು ಭಾಳತನ ಅನ್ಸುತ್ತೆ, ನಿಮಗೂ ಟೈಮ್ ವೇಸ್ಟ್ ಆಗಬಾರ್ದು. ಆಯ್ತು, ಚಂದ ಓದ್ರಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.